गुरु ब्रह्मा गुरु विष्णु गुरुदेवो महेश्वरः गुरु साक्षात् परब्रह्म तस्मै श्री गुरवे नमः। ओम शांति शांति शांति। ಆಯಾ ನಿಧಾನವಾಗಿ ಮುಂದೆ ತಲೆಬಾಗಿ ದೀರ್ಘದಂಡ ನಮಸ್ಕಾರ ಮಾಡ್ತಾ ಬರೋಣ. ಭಾವನೆಯ ಮುಖಾಂತರ ಮಾತಾಪಿತೃಗಳನ್ನು ನೆನೆಯುತ್ತಾ ಅವರ ಪಾದಗಳಿಗೆ ದೀರ್ಘದಂಡ ನಮಸ್ಕಾರ ಮಾಡ್ತಾ ಬರೋಣ. ನಮ್ಮ ಕುಲದೇವತೆಗಳನ್ನು ನೆನೆಯುತ್ತಾ ದೀರ್ಘದಂಡ ನಮಸ್ಕಾರ ಮಾಡ್ತಾ ಬರೋಣ. ನಿಧಾನವಾಗಿ ಮೇಲ್ ಬಂದು ಹಸ್ತಗಳಿಗೆ ಸ್ಪರ್ಶವನ್ನು ಕೊಟ್ಟು ಆ ಸ್ಪರ್ಶದ ಶಾಖವನ್ನು ಕಣ್ಣಿನ ಮೇಲೆ ಇಟ್ಕೊಳ್ಳೋಣ. ಕರವನ್ನು ಬಟ್ಲಾಕಾರ ಮಾಡಿ ಮುಂದೆ ತಂದು ಸಹಜ ಸ್ಥಿತಿಗೆ ಬರೋಣ. ಎಲ್ಲರೂ ಸುಖಾಸನದಲ್ಲಿ ಕೂತ್ಕೊಳ್ಳಿ. ವೇದಿಕೆಯ ಮೇಲೆ ನಮ್ಮ ಪರವಾಗಿ ಎಲ್ಲರಿಗೂ ಸ್ವಾಗತ ಕೋರುವ ಸಲುವಾಗಿ ಶ್ರೀಮತಿ ಶ್ವೇತಾ ಅವರನ್ನು ಆಹ್ವಾನಿಸುತ್ತೇವೆ. ಸರ್ವರಿಗೂ ಶ್ರೀ ಶಕ್ತಿ ಯೋಗ ಕೇಂದ್ರ ವಾರ್ಷಿಕೋತ್ಸವ ಸಮಾರಂಭಕ್ಕೆ ಆತ್ಮೀಯ ಗೌರವಪೂರ್ವ ಸ್ವಾಗತ ಸುಸ್ವಾಗತ. ಸಮಾರಂಭದ ಉದ್ಘಾಟನಾ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಿರುವ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಶ್ರೀ ಯೋಗ ಪ್ರಕಾಶ್ ಮಹೋದಯರಿಗೆ ಸ್ವಾಗತ ಸುಸ್ವಾಗತ ಹಾಗೂ ಮುಕುಂದ ಮುಖರ್ಜಿಯವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತೇನೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ನಮ್ಮೆಲ್ಲರ ನೆಚ್ಚಿನ ಗುರುಗಳಾದ ಶ್ರೀಮತಿ ಕೆ ಮಂಜುಳಾದೇವಿ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತೇನೆ. ಅತಿಥಿ ದೇವೋ ಭವ. ಅತಿಥಿಗಳನ್ನು ಸ್ವಾಗತಿಸುವುದು ನಮ್ಮ ಸಂಸ್ಕೃತಿ ಮತ್ತು ಆಚಾರ. ವೇದಿಕೆಯ ಮೇಲೆ ಆಸೀನರಾಗಿರುವ ಶ್ರೀಮತಿ ಲೀಲಾವತಿ ಅವರಿಗೆ ಸ್ವಾಗತ ಬಯಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸರ್ವರಿಗೂ ನಾನು ಸ್ವಾಗತವನ್ನು ಬಯಸುತ್ತೇನೆ. ಮಾತುಗಳನ್ನು ಸಲ್ಲಿಸಿದ ಶ್ವೇತಾ ಅವರಿಗೆ ಧನ್ಯವಾದಗಳು. ನಮ್ಮ ನಾಡು ತನ್ನದೇ ಆದ ಅದ್ಭುತ ಪರಂಪರೆಯನ್ನು ಹೊಂದಿದೆ. ನಮ್ಮ ನಾಡಿನ ಪ್ರತೀತಿಯಂತೆ ಈ ಶುಭ ಕಾರ್ಯಕ್ರಮವನ್ನು ಒಂದು ಪ್ರಾರ್ಥನಾ ಗೀತೆಯ ಮೂಲಕ ಪ್ರಾರಂಭಿಸೋಣ. गणपतिं मनसा स्मरामि महागणपतिं मनसा स्मरामि महागणपतिं मनसा स्मरामि महागणपतिं स्मराम्यहम् महादेवसुता महादेवसुत गुरु गुहनुत महादेवसुत गुरु गुहनुत मारकोटि प्रभातं शान्तं मारकोटि प्रभातं शान्तं
महाकाव्य नाटकादि प्रियम् महाकाव्य नाटकादि प्रियं मूषिक वाहन मोदक प्रियं महाकाव्य नाटकादि प्रियं मूषिक वाहन मोदक प्रियं महागणपतिं मनसा स्मरामि महागणपतिं स्मराम्यहम् थैंक यू ಈಗ ಕ್ಷಣ ಬಂದಿದೆ ನಮ್ಮ ಯೋಗ ವಾರ್ಷಿಕೋತ್ಸವದ ಅಧಿಕೃತ ಆರಂಭ. ನಮ್ಮ ಮಾನ್ಯ ಅತಿಥಿಗಳು ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಅಧಿಕೃತ ಶುಭಾರಂಭ ನೀಡಬೇಕಾಗಿ ವಿನಂತಿ. हरे ओम तत्सतो ದೀಪದ ಬೆಳಕು ಇಂದಿನ ಸಂಭ್ರಮಕ್ಕೂ ಬೆಳಕು ನೀಡಲಿ. ಧನ್ಯವಾದಗಳು. ಇದೀಗ ನಮ್ಮ ಯೋಗ ಶಿಕ್ಷಣಾರ್ಥಿಗಳಿಂದ ಸೃಜನಾತ್ಮಕ ಯೋಗ ಪ್ರದರ್ಶನ.
ಶ್ರೀ ಗುರುಭ್ಯೋ ನಮಃ. ವೇದಿಕೆಯ ಮೇಲೆ ಉಪಸ್ಥಿತರಿರುವ ಮುಖ್ಯ ಅತಿಥಿಗಳಾದ ಶ್ರೀ ಯೋಗ ಪ್ರಕಾಶ್ ಅವರು, ಮುಕುಂದನ್ ಗುರೂಜಿಯವರು ಹಾಗೂ ನಮ್ಮ ಆತ್ಮೀಯರಾದಂತಹ ಲೀಲಾವತಿ ಅವರಿಗೆ, ವೇದಿಕೆಯ ಮುಂಭಾಗದಲ್ಲಿರುವ ನನ್ನ ನೆಚ್ಚಿನ ಶಿಕ್ಷಣಾರ್ಥಿಗಳೇ, ಇಂದು ನಮ್ಮ ಶ್ರೀ ಶಕ್ತಿ ಯೋಗ ಕೇಂದ್ರದ ವಾರ್ಷಿಕೋತ್ಸವ ಕಾರ್ಯಕ್ರಮವು ಸುಶ್ರುತವಾಗಿ ಜರುಗುತ್ತಿದೆ. ಇದಕ್ಕೆ ಕಾರಣರಾಗಿರುವ ಎಲ್ಲರಿಗೂ ಶುಭಾಶಯವನ್ನು ಕೋರುತ್ತಾ ನನ್ನ 2 ಮಾತುಗಳನ್ನು ಇಂದು ವ್ಯಕ್ತಪಡಿಸುತ್ತಿದ್ದೇನೆ. ಮೊದಲನೆಯದಾಗಿ ನಮ್ಮ ಗುರುಗಳಾದ ಶ್ರೀ ಯೋಗ ಪ್ರಕಾಶ್ ರವರ ಬಗ್ಗೆ ಹೇಳಬೇಕಾದರೆ ಬಹಳ ಸಮಯ ಬೇಕಾಗುವುದು. ಹಾಗಾಗಿ ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಇವರು 25 ಡಿಸೆಂಬರ್ 1961ರಲ್ಲಿ ರಾಮನಗರ ಜಿಲ್ಲೆ ಮಾಗಡಿ ತಾಲೂಕು ತಿರುಮಲೈ ಗ್ರಾಮದಲ್ಲಿ ಜನಿಸಿದರು. ಇವರ ತಂದೆ ಶ್ರೀ TS ಅನಂತ ರಂಗಾಚಾರ್ಯರು ಮತ್ತು ತಾಯಿ ಶ್ರೀಮತಿ ರಾಜಲಕ್ಷ್ಮಿಯವರು ಶ್ರೀ ಕ್ಷೇತ್ರ ಕುಟೀರ ಮತ್ತು ಯೋಗ ವನಸಿರಿ ಎಂಬ 2 ಯೋಗ ಆಶ್ರಮದ ಸಂಸ್ಥಾಪಕರಾಗಿದ್ದಾರೆ. ಹಾಗೂ ಇವರು ನ್ಯಾಷನಲ್ ಯೋಗ ಚಾಂಪಿಯನ್ ಆಗಿದ್ದು ಚಿನ್ನದ ಪದಕ ವಿಜೇತರಾಗಿದ್ದಾರೆ. ಹಾಗೂ ಮೈಸೂರು ಯೋಗಿ ಸಂಸ್ಥೆಯ ಸ್ಥಾಪಕರಾಗಿದ್ದಾರೆ. ಇವರಿಗೆ ಅಭಿನಂದನೆಗಳು. ನಂತರ ಶ್ರೀ ಮುಕುಂದನ್ ಗುರೂಜಿ ಅವರ ಬಗೆಗೆ ಹೇಳಬೇಕಾದರೆ, ಇವರು ಅಮೃತ ವಾಗ್ಮಿಗಳು ಮೈಸೂರು ನಗರದ ಉತ್ತಮ ಯೋಗ ಗುರುಗಳು. ಇವರು ಆನ್ಲೈನ್ ಮೂಲಕ ಯೋಗ, ಪ್ರಾಣಾಯಾಮ, ಧ್ಯಾನದ ತರಬೇತಿ ನೀಡುತ್ತಾರೆ. ಭಾರತೀಯ ಸಂಸ್ಕೃತಿಯ ಮಹಾಭಾರತ, ರಾಮಾಯಣ, ಆದಿ ಶಂಕರಾಚಾರ್ಯರು, ಭಾಗವತ ಇತ್ಯಾದಿಗಳ ಪ್ರವಚನ ಮೂಲಕ ಪ್ರಸಿದ್ಧರಾಗಿದ್ದಾರೆ. ಮಂಕುತಿಮ್ಮನ ಕಗ್ಗ, ವಿಶ್ವಗುರು ಬಸವಣ್ಣ ಮತ್ತು ಸರ್ವಜ್ಞನ ವಚನಗಳನ್ನು ಆಳವಾಗಿ ಅಧ್ಯಯನ ಮಾಡಿ ಜನಸಾಮಾನ್ಯರಿಗೆ ಉತ್ತಮ ಮಾರ್ಗದರ್ಶನ ನೀಡುತ್ತಿದ್ದಾರೆ. ನಂತರ ಹೇಳುವುದಾದರೆ, ನಮ್ಮ ಸಂಸ್ಥೆಯ ಕಟ್ಟಡದ ಮಾಲೀಕರಾದಂತಹ ಶ್ರೀಮತಿ ಲೀಲಾವತಿಯವರು ಹಲವು ಸಮಾಜಗಳಲ್ಲಿ ಸದಸ್ಯೆಯಾಗಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಮುಖ್ಯವಾಗಿ ಶ್ರೀ ಶಾರದಾ ಮಹಿಳಾ ಸೇವಾ ಸಮಾಜದಲ್ಲಿ ಸದ್ಯ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಬೇರೆ ಬೇರೆ ಸಮಾಜಗಳಲ್ಲಿ ನಡೆಯುವ ರಸಪ್ರಶ್ನೆ ಕಾರ್ಯಕ್ರಮ, ಪ್ರಬಂಧ ಸ್ಪರ್ಧೆ, ಆಟೋಟಗಳಲ್ಲಿ ಶಾರದಾ ಮಹಿಳಾ ಸಮಾಜದ ಪರವಾಗಿ ಸ್ಪರ್ಧಿಸಿ ಹಲವಾರು ಬಹುಮಾನಗಳನ್ನು ಪಡೆದಿದ್ದಾರೆ.
ಮಾತ್ರ ಯೋಗ ತರಬೇತಿ ನೀಡುತ್ತಿರುವುದರಿಂದ ಹೆಚ್ಚಿನದಾಗಿ ಗೃಹಿಣಿಯರು ಶ್ರದ್ಧೆಯಿಂದ ಬಂದು ಯೋಗ ಕಲಿಯುತ್ತಿದ್ದಾರೆ. ಇವರಲ್ಲಿ ಹಲವರು ಉದ್ಯೋಗಸ್ಥ ಮಹಿಳೆಯರು ಕೂಡ ಇದ್ದಾರೆ. ಮನೆಯ ಕೆಲಸ ಕಾರ್ಯಗಳು, ಮಕ್ಕಳ ಜವಾಬ್ದಾರಿಗಳು, ಹೊರಗೆ ದುಡಿಯುವ ಜವಾಬ್ದಾರಿಗಳೊಂದಿಗೆ ತಮ್ಮ ಮಾನಸಿಕ ಹಾಗೂ ಭೌತಿಕ ಆರೋಗ್ಯಕ್ಕಾಗಿ ಹೆಚ್ಚಿನ ಒತ್ತು ಕೊಟ್ಟು ಸಮಯ ಮಾಡಿಕೊಂಡು ತುಂಬಾ ಶ್ರದ್ಧೆಯಿಂದ ಕಲಿಯುತ್ತಿದ್ದಾರೆ. ಹಾಗೂ ಇವರಿಗೆ ಕಲಿಸುವುದರಲ್ಲಿ ನನಗೆ ಒಂದು ರೀತಿಯ ಸಾರ್ಥಕತೆ ಭಾವನೆ ಮೂಡಿಬರುವುದರೊಂದಿಗೆ ಹೆಮ್ಮೆಯ ವಿಚಾರ. ನಮ್ಮ ಸಂಸ್ಥೆಯಲ್ಲಿ ಕೇವಲ ಯೋಗ ತರಬೇತಿ ಒಂದನ್ನೇ ಸೀಮಿತವಾಗದೆ, ಯೋಗ ತರಬೇತಿಗೆ ಮುನ್ನ 30 ನಿಮಿಷಗಳ ಕಾಲ ವಾಕಿಂಗ್ ಮಾಡಿ, ನಂತರ ಸ್ಕಿಪ್ಪಿಂಗ್ ಮಾಡಿ ಓಂಕಾರದೊಂದಿಗೆ ಯೋಗಾಭ್ಯಾಸವನ್ನು ಪ್ರಾರಂಭಿಸುತ್ತೇವೆ. ಹಾಗೂ ನಮ್ಮ ಸಂಸ್ಥೆಯ ಶಿಕ್ಷಣಾರ್ಥಿಗಳು ಮತ್ತು ನಾವು ಸೇರಿ ಹಲವಾರು ಆಚರಣೆಗಳನ್ನು ಆಚರಿಸುತ್ತೇವೆ. ಅದರಲ್ಲಿ ಮುಖ್ಯವಾಗಿ ರಥಸಪ್ತಮಿಯ ದಿನದಂದು 108 ಸೂರ್ಯ ನಮಸ್ಕಾರಗಳು ಮಾಡುವುದು, ಗುರುಪೂರ್ಣಿಮಾ ಆಚರಣೆ, ಶಿಕ್ಷಕರ ದಿನಾಚರಣೆ, ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ದಿನದಂದು ಪ್ರೋಟೋಕಾಲ್ ಪ್ರಕಾರವಾಗಿ ತಿಳಿಸಿರುವಂತೆ ಯೋಗಾಭ್ಯಾಸವನ್ನು ನಮ್ಮ ಶಿಕ್ಷಣಾರ್ಥಿಗಳಿಂದ ಅಭ್ಯಾಸ ಮಾಡಿಸುತ್ತೇವೆ. ಹೀಗೆ ಹೇಳುತ್ತಾ ಹೋದರೆ ತುಂಬಾ ಇದೆ. ಸಮಯದ ಅಭಾವ ಹಾಗೂ ಮುಂದಿನ ಕಾರ್ಯಕ್ರಮಗಳಿಗೆ ಸಮಯ ನೀಡಬೇಕಾಗಿರುವುದರಿಂದ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಅತಿಥಿಗಳಿಗೆ ವಂದಿಸುತ್ತಾ ಈ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದ. ಈಗ ವೇದಿಕೆ ನಮ್ಮ ಮುಖ್ಯ ಅತಿಥಿಗಳು. ಅವರ ಸಲಹೆ, ಮಾರ್ಗದರ್ಶನ ಹಾಗೂ ಯೋಗ ಪ್ರದರ್ಶನವನ್ನು ನಾವು ಎಲ್ಲರೂ ಎದುರು ನೋಡುತ್ತಿದ್ದೇವೆ. ಇದೀಗ ಶ್ರೀ ಯೋಗ ಪ್ರಕಾಶ್ ಗುರುಜಿ ಅವರಿಂದ ಹಿತವಚನಗಳು. ಅವರನ್ನು ಜೋರಾದ ಚಪ್ಪಾಳೆಯಲ್ಲಿ ಪ್ರಥಮವಾಗಿ ಎಲ್ಲ ಶಿಕ್ಷಣಾರ್ಥಿಗಳಿಗೆ ಹೃದಯಪೂರ್ವಕ ನಮನಗಳು. ಈ ದಿನ ಅತ್ಯಂತ ಉತ್ತಮವಾಗಿ ಪ್ರಾರ್ಥನೆ ಮತ್ತು ನಿರೂಪಣೆಯನ್ನ ಮಾಡಿರ್ತಕ್ಕಂತಹ ಮಾತೃಶ್ರೀ ಸಮಾನರಾಗಿರ್ತಕ್ಕಂತಹ ಸಹೋದರಿಯರಿಗೆ ಹೃದಯಪೂರ್ವಕ ಅಭಿನಂದನೆಗಳು. ಮಹಿಳೆಯರಿಗೆ ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೀವಿ, ಬಹಳ ಒತ್ತಡದ ಜೀವನದಲ್ಲಿ ನಾವೆಲ್ಲ ಇದ್ದೀವಿ. ಅಂತ ಒತ್ತಡದ ಜೀವನ ಇದ್ರೂ ಸಹ ನಾವೆಲ್ಲ ಆರೋಗ್ಯವಾಗಿರ್ಬೇಕು. ಸಂಸಾರದಲ್ಲಿ ಇರ್ತಕ್ಕಂತಹ ಗಂಡ ಮಕ್ಕಳು, ಅತ್ತೆ ಮಾವ ಇವರೆಲ್ಲರ ಜೊತೆಯಲ್ಲಿ ಹೊಂದ್ಕೊಂಡು ಹೋಗ್ಬೇಕು ಅಂದ್ರೆ ಪ್ರಥಮವಾಗಿ ನಾವು ಮಾನಸಿಕವಾಗಿ ಮತ್ತು ಶಾರೀರಿಕವಾಗಿ ಆರೋಗ್ಯವಾಗಿರ್ಬೇಕು ಅಂತಕ್ಕಂಥ ದೃಷ್ಟಿ ಇಟ್ಕೊಂಡು ಈ ಮೊಬೈಲ್ ಯುಗದಲ್ಲೂ ಸಹ ನೀವೆಲ್ಲ ಯೋಗಕ್ಕೆ ಬಂದಿದ್ದೀರಾ. ನಿಮ್ಗೆಲ್ಲ ಮತ್ತೊಂದು ಬಾರಿ ಹೃದಯಪೂರ್ವಕ ನಮನಗಳು. ಬಹಳ ಸಂತೋಷ ಪಡ್ಬೇಕು. ಯಾತಕ್ಕೆ ಸಂತೋಷ ಪಡ್ಬೇಕು ಅಂದ್ರೆ ಮಂಜುಳಾ ದೇವಿ ಅವರು ಯೋಗವನ್ನ ಕಲ್ತಿರ್ತಕ್ಕಂಥದ್ದು ಸಂಸ್ಕೃತ ಪಾಠಶಾಲೆಯಲ್ಲಿ. ಇಡೀ ಪ್ರಪಂಚಕ್ಕೇನೆ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಪುರಾತನವಾಗಿರ್ತಕ್ಕಂಥ ಮಹಾರಾಜರಿಗೆ ಯೋಗವನ್ನ ಹೇಳ್ಕೊಟ್ಟಿರ್ತಕ್ಕಂತಹ ಡಾಕ್ಟರ್ BKS ಅಯ್ಯಂಗಾರ್ ಪಟ್ಟಾಭಿ ಜೋಯಿಸರ ಮಹನೀಯರಿಗೆ ಹೇಳ್ಕೊಟ್ಟಿರ್ತಕ್ಕಂಥ ಯೋಗ ಶಾಲೆ ಯಾವ್ದಾದ್ರು ಇದೆ ಅಂತಂದ್ರೆ ಅದು ಸಂಸ್ಕೃತ ಪಾಠಶಾಲೆ. ನನ್ನ ಸುಯೋಗನ ಏನೂ ಗೊತ್ತಿಲ್ಲ, 2005ನೇ ಇಸ್ವಿಯಿಂದ 2008ನೇ ಇಸ್ವಿವರೆಗೂ ಸತತವಾಗಿ ಒಂದಿನಾನು ಬಿಡದೇನೆ ನಮ್ಮ ಮಂಜುಳಾ ದೇವಿಯವರು ಆಸನ, ಪ್ರಾಣಾಯಾಮ, ಧ್ಯಾನವನ್ನ ಅಭ್ಯಾಸ ಮಾಡಿದ್ರು. ಮಂಜುಳಾ ದೇವಿ ಅವರು ನನಗೆ ಪರಮಾಪ್ತ ಶಿಷ್ಯ ಆಗಿದ್ದಾರೆ. ಅವರಿಗೆ ಹೃತ್ಪೂರ್ವಕ ನಮಸ್ಕಾರ. ಮಂಜುಳಾ ದೇವಿ ಅವ್ರ ಬಗ್ಗೆನೇ ಹೇಳ್ಬೇಕು ಅಂತಂದ್ರೆ, ನಾನು ಆಸನಗಳನ್ನ 3 ಭಾಗ ಮಾಡ್ತೀನಿ. ಮೊದಲನೇ ಭಾಗ ಏನು ಅಂತಂದ್ರೆ ಆರೋಗ್ಯಪೂರ್ಣ ಸಮಾಜಕ್ಕೆ ಸರಳವಾಗಿರ್ತಕ್ಕಂಥ ಆಸನಗಳು. ಈಗೆಲ್ಲ ನೀವೇನ್ ಮಾಡ್ತಿದ್ದೀರಾ, ಇದಕ್ಕೆ ಸರಳವಾಗಿರ್ತಕ್ಕಂಥ ಆಸನಗಳು ಅಂತ ಕರಿತೀವಿ. ಜೀವನ ಶೈಲಿಗೂ ಇದು ಸಾಕು. ಆದ್ರೆ ಯಾರು ಯೋಗದಲ್ಲಿ ಆಳವಾಗಿ ಅಧ್ಯಯನ ಮಾಡಿರ್ತಾರೆ, ಆಸನಾಭ್ಯಾಸಗಳನ್ನ ಯಾರು ಚೆನ್ನಾಗಿ ಮಾಡಿರ್ತಾರೆ ಅಂತವ್ರು ಸ್ಪರ್ಧೆಗಳಿಗೆ ಹೋಗ್ತಾರೆ. ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಅನೇಕ ಯೋಗಾಸನ ಸ್ಪರ್ಧೆಗಳಲ್ಲಿ ನಮ್ಮ ಮಂಜುಳಾ ದೇವಿ ಅವರು ಭಾಗವಹಿಸಿದ್ದಾರೆ. ಅದಲ್ದೇನೆ ರಾಜ್ಯ ಮಟ್ಟದಲ್ಲಿ ಬೆಂಗಳೂರಲ್ಲಿ, ಮೈಸೂರಲ್ಲಿ ನಡೀತಕ್ಕಂತಹ ಎಲ್ಲ ಯೋಗಾಸನ ಸ್ಪರ್ಧೆಗಳಲ್ಲಿ ತೀರ್ಪುಗಾರರಾಗೂ ಸಹ ಕೆಲಸ ಮಾಡಿದ್ದಾರೆ. ಹಾಗಾಗಿ ಮಂಜುಳಾ ದೇವಿ ಅವರಂತಹ ಉತ್ತಮ ಗುರುಗಳು ಇಲ್ಲಿರ್ತಕ್ಕಂಥ ಮಹಿಳೆಯರಿಗೆ, ಶ್ರೀರಾಮ್ಪುರದಲ್ಲಿ ಇರ್ತಕ್ಕಂಥ ಮಹಿಳೆಯರಿಗೆ ಸಿಕ್ಕಿರೋದು ಒಂದು ಸುಕೃತದ ಫಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡಿ, ಯೋಗಾಸನ, ಪ್ರಾಣಾಯಾಮ, ಧ್ಯಾನ ಇದನ್ನ ಮಾಡೋದ್ರ ಜೊತೆನಲ್ಲಿ ಇವತ್ತಿನ ದಿವಸ ನಮ್ಗೆ ಉತ್ತಮವಾಗಿರ್ತಕ್ಕಂಥ ಮಾರ್ಗದರ್ಶಕರು ಸಹ ಬೇಕು.
ಅಂತ ಮಾರ್ಗದರ್ಶಕರು ಯಾರಿದ್ದಾರೆ ಮೈಸೂರಲ್ಲಿ ಅಂತ ನಾವೇನಾದ್ರು ಅವಲೋಕನ ಮಾಡಿದ್ರೆ, ನನಗಿಂತ ಒಂದು 8 ವರ್ಷ ವಯಸ್ಸಲ್ಲಿ ಚಿಕ್ಕವರು ಯಾರು ನಮ್ಮ ಮುಕುಂದನ್ ಗುರೂಜಿ ಅವರು. ಮುಕುಂದನ್ ಗುರೂಜಿ ಅವರು ಎಲ್ಲ ವರ್ಗದ ಜನಕ್ಕೆ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ವ್ಯಕ್ತಿತ್ವ ವಿಕಾಸನ, ನಮ್ಮ ಪಾರಂಪರಿಕವಾಗಿರ್ತಕ್ಕಂಥ ಮಹಾಭಾರತ ರಾಮಾಯಣ ಕಥೆಗಳು, ಆದಿಶಂಕರಾಚಾರ್ಯ, ರಾಮಾನುಜಾಚಾರ್ಯ, ಮಧ್ವಾಚಾರ್ಯ ಆಚಾರ್ಯರ ಬಗ್ಗೆ ಬರೆದಿರ್ತಕ್ಕಂಥ ಗ್ರಂಥಗಳ ಬಗ್ಗೆ ಉಲ್ಲೇಖ ಮಾಡ್ತಕ್ಕಂಥದ್ದು, ಸರ್ವಜ್ಞನ ವಚನಗಳನ್ನ ಹೇಳ್ತಕ್ಕಂಥದ್ದು, ಹೀಗೆ ಮಂಕುತಿಮ್ಮನ ಕಗ್ಗ, ಹೀಗೆ ಹಲವಾರು ಸಂದೇಶಗಳನ್ನ ಪ್ರಸ್ತುತ ಜನರಿಗೆ ಕೊಡ್ತಕ್ಕಂಥ ಸಂದೇಶವನ್ನ ಆಡಿಯೋ ಮೂಲಕನೂ ಹಾಕ್ತಾರೆ, ಆನ್ಲೈನ್ ಮೂಲಕನೂ ತರಗತಿನ ತಗೋತಾರೆ. ಉತ್ತಮವಾಗಿರ್ತಕ್ಕಂಥ ಎಲ್ಲೆಲ್ಲಿ ಕರೀತಾರೆ ವೇದಿಕೆಗಳಿಗೆ ಅಲ್ಲೆಲ್ಲ ಬಂದು ಉತ್ತಮವಾಗಿರ್ತಕ್ಕಂಥ ಮಾರ್ಗದರ್ಶನವನ್ನ ಕೊಡ್ತಾರೆ. ಅಂತ ಒಬ್ಬ ಉತ್ತಮ ಗುರುಗಳು ಒಬ್ಬ ಸ್ವಾತಂತ್ರ್ಯ ಯೋಧರ ಮಕ್ಕಳು ಸಹ ಹೋದು, ಅವರು ಸಿಕ್ಕಿರೋದು ನಮ್ಮ ಪುಣ್ಯ ಅಂತ ಹೇಳ್ತೀನಿ. ಅವ್ರಿಗೂ ಸಹ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ನೋಡಿ, ಎಷ್ಟೋ ಜನ ಮನೆಗಳನ್ನ ಕಟ್ತಾರೆ. ಯಾತಕ್ಕೆ ಕಟ್ತಾರೆ? ಬಾಡಿಗೆಗಳು ಬರ್ಲಿ, ತಮ್ಮ ಸಂಸಾರ ಚೆನ್ನಾಗಿರ್ಲಿ, ತಾವು ಸುಖಕರವಾಗಿರ್ಬೇಕು ಅಂತ ಕಟ್ತಾರೆ. ಎಲ್ಲೋ ಒಬ್ಬೊಬ್ಬರು ಮಾತ್ರ ಪ್ರಪಂಚದಲ್ಲಿ ಇರ್ತಕ್ಕಂಥ ವಾತಾವರಣ ಚೆನ್ನಾಗಿರ್ಬೇಕು, ಅಲ್ಲಿರ್ತಕ್ಕಂಥವೆಲ್ಲ ಆರೋಗ್ಯಪೂರ್ಣವಾಗಿರ್ತಕ್ಕಂಥ ಸಮಾಜ ಆಗಿರ್ಬೇಕು, ಹಲವಾರು ಜನ ನಮ್ಮ ಮನೆಗೆ ಬಂದು ಆಯ್ತೆ ಇಲ್ಲಿ ಒಂದು ಭಕ್ತಿಯಿಂದ ಯೋಗಾಭ್ಯಾಸವನ್ನ ಮಾಡ್ಬೇಕು ಅಂತ ದೃಷ್ಟಿ ಇಟ್ಕೊಂಡಿರ್ತಕ್ಕಂಥವ್ರು ಬಹಳ ಅಪರೂಪ. ಆತರ ಒಂದು ದೂರದೃಷ್ಟಿಯನ್ನ ಇಟ್ಕೊಂಡಿರ್ತಕ್ಕಂಥ ಸಮಾಜ ಸೇವಕಿ ಲೀಲಾವತಿ ಅವರು ನಮ್ಮ ಜೊತೆಗಿದ್ದಾರೆ. ಅವರು ನಿಮ್ಮೆಲ್ಲರಿಗೂ ಸಹ ಈ ಒಂದು ಕಟ್ಟಡವನ್ನ ಕೊಟ್ಟಿದ್ದಾರೆ, ಮಹಿಳೆಯರಿಗೆ ಕೊಟ್ಟಿದ್ದಾರೆ. ಅದು ನಾವು ಬಹಳ ಸಂತೋಷ ಪಡಬೇಕಾಗಿರ್ತಕ್ಕಂಥ ವಿಷಯ. ಹಾಗಾಗಿ ಲೀಲಾವತಿ ಅವರೇ, ನಿಮ್ಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ನಮನಗಳು. ನೋಡಿ, ಬೆಳಗ್ಗೆ ಎದ್ದು ನಾವೆಲ್ಲ ಪ್ರಾರಂಭ ಮಾಡೋದೇ ಮೊಬೈಲ್ ನಿಂದ ಪ್ರಾರಂಭ ಮಾಡ್ತಾ ಇದೀವಿ ಜೀವನವನ್ನ. ಇದ್ರ ಜೊತೆನಲ್ಲಿ ಮಹಿಳೆಯರು ಮೊಬೈಲ್ಗಳನ್ನ ನೋಡೋದ್ರ ಜೊತೆನಲ್ಲಿ ಮಕ್ಕಳುಗಳಿಗೆ ತಿಂಡಿ ರೆಡಿ ಮಾಡ್ಬೇಕು, ಗಂಡನಿಗೆ ಬೇಕಾಗಿರ್ತಕ್ಕಂಥ ಉಪಹಾರವನ್ನ ಮಾಡ್ಬೇಕು, ಅವರನ್ನ ಮೆಚ್ಚಿಸ್ಬೇಕು, ಅತ್ತೆ ಮಾವನ್ನ ಮೆಚ್ಚಿಸ್ಬೇಕು. ಇಷ್ಟು ಸಾಲದು ಅಂತ ಅವ್ರು ಹೊರಗಡೆನೂ ದುಡಿಯೋದಕ್ಕೆ ಹೋಗ್ಬೇಕು ಅಂತ ಒಂದು ಪರಿಸ್ಥಿತಿಯನ್ನು ನಾವಿದ್ದೀವಿ. ಮನೆಯಲ್ಲೇನೆ ಇದ್ರೆ ಅವ್ರಿಗೆ ಸಾಕಷ್ಟು ಇನ್ನೂ ಒತ್ತಡಗಳು ಜಾಸ್ತಿ ಇರ್ತೇವೆ, ಕಡಿಮೆ ಇರೋದಿಲ್ಲ. ಬಟ್ಟೆ ಒಗಿತಕ್ಕಂಥದ್ದು ಎಲ್ಲ ಕೆಲಸಗಳು, ಮನೆ ಕೆಲಸ ಮಾಡ್ಲೇಬೇಕು ಮಹಿಳೆಯರು. ಇದು ನಮ್ಮ ಭಾರತೀಯ ಸಂಸ್ಕೃತಿ. ಅಂತದೆಲ್ಲ ಇದ್ರೂ ಸಹ ನೀವು ಆರೋಗ್ಯಪೂರ್ಣವಾಗಿರ್ಬೇಕು ಅಂತ ಪ್ರತಿನಿತ್ಯ 1 ಗಂಟೆಯಲ್ಲಿ ಆಸನಾಭ್ಯಾಸಕ್ಕೆ ಯಾತಕ್ಕೆ ಬರ್ತಿದ್ದೀರಾ ಅಂತಂದ್ರೆ, ನಿಮ್ಮ ಶಾರೀರಿಕ ಶಕ್ತಿ ಮತ್ತು ಮಾನಸಿಕ ಶಕ್ತಿನ ನೀವು ಅಭಿವೃದ್ಧಿ ಮಾಡ್ಕೊಳ್ಬೇಕು ಅಂತ ಬರ್ತಾ ಇದ್ದೀರಾ. ನಿಮ್ಮೆಲ್ಲರಿಗೂ ಮತ್ತೊಂದು ಬಾರಿ ಹೃದಯಪೂರ್ವಕ ನಮನಗಳು. ನೋಡಿ, ಇಲ್ಲಿ ಬರ್ತಾ ಇರ್ತಕ್ಕಂಥವರಲ್ಲಿ ಸಾಮಾನ್ಯವಾಗಿ 90% ಜನಕ್ಕೆ ಏನಾಗಿದೆ ಗೊತ್ತಾ? ಮದುವೆ ಆಗಿದೆ, ಮಕ್ಕಳುಗಳಿದ್ದಾರೆ. ನಿಮ್ಮ ಮಗಳಿಗೆ ಬಹಳ ಅವಶ್ಯಕ, ಯಾವುದು ಬಹಳ ಅವಶ್ಯಕ ಗೊತ್ತಾ? ಯೋಗಾಸನ, ಜಾಗಿಂಗ್, ವಾಕಿಂಗ್, ಸ್ಕಿಪ್ಪಿಂಗ್. ನಮ್ಮ ಮಂಜುಳಾದೇವಿ ಅವರು ಅದನ್ನು ಸಹ ಮಾಡಿಸಿದ್ದಾರೆ ಯೋಗದ ಜೊತೆನಲ್ಲಿ. ಮನಸ್ಸಿಗೆ ಶಾಂತಿ ಕೊಡ್ಬೇಕು ಅಂತ ಉತ್ತಮವಾಗಿರ್ತಕ್ಕಂಥ ಪ್ರೇಯರು ಸಹ ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ನಾವು ಬಹಳ ಸತ್ಯವಂತರಾಗಿದ್ದು, ಜೀವನದಲ್ಲಿ ಕ್ರಮಬದ್ಧವಾಗಿದ್ದು, ಯೋಗಾಸನಗಳನ್ನ ಮಾಡ್ಕೊಂಡು, ಸರಿಯಾದ ಸಮಯಕ್ಕೆ ಎದ್ದು, ಸರಿಯಾದ ಸಮಯಕ್ಕೆ ಮಲಕೊಂಡು, ಸರಿಯಾದ ಸಮಯಕ್ಕೆ ಮನೆಗಳ ಕೆಲಸಗಳನ್ನ ಮಾಡ್ಕೊಂಡು, ಸರಿಯಾಗಿರ್ತಕ್ಕಂಥ ಸಮಯಕ್ಕೆ ಹೊರಗಡೆನೂ ನಾವು ದುಡ್ಕೊಂಡ್ ಬಂದ್ರು ಸಹ ಆಯ್ತೆ, ನಮ್ಮಲ್ಲಿ ಏನಾಗುತ್ತೆ ಅಂತಂದ್ರೆ, ನಮ್ಮ ಸುತ್ತಮುತ್ತ ಇರ್ತಕ್ಕಂಥವ್ರು, ಮನೆಯವರಿರ್ಬೋದು, ವಾತಾವರಣದಲ್ಲಿರ್ಬೋದು, ಅನೇಕ ಗೊಂದಲಗಳನ್ನ ಸೃಷ್ಟಿ ಮಾಡ್ತಾರೆ. ಅಂದ್ರೆ ನಮ್ಮ ಮೇಲೆ ಕೋಪಿಸ್ಕೋತಾರೆ, ನಾವೇನೇ ಮಾಡೋರು ತಪ್ಪು ಮಾಡ್ತಾ ಇದೀವಿ ಅಂತ ಹೇಳ್ತಾರೆ, ಬೆರಳನ್ನ ನೀನ್ ಮಾಡ್ತಿರೋದು ಸರಿ ಇಲ್ಲ ಅಂತ ಹೇಳ್ತಾರೆ. ಇದೆಲ್ಲ ನಡೀತಾ ಇರೋದು ನಾವು ನೋಡ್ತಾ ಇದೀವಿ. ಆಯ್ತೆ, ಗಂಡಂಗೆ ಹೆಂಡತಿ, ಹೆಂಡತಿಗೆ ಗಂಡ, ಮಕ್ಕಳುಗಳು ನಿನ್ಗೇನ್ ಮಹಾ ಗೊತ್ತು ಅಂತಾರೆ. ಇಡೀ ಪ್ರಪಂಚ ಯೋಗದ ಗುರುಗಳು ಅಂತ ಅನ್ಕೋತಾರೆ. ಆದ್ರೆ ಅವ್ರ ಮನೆಯವರು ಇವ್ರಿಗೇನು ಗೊತ್ತಿಲ್ಲ ಅಂತಾರೆ. ಇಡೀ ಪ್ರಪಂಚಕ್ಕೆ ಮಾರ್ಗದರ್ಶಕರಾಗಿರ್ತಾರೆ, ಆದ್ರೂ ಸಹ ಮನೆಯವರು ಏನ್ ಮಾತಾಡ್ತಾರೆ ಅಂದ್ರೆ ಇವ್ರಿಗೇನು ಗೊತ್ತಿಲ್ಲ ಅಂತಾರೆ. ಅಂದ್ರೆ ನಾವುಗಳೆಲ್ಲ ಎಲ್ಲರ ಮನೆಯಲ್ಲೂ ಇರ್ತಕ್ಕಂಥ ಸಮಸ್ಯೆನೆ. ಮನೆಯಲ್ಲಿ ವಿರೋಧಗಳನ್ನ ವ್ಯಕ್ತಪಡಿಸತಕ್ಕಂಥದ್ದು ಎಲ್ಲರ ಮನೆಯಲ್ಲೇ ಇರ್ತಕ್ಕಂಥ ಸಮಸ್ಯೆನೆ. ಹಾಗಾಗಿ ಒಂದು ಚಿಕ್ಕ ಕಥೆನ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ಪ್ರಸ್ತುತ ಸಮಾಜಕ್ಕೆ ಅವಶ್ಯಕವಾಗಿರ್ತಕ್ಕಂಥ ಒಂದು ಕಥೆ ಇದು. ಒಂದು ಸಲ ಒಬ್ಬ ಜಡ್ಜ್ ಹತ್ರಕ್ಕೆ, ನ್ಯಾಯಾಧೀಶ ಹತ್ರಕ್ಕೆ ಒಬ್ಬ ಮಹಿಳೆ ಬರ್ತಾಳೆ. ಅವ್ರಿಗೆ ಮಕ್ಕಳಿರ್ತಾರೆ, ಮೊಮ್ಮಕ್ಕಳಿರ್ತಾರೆ, ಗಂಡ ಇರ್ತಾರೆ, ಅತ್ತೆ ಮಾವ ಎಲ್ಲರೂ ಇರ್ತಾರೆ. ಅವಳು ಬಂದು ಏನ್ ಕೇಳ್ತಾಳೆ ಗೊತ್ತೇ ಜಡ್ಜ್ಗೆ? ದಯವಿಟ್ಟು ನನಗೆ ಡೈವರ್ಸ್ ಕೊಟ್ಬಿಡಿ, ಏನ್ ಮಾಡಿ ವಿಚ್ಛೇದನವನ್ನ ಕೊಡಿ ಅಂತ ಕೇಳ್ತಾರೆ. ಯಾರು? ಮಹಿಳೆ. ಜಡ್ಜ್ ಅವರು, ಸರಿ ಕಣಮ್ಮ, ನಿನಗೆ ವಿಚ್ಛೇದನ ಕೊಡೋಣ, ಆದ್ರೆ ನಿನ್ನ ಒಬ್ಬರಿಗೆ ಕೊಡಕ್ ಬರಲ್ಲ, ನಿನ್ನೆ ಹೇಳಿಕೆ ತಗೊಂಡು ನಿನ್ ಗಂಡನ್ನ ಕರ್ಕೊಂಡ್ ಬರ್ತೀಯಮ್ಮ, ಅದಕ್ಕೇನಂತೆ ನಾಳೆನೆ ಕರ್ಕೊಂಡ್ ಬರ್ತೀನಿ, ಕರ್ಕೊಂಡ್ ಬಾರಮ್ಮ ಅಂತಾರೆ. ಜಡ್ಜ್ ಕೇಳ್ತಾರೆ ಗಂಡನ್ನ, ನೋಡಪ್ಪ ನಿನ್ ಹೆಂಡತಿ ವಿಚ್ಛೇದನ ಕೇಳ್ತಾರೆ, ನಿನಗೆ ವಿಚ್ಛೇದನ ಏನಾದ್ರು ಬೇಕೇನಪ್ಪ ಅಂತ ಕೇಳ್ತಾರೆ.
ಇಲ್ಲ ಇಲ್ಲ, ನನ್ನ ಹೆಂಡತಿ ತುಂಬಾ ಒಳ್ಳೆಯವಳು, ಅವಳಿಂದ ನನಗೆ ವಿಚ್ಛೇದನೆ ಬೇಡ, ಇವಳಿಂದ ವಿಚ್ಛೇದನ ತಗೊಂಬಿಟ್ರೆ ನಾನು ಯಾರ ಜೊತೆಲಿ ಬಾಳೋದಿಕ್ಕಾಗತ್ತೆ, ಹಾಗಾಗಿ ದಯವಿಟ್ಟು ನಮಗೆ ವಿಚ್ಛೇದನ ಕೊಡಬೇಡಿ, ದಯವಿಟ್ಟು ಇವಳ ಜೊತೆಲಿ ಹೊಂದ್ಕೊಂಡು ಹೋಗೋದಿಕ್ಕೆ ಅವಕಾಶ ಮಾಡ್ಕೊಡಿ ಅಂತ ಕೇಳ್ತಾರೆ. ಗಂಡ ಹೇಳ್ತಕ್ಕಂಥ ಮಾತು ಪತ್ನಿ ಬಗ್ಗೆ. ಪತ್ನಿ ಕೇಳ್ತಿರೋದು ವಿಚ್ಛೇದನ. ಪತ್ನಿನ ಕೇಳ್ತಾರೆ, ಅಲ್ಲ ಕಣಮ್ಮ, ನಿನ್ ಗಂಡ ಈ ತರ ಹೇಳ್ತಾರೆ, ನಿನ್ ಗಂಡ ಸರಿ ಇಲ್ವಮ್ಮ? ಅವರು ಏನಾದ್ರು ಕುಡಿತಾರ? ಇಲ್ಲ. ಇಸ್ಪೀಟ್ ಆಡ್ತಾರ? ಇಲ್ಲ. ರೇಸ್ ಆಡ್ತಾರ? ಇಲ್ಲ. ಅಕ್ರಮ ಆಗಿರ್ತಕ್ಕಂಥ ಸಂಬಂಧ ಏನಾದ್ರು ಇಟ್ಕೊಂಡಿದಾರ? ಇಲ್ಲ. ಮತ್ತೆ ಕೆಲ್ಸಕ್ಕೆ ಹೋಗಲ್ಲಮ್ಮ? ಇಲ್ಲ ಗುರುಗಳೇ, ಕರೆಕ್ಟ್ ಟೈಮ್ಗೆ ಅವರು ಕೆಲ್ಸಕ್ಕೆ ಹೋಗ್ತಾರೆ. ಬೆಳಿಗ್ಗೆ 8 ಗಂಟೆಗೆ ಹೋದ್ರೆ ರಾತ್ರಿ 8 ಗಂಟೆಗೆ ಬರ್ತಾರೆ. ಕೈ ತುಂಬಾ ಸಂಬಳ ತರ್ತಾರೆ. ಚಿನ್ನ ಬೆಳ್ಳಿ ಒಡವೆ ಎಲ್ಲಾ ಮಾಡಿಸ್ಕೊಟ್ಟಿದ್ದಾರೆ. ಬ್ಯಾಂಕ್ ಅಲ್ಲಿ ಹಣ ಎಲ್ಲಾ ಇಟ್ಟಿದ್ದಾರೆ. ಸೈಟು ಮನೆ ಏನಾದ್ರು ಮಾಡ್ಕೊಟ್ಟಿದಾರ? ಹೌದು, ಸೈಟು ಮನೆ ಎಲ್ಲದನ್ನೂ ಮಾಡ್ಕೊಟ್ಟಿದ್ದಾರೆ ನನ್ ಗಂಡ. ನನ್ ಗಂಡ ಎಲ್ಲಾ ಕೆಲ್ಸಗಳು ಮಾಡಿದ್ದಾರೆ, ಆದ್ರೂ ನನ್ಗೆ ವಿಚ್ಛೇದನ ಬೇಕು ಅಂತಾರೆ. ಯಾಕಮ್ಮ ವಿಚ್ಛೇದನ ಬೇಕು ನಿನಗೆ? ನಿನ್ ಗಂಡ ಕುಡಿಯಲ್ಲ, ಯಾವುದೇ ಮಾದಕ ದ್ರವ್ಯಗಳ ವ್ಯಸನಿ ಅಲ್ಲ, ಚಿನ್ನ ಬೆಳ್ಳಿ ಎಲ್ಲ ಮಾಡಿಸ್ಕೊಟ್ಟಿದ್ದಾರೆ, ಸೈಟ್ ಮಾಡಿದ್ದಾರೆ, ಮನೆ ಮಾಡಿದ್ದಾರೆ, ಬಹಳ ಒಳ್ಳೆಯವರು, ಯಾವುದೇ ದುರಭ್ಯಾಸಗಳಿಲ್ಲ, ಎಲ್ಲರ ಜೊತೆ ನಗ್ತಾ ಕೂಡ ಮಾತಾಡ್ತಿದ್ದಾರೆ. ಆದ್ರೂ ನಿನ್ಗೆ ಯಾಕಮ್ಮ ಬೇಕು ವಿಚ್ಛೇದನ ಅಂತ ಕೇಳ್ತಾರೆ. ಅಯ್ಯೋ, ನಾನು ಹೇಗ್ ಹೇಳೋದು ಅಂತ ಹೇಳ್ತಾರೆ. ಇಲ್ಲ ಹೇಳಮ್ಮ, ಪರವಾಗಿಲ್ಲ, ನಿನಗೆ ವಿಚ್ಛೇದನ ಬೇಕು ನೀನ್ ಹೇಳ್ಬಿಡಮ್ಮ ಅಂತಾರೆ. ನೋಡಿ, ಇವರು ರಾತ್ರಿ 10 ಗಂಟೆ ಮಲಗಿದ್ರೆ ಬೆಳಿಗ್ಗೆ 6 ಗಂಟೆವರೆಗೂ ಗೊರಕೆ ಹೊಡಿತಾನೆ ಇರ್ತಾರೆ. 35 ವರ್ಷದಿಂದ ಇವ್ರು ಗೊರಕೆ ಕೇಳಿ 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 ಸಾಕಾಗಿ ಹೋಗಿದೆ, ನೆಮ್ಮದಿಯಾಗಿ ನಾನು ನಿದ್ದೆನೆ ಮಾಡಿಲ್ಲ, ದಯವಿಟ್ಟು ಇವ್ರು ಗೊರಕೆ ನಾನು ತಪ್ಪಿಸ್ಕೋಬೇಕು, ಅದಕ್ಕೆ ನಂಗೆ ವಿಚ್ಛೇದನ ಕೊಡಿ ಅಂತಾಳೆ. ಅವಾಗ ನ್ಯಾಯಾಧೀಶ ಏನ್ ಹೇಳ್ತಾರೆ ಗೊತ್ತೇ? ನೋಡಮ್ಮ, 35 ವರ್ಷ ಹಿಂದೆ ನೀನ್ ಮದುವೆ ಮಾಡ್ಕೊಂಡಿದ್ಯಾ, ನಿನ್ ಗಂಡಂಗೆ ಯಾವ್ದೇ ದುರಭ್ಯಾಸ ಇಲ್ಲ, ಎಲ್ಲಾದ್ರಲ್ಲೂ ಒಳ್ಳೆಯವರು, ಆಯ್ತಾ? ತಪ್ಪಿರೋದು ನಿನ್ನಲ್ಲೇ ಕಣಮ್ಮ, ನನ್ನಲ್ಲಿ ಏನಿದೆ ತಪ್ಪು ಅಂತಾಳೆ. ನೋಡಮ್ಮ, ನಿನ್ ಗಂಡ ಗೊರಕೆ ಹೊಡಿತಾನಲ್ವಾ, ನಿನ್ ಪಕ್ಕದಲ್ಲೇ ಮಲ್ಕೋತಾನಲ್ವಾ, ಬಹಳ ಸಂತೋಷ, ಕಿವಿಗೆ ಹತ್ತಿ ಇಟ್ಕೊಂಡ್ಬಿಡಮ್ಮ, ಸಮಸ್ಯೆನೇ ಇರಲ್ಲ. ಕಿವಿಗೆ ಹತ್ತಿನೇ ಇಟ್ಕೊಳ್ಳಿ, ಏನೂ ಸಮಸ್ಯೆನೇ ಇರಲ್ಲ ಅಂತಾರೆ. ಅದು ಅವಳಿಗೂ ಹೊಡೆದಿರ್ಲಿಲ್ಲ, ಸಭಿಕರಿಗೂ ಹೊಡೆದಿರ್ಲಿಲ್ಲ, ಅವ್ರ ಗಂಡಂಗೂ ಹೊಡೆದಿರ್ಲಿಲ್ಲ. ಯಾವತ್ತು ಅವ್ರು ಹೇಳ್ತಾರೆ ಅವತ್ತಿಂದ ಅವ್ರ ಕಿವಿಗೆ ಹತ್ತಿನ ಇಟ್ಕೊಂಡು ಜೀವನವನ್ನ ನಡೆಸ್ತಾರೆ. ಈ ಕತೆ ಏನ್ ಹೇಳುತ್ತೆ ಗೊತ್ತಾ? ನಮ್ ಸುತ್ತಮುತ್ತ ನಮ್ಮ ಮಕ್ಳಿರ್ಬೋದು, ನಮ್ಮ ಅತ್ತೆ ಮಾವಂದಿರ್ಬೋದು, ಸುತ್ತಮುತ್ತ ಇರ್ತಕ್ಕಂಥ ಕಚೇರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇರ್ಬೋದು, ನೆಂಟ್ರು ಇರ್ಬೋದು, ಯಾರೇನೇ ಮಾತಾಡ್ಲಿ, ನಾವು ಒಳ್ಳೆಯವರಾಗಿದ್ದು ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಪರಿಹಾರ ಏನಿದೆ ಅದನ್ನ ನಾವು ಉತ್ತಮ ಗುರುಗಳ ಮೂಲಕ ತಗೊಂಡು, ಅದು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಗೆ ಇಡೀ ಪ್ರಪಂಚ ಇರ್ತಕ್ಕಂಥ ಎಲ್ಲಾ ಕಷ್ಟವನ್ನ ಸರಿ ಮಾಡ್ಕೊಂಡು ಧರ್ಮದ ಸಂಸ್ಥಾಪನೆಯನ್ನ ಮಾಡ್ದ, ಹಾಗೆ ನಾವು ಸಹ ಧರ್ಮದ ಸಂಸ್ಥಾಪನೆಯನ್ನ ಮಾಡಿ ಎಲ್ಲರ ಜೊತೆಗೆ ಹೊಂದ್ಕೊಂಡು ಹೋಗ್ತಕ್ಕಂಥದ್ದು ಏಕೈಕ ಕಾವ್ಯ ಯಾವುದು ಗೊತ್ತೆ? ಅದು ಭಗವದ್ಗೀತೆ. ಅಂತ ಭಗವದ್ಗೀತೆ ಬಗ್ಗೆ ಉತ್ತಮವಾಗಿರ್ತಕ್ಕಂಥ ಪ್ರವಚನ ಕೊಡ್ತಕ್ಕಂಥ ಗುರುಗಳು ಯಾರು ಗೊತ್ತೇ? ನಮ್ಮ ಮುಕುಂದನ್ ಗುರೂಜಿ ಅವರು. ಮುಕುಂದನ್ ಗುರೂಜಿ ಅವರೇ, ನಿಮಗೂ ಹೃದಯಪೂರ್ವಕ ಆಗಿರ್ತಕ್ಕಂಥ ನಮಸ್ಕಾರಗಳು. ಎಲ್ಲರ ಜೊತೆಯಲ್ಲಿ ಸಕಾರಾತ್ಮಕವಾಗಿ ಸತ್ಯವನ್ನ ಹೇಳಿ, ಸಕಾರಾತ್ಮಕವಾಗಿ ಏನೇ ತಪ್ಪು ಮಾಡೋದು ಅದಕ್ಕೆ ಪರಿಹಾರ ಕಂಡು ಹಿಡ್ಕೊಳ್ಳಿ, ಹೊಂದ್ಕೊಂಡು ಹೋಗಿ, ಸಮಾಜದಲ್ಲಿ ಎಲ್ಲಾ ವರ್ಗದ ಜನರ ಜೊತೆಲಿ ಏನ್ ಮಾಡಿ ಹೊಂದ್ಕೊಂಡು ಹೊರಟೋಗಿ, ಸತ್ಯ ಮಾರ್ಗದಲ್ಲಿ ನಡೀರಿ, ಧರ್ಮ ಮಾರ್ಗದಲ್ಲಿ ನಡೀರಿ, ನೀತಿ ಮಾರ್ಗದಲ್ಲಿ ನಡೀರಿ, ನಿಮ್ಮ ಶಾರೀರಿಕ ಮತ್ತು ಮಾನಸಿಕ ಆರೋಗ್ಯವನ್ನ ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತೇನೆ. ಹರಿ ಓಂ. ನಿಮ್ಮೆಲ್ಲರಿಗೂ ಶುಭ ವಂದನೆಗಳು, ಶುಭ ಸಂಜೆ. ಕಥೆಯ ಮುಖಾಂತರ ಜೀವನದ ಸಂದೇಶವನ್ನು ಅದ್ಭುತವಾಗಿ ನಮಗೆ ಸಾಧಿಸಿದಂತಹ ಮುಕುಂದನ್ ಗುರೂಜಿ, ಯೋಗ ಪ್ರಕಾಶ್ ಗುರೂಜಿ ಅವರಿಗೆ ಧನ್ಯವಾದಗಳು. ಇದೀಗ ಶ್ರೀ ಮುಕುಂದನ್ ಗುರೂಜಿ ಅವರಿಂದ ಹಿತವಚನ. ಓಂ ತತೋ ಯುದ್ಧ ಪರಿಶ್ರಾಂತಂ ಸಮರೇ ಚಿಂತೆಯಾ ಸ್ಥಿತಂ ರಾವಣಂ ಜಾಗೃತೋ ದೃಷ್ಟ್ವಾ ಯುದ್ಧಾಯ ಸಮುಪಸ್ಥಿತಂ ದೈವತೈಶ್ಚ ಸಮಾಗಮ್ಯ ದ್ರಷ್ಟುಮಭ್ಯಾಗತೋರಣಂ ಉಪಾಗಮ್ಯ ಬ್ರವಿದ್ರಾಮಂ ಅಗಸ್ತ್ಯೋ ಭಗವಾನ್ ಋಷಿಃ ರಾಮ ರಾಮ ಮಹಾಬಾಹೋ ಶೃಣು ಗುಹ್ಯಂ ಸನಾತನಂ ಯೇನ ಸರ್ವಾ ನರೀನ್ ವತ್ಸ ಸಮರೇ ವಿಜಯಿಷ್ಯಸಿ ಆದಿತ್ಯ ಹೃದಯಂ ಪುಣ್ಯಂ ಸರ್ವಶತ್ರು ವಿನಾಶನಂ ಜಯಾವಹಂ ಜಪೇ ನಿತ್ಯಂ ಅಕ್ಷಯ್ಯಂ ಪರಮಂ ಶಿವಂ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ನಮಸ್ಕಾರ. ಕಿವಿಗತ್ತಿ ಇವಾಗ ಇಟ್ಕೋಬೇಡಿ, ನನ್ ಮಾತು ಕೇಳ್ಬೇಕು ನೀವು.
ಈಗ ಹೇಳ್ದಂತ ಮಂತ್ರ ಇವತ್ ಭಾನುವಾರ ಆದ್ರಿಂದ ಆ ಮಂತ್ರ ಹೇಳಿದೆ. ಯಾವ ಮಂತ್ರ ಅದು? ಆದಿತ್ಯ ಹೃದಯಂ ಅಂತಾರೆ. ಆ ಮಂತ್ರ ಹೇಳಿದ್ರೆ ತುಂಬಾ ಒಳ್ಳೇದು. ಯಾಕಂದ್ರೆ ಅಂತ ರಾಮನಂತ ಶ್ರೀರಾಮಚಂದ್ರನಿಗೆ ರಾವಣನ ಜೊತೆ ಯುದ್ಧ ಮಾಡ್ಬೇಕಾದ್ರೆ ಕಾನ್ಫಿಡೆನ್ಸ್ ಕಳ್ಕೊಂಡ್ಬಿಡ್ತಾನೆ. ರಾವಣನ ಜೊತೆ ದೇವತೆಗಳೇ ಯುದ್ಧ ಮಾಡಕ್ಕೆ ಹಿಂಜರಿಯುತ್ತಾ ಇರ್ತಾರೆ. ಆದ್ರೆ ರಾಮ ಸಾಮಾನ್ಯ ಮನುಷ್ಯನ ರೀತಿ ಇದ್ದಾನೆ. ಹಾಗಾಗಿ ಯುದ್ಧ ಮಾಡ್ಬೇಕಾದ್ರೆ ಕಾನ್ಫಿಡೆನ್ಸ್ ಕಳ್ಕೊಂಡಾಗ ಅಗಸ್ತ್ಯ ಮಹಾಮುನಿಗಳು ನಮ್ಮ ಸೌತ್ ಇಂಡಿಯಾದಲ್ಲೆಲ್ಲ ಯೋಗ ಪ್ರಚಾರವಾಗಕ್ಕೆ ಮುಖ್ಯವಾದ ಕಾರಣ ಅಗಸ್ತ್ಯ ಮುನಿಗಳು. ಈವನ್ ಬಿಫೋರ್ ಪತಂಜಲಿ ಈ ಯೋಗ ವಿದ್ಯೆಯನ್ನ ಪ್ರಚಾರ ಮಾಡಿದವರು. ಅವರು ರಾಮಚಂದ್ರನಿಗೆ ಈ ಆದಿತ್ಯ ಹೃದಯವನ್ನ ಬೋಧನೆ ಮಾಡಿ ಇದನ್ನ ಚಾಂಟ್ ಮಾಡ್ಬೇಕು, ಯುದ್ಧ ಮಾಡು, ಖಂಡಿತ ಗೆಲ್ತೀಯ ಅಂತಾರೆ. ಅಂತ ರಾಮಚಂದ್ರನಿಗೆ ಅತ್ಯಂತ ಶಕ್ತಿ ಮತ್ತೆ ಆತ್ಮವಿಶ್ವಾಸ ಬಂದ್ಬಿಡತ್ತೆ. ಅದಾದ್ಮೇಲೆ ಸುಲಭವಾಗಿ ರಾವಣನ ಮೇಲೆ ಯುದ್ಧವನ್ನ ಗೆಲ್ತಾನೆ. ಮನನಾತ್ರಾಯತೆ ಇತಿ ಮಂತ್ರ, ಮನುಷ್ಯನ ಮನಸ್ಸನ್ನ ಪರಿವರ್ತನೆಗೊಳಿಸುವಂತದ್ದು ಮಂತ್ರಗಳು. ಹಾಗಾಗಿ ನಾವು ಯೋಗ ಮಾಡ್ಬೇಕಾದ್ರೆ ಮಂತ್ರ ಕಡ್ಡಾಯ. ಸೊ ಓಂಕಾರ ಸರ್ವ ವೇದೇಶು ಇತ್ಯೇಕಾಕ್ಷರಂ ಬ್ರಹ್ಮ ಅಂದ್ರೆ ಓಂಕಾರ 4 ವೇದಗಳೇನಿದೆ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವ ವೇದ, 4 ವೇದಗಳಿಗೆ ಓಂಕಾರ ಸಮ ಅಂತ ಹೇಳಲಾಗತ್ತೆ. ಇತ್ಯೇಕಾಕ್ಷರಂ ಬ್ರಹ್ಮ, ಕೇವಲ ಒಂದೇ ಒಂದು ಅಕ್ಷರ ಓಂಕಾರ, ಆದ್ರೆ ಬ್ರಹ್ಮನಿಗೆ ಸಮಾನ. ಅದಕ್ಕೆ ನೀವು ಸೂರ್ಯ ನಮಸ್ಕಾರ ಮಾಡ್ಬೇಕಾದ್ರಿರಬಹುದು, ಅಥವಾ ಯೋಗ ಕ್ಲಾಸ್ ಪ್ರಾರಂಭ ಮಾಡ್ಬೇಕಾದ್ರಿರಬಹುದು, ಯಾವುದೇ ಶಾಂತಿ ಮಂತ್ರವನ್ನ ಹೇಳುವ ಮುನ್ನ ಇರಬಹುದು, ಓಂಕಾರ ಕಡ್ಡಾಯವಾಗಿ. ಓಂಕಾರ ಯೋಗದ ಬಹಳ ಮುಖ್ಯವಾದ ಭಾಗ. ಹಾಗಾಗಿ ಓಂಕಾರವನ್ನ ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಓಂಕಾರವೆಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದ ಮೋಕ್ಷದಂ ಚೈವ ಓಂಕಾರಾಯ ತೇ ನಮಃ. ಅಂದ್ರೆ ಓಂಕಾರ ಕೇವಲ ಒಂದು ಬಿಂದು. ಆದ್ರೆ ದೊಡ್ಡ ದೊಡ್ಡ ಯೋಗಿಗಳು, ಜ್ಞಾನಿಗಳು ಆ ಓಂಕಾರ ಎನ್ನುವ ಬಿಂದುವಿನ ಮೇಲೆ ಧ್ಯಾನ ಮಾಡಿ ಅವರಲ್ಲಿರೋ ಕಾಮವನ್ನ ಗೆದ್ರು, ಅವರು ಮೋಕ್ಷಕ್ಕೆ ತಲುಪಿದ್ರು ಅಂತ. ಹಾಗಾಗಿ ಓಂಕಾರದ ಒಂದು ಉಚ್ಚಾರಣೆಯನ್ನ ಸ್ವಲ್ಪ ನೀವೇನ್ ಆಸನಗಳೆಲ್ಲ ಮಾಡ್ತಾ ಇದ್ದೀರಾ ಅದ್ರ ಜೊತೆ ಅಳವಡಿಸ್ಕೊಂಡ್ರೆ ಅದ್ರ ಬೆನಿಫಿಟ್ ತುಂಬಾ ಇರುತ್ತೆ. ಓಂಕಾರದ ಬಗ್ಗೆ 8 ಅವರ್ ಉಪನ್ಯಾಸ ಮಾಡ್ತೀನಿ ನಾನು ಬರೀ ಓಂಕಾರದ ಬಗ್ಗೆ. ಸಮಯ ಇಲ್ಲದೆ ಇರೋದ್ರಿಂದ ಸುಮ್ನೆ ಇದೊಂಚೂರು ಅದೊಂಚೂರು ಉಪ್ಪಿಷ್ಟು ಹುಳಿ ಇಷ್ಟು ಖಾರಸಿ ಇಷ್ಟಿಷ್ಟು ಒಪ್ಪರು ತೊಡೋದು ಭೋಜ್ಯವಂತ ಜೀವಿತಮಂ ತಪ್ಪು ಸರಿ ಬೆಪ್ಪು ಜಣಾಂದ ಕುಂದಗಳ ಬಗ್ಗೆ 20 ಸೇರಿ ರುಚಿ ಮಂಕುತಿಮ್ಮ. ಡಿ.ವಿ. ಗುಂಡಪ್ಪನವರು ಊಟ ಮಾಡ್ಬೇಕಾದ್ರೆ ಒಂಚೂರು ಉಪ್ಪು ಹುಳಿ ಸಿಹಿ ಖಾರ ಎಲ್ಲ ಇರ್ಬೇಕಂತೆ. ಏನೋ ಒಂದೇ ಇದ್ಬಿಟ್ರೆ ಮೊನೋಟನಸ್ ಇಸ್ ಬೋರಿಂಗ್ ಅಂತೀವಿ. ಹಾಗಾಗಿ ಎಲ್ಲಾ ವಿಷಯಕ್ಕೂ ಒಂಚೂರು ಸಮಯ. ಹಂಗಾಗಿ ಒಂದ್ ಸ್ವಲ್ಪ ಮಾತ್ರ ಟಚ್ ಮಾಡಿ ಹೋಗ್ತೀನಿ. ಈ ಟಚ್ ಅಲ್ಲಿ ಏನು ಯಾಡ್ ಕೇಳಿದೀರಾ? ಹಂಗೆ ಬರೀ ಟಚ್ ಮಾಡಿ ಹೋಗೋವಂಥದ್ದು. ಮುಂದೆ ಯಾವಾಗಾರ ಅವಕಾಶವಾದ್ರೆ ಬೇಕಾದ್ರೆ ಯಾವ್ದೋ ಒಂದು ವಿಚಾರದ ಬಗ್ಗೆನೆ ಒಂದಷ್ಟು ಕ್ಲಾಸ್ ಬೇಕು ಅಂದ್ರು ಬೇಕಾದ್ರೆ ಮಾಡೋಣ. ಯಾಕಂದ್ರೆ ಮೇಡಮ್ ನಮ್ಮ ಮೈಸೂರು ಯೋಗೀಸ್ನ ಒಂದು ಮುಖ್ಯವಾದ ಅಂಗ. ನಾನು ಮೈಸೂರು ಯೋಗೀಸ್ನ ಸಂಸ್ಥಾಪಕ ಇವ್ರ ಜೊತೆ. ಹಾಗಾಗಿ ನಮ್ಮ ಮೈಸೂರು ಯೋಗೀಸ್ಗಳಿಗೆ ನಮ್ಮ ಒಂದು ಏನಿದೆ, ನಮ್ಮ ನಾಲೆಜ್ ಇರ್ಬೋದು, ಸ್ಕಿಲ್ ಇರ್ಬೋದು, ಎಲ್ಲ ಯಾವಾಗ್ಲೂ ಮುಡಿಪಾಗಿರುತ್ತೆ. ಇವರು ಮೈಸೂರು ಯೋಗೀಸ್ ಅಂದ್ರೆ ಯು ಆರ್ ಆಲ್ಸೋ ಪಾರ್ಟ್ ಆಫ್ ಅವರ್. ಹೂವಿನ ಜೊತೆ ನಾರು ಸ್ವರ್ಗಕ್ಕೆ ಹೋಯ್ತು ಅಂತಾರಲ್ಲ, ಆ ರೀತಿ ತುಂಬಾ ವಿಭಿನ್ನವಾದ ಕೋರ್ಸಸ್ ಗಳೆಲ್ಲ ಮಾಡ್ತೀವಿ ನಾವು. ಬೇಕಾದ್ರೆ ನಿಮ್ಗೆ ಇಲ್ಲೇ ಬಂದ್ ಯಾವ್ದಾದ್ರು ವಿಚಾರದ ಮಂತ್ರ ಯೋಗ ಇರ್ಬೋದು, ಸಂಜೀವಿನಿ ಓಂಕಾರ ಧ್ಯಾನ ಅಂತ ಅದಿರ್ಬೋದು, ಪ್ರಾಣ ಯಜ್ಞ ಅಂತಿದೆ, ಕೇಳಿದೀರಾ? ಪ್ರಾಣಾಯಾಮ ಇಸ್ ಡಿಫ್ರೆಂಟ್, ಪ್ರಾಣ ಯಜ್ಞ ಇಸ್ ಡಿಫ್ರೆಂಟ್. ಪ್ರಾಣಾಯಾಮಕ್ಕಿಂತ 100 ಪಟ್ಟು ಹೆಚ್ಚು ಕೆಲಸ ಮಾಡುವಂತದ್ದು ಪ್ರಾಣ ಯಜ್ಞ. ಸೊ ಅಂತದನ್ನೆಲ್ಲ ವಿಶೇಷವಾದಿದೆ. ನಾವು ನಿಂತ ನೀರಾಗ್ಬಾರ್ದು, ಕೇವಲ ಏನೋ ಸ್ಥೀಮಿತ ಮಾಡ್ಕೊಂಡ್ ಬರ್ಬಾರ್ದು. ಮನುಷ್ಯನ ಜ್ಞಾನ ಬೆಳಿತಾ ಹೋಗ್ಬೇಕು. ಕೆಲವಂ ಬಲ್ಲವರಿಂದ ಕಲ್ತು, ಕೆಲವಂ ಆಳ್ಪರಿಂದ ಕಂಡು, ಕೆಲವಂ ತಾನೇ ಸ್ವತಃ ಮಾಡಿ ತಿಳಿ ಎಂದ ಸರ್ವಜ್ಞ. ಹೌದು ಅಲ್ವಾ? ಬೇರೆ ಅವರಿಂದ ಕಲಿಬೇಕು. ಅನೋಭದ್ರಾಯ ಕೃತವೋ ಎಂತು ವಿಶ್ವತಃ. ಪ್ರಪಂಚದ ಮೂಲೆಯಿಂದ ಜ್ಞಾನ ನಮಗ್ ಬರ್ಬೇಕಂತೆ. ಯಾವಾಗ ಬರುತ್ತೆ ನಮ್ಗೆ? ಒಂದಷ್ಟು ಕಡೆ ಹೋದಾಗ, ಒಂದಷ್ಟು ಜನನ ನಾವು ಕರೆಸಿ ಅವರಿಂದ ಮಾರ್ಗದರ್ಶನವನ್ನ ಪಡ್ಕೊಂಡಾಗ ಬರುತ್ತೆ. ಹೌದು ಅಲ್ವಾ? ಹಾಗಾಗಿ ಇದಕ್ಕೆಲ್ಲ ಅವಕಾಶ ಇದೆ. ಸ್ವಲ್ಪ ಆದಷ್ಟು ಬೆಳೆಯುವ ಪ್ರಯತ್ನವನ್ನ ಮಾಡಿದ್ರೆ ಅನುಕೂಲ. ಯೋಗದ ಪುಸ್ತಕ ಯಾವುದು? ಯೋಗದ ಅಧಿಕೃತವಾದ ಗ್ರಂಥ ಯಾವುದು? ಹೇಳ್ದವ್ರಿಗೆ ಪ್ರೈಸ್. ಅಧಿಕೃತವಾದ ಗ್ರಂಥ ಯೋಗಕ್ಕೆ ಪಾತಂಜಲ ಯೋಗ ಸೂತ್ರನ ಇಲ್ಲ, ಯಾರು ಹೇಳಿದ್ ಭಗವದ್ಗೀತೆ ಅಂತ. ಮೇಡಮ್ಗೆ ಪ್ರೈಸ್ ಆಮೇಲೆ ಕೊಟ್ಬಿಡಿ, ನನ್ನ ಹತ್ರ ಇಲ್ಲ. ಆಯ್ತಾ? ನನ್ಗೆ ಹಣ್ಣು ಕೊಟ್ಟಿದಿರಲ್ಲ ಅದ್ರಲ್ಲಿ ತೆಗೆದು ಕೊಟ್ಬಿಡ್ಬೇಡಿ, ಇವ್ರದಲ್ಲಿ ಬೇಕಾದ್ರೆ ತೆಗೆದುಕೊಡಿ. ಆಯ್ತಾ? ಸೊ ಭಗವದ್ಗೀತೆ ಯೋಗದ
ಅಧಿಕೃತವಾದ ಗ್ರಂಥ. ಯೋಗ ನೀವು ಮಾಡ್ತಾ ಇದ್ದೀರಾ ಅಂದ್ರೆ ಅಥವಾ ಯೋಗ ಟೀಚರ್ಸ್ ಅಂದ್ರೆ ಭಗವದ್ಗೀತೆ ಗೊತ್ತಿರ್ಬೇಕು. ಹೆಂಗೆ ವಿ ಹ್ಯಾವ್ ಟು ಗಿವ್ ಪ್ರೂಫ್ ಅಲ್ವಾ? ನೀವು ಕೇಳ್ಬೇಕು, ಅದ್ ಹೆಂಗ್ ಹೇಳ್ತೀರಾ? ಯೋಗ ಏನು ಭಗವದ್ಗೀತೆ ಅಧಿಕೃತವಾದ ಗ್ರಂಥ. ಕೃಷ್ಣ ಪರಮಾತ್ಮ ಅರ್ಜುನನ್ಗೆ ಹೇಳ್ತಾನೆ, ನಾನು ನಿನ್ಗೇನ್ ಯೋಗ ಹೇಳ್ತಾ ಇದ್ದೀನಿ, ವಾಟ್ ಎವರ್ ಕೃಷ್ಣ ವಾಸ್ ಕೌನ್ಸಿಲಿಂಗ್ ಟು ಅರ್ಜುನ, ಇಟ್ ವಾಸ್ ಪ್ಯೂರ್ಲಿ ಯೋಗ. ನಾನು ನಿನ್ಗೇನ್ ಈಗ ಯೋಗ ಹೇಳ್ಕೊಡ್ತಾ ಇದ್ದೀನಿ, ಇದನ್ನ 1,00,000 ವರ್ಷದ ಹಿಂದೆ ಸೂರ್ಯನಿಗೆ ಹೇಳ್ಕೊಟ್ಟಿದ್ದೆ ಅಂತಾನೆ ಕೃಷ್ಣ. ಅರ್ಜುನನಿಗೆ ಗಾಬರಿ ಆಗೋಗತ್ತೆ. 1,00,000 ವರ್ಷದ ಹಿಂದೆ ನೀ ಸೂರ್ಯನಿಗೆ ಹೇಳ್ಕೊಟ್ಟಿದ್ಯಾ? ಅರ್ಜುನನ್ಗೂ ಕೃಷ್ಣನ್ಗೂ ಎಷ್ಟು ವಯಸ್ಸು ವ್ಯತ್ಯಾಸ ಸರ್? 2 ವರ್ಷ ಅಂತೆ. ಗೊತ್ತಿಲ್ಲದೆ ಇದ್ರೆ ಗೊತ್ತಿರೋರ ಹತ್ರ ತಿಳ್ಕೋಬೇಕು, ಹೌದಾ? ಈಗೋ ಇರಬಾರ್ದು. ಇವ್ರಿಗೆ ಗೊತ್ತಿದೆ ನಮ್ಗಿಂತ ಜಾಸ್ತಿ, ಬಟ್ ಅವ್ರು ಹೇಳಲ್ಲ, ತಿಳ್ಕೊಂಡ್ಬಿಡ್ತೀವಿ ಅಂತ. 4 ಜನದ ಮುಂದೆ ಕೇಳಿದಾಗ ಹೇಳ್ಬಿಡ್ತಾರೆ, ಇಲ್ಲಾಂದ್ರೆ ನೀವು ಗೊತ್ತಿಲ್ಲ ಅನ್ಕೊಂಡ್ಬಿಡ್ತೀರಲ್ಲ, ಹಂಗೆ. ಅದಕ್ಕೆ ಈ ಅವಕಾಶವನ್ನ ನಾವು ಬಳಸ್ಕೋತೀವಿ, ಆಯ್ತಾ? ನನ್ಗಿಂತ 2 ವರ್ಷ ಮಾತ್ರ ದೊಡ್ಡವನು ನೀನು, 1,00,000 ವರ್ಷದಿಂದ ಹೇಳ್ಕೊಟ್ಟಿದ್ದೆ ಅಂತೆಲ್ಲ ಕೃಷ್ಣ ಪರಮಾತ್ಮ ಅಂತಾನೆ. ಆಗ ಕೃಷ್ಣ ಒಂದ್ ಶ್ಲೋಕ ಹೇಳ್ತಾನೆ, ಇಮಂ ವಿವಸ್ವತೆ ಯೋಗಂ ಪ್ರೋಕ್ತಾವಾನಹಂ ಅವ್ಯಯಂ ವಿವಸ್ವಾನ್ ಮನವೇ ಪ್ರಾಹ ಮನುರಿಕ್ಷ್ವ ಕವೇ ಬ್ರವೀತ್ ಅಂತ. ಅರೆ ಇಮಂ ವಿವಸ್ವತೆ ಯೋಗಂ, ವಿವಸ್ವಾನ್ ಅಂದ್ರೆ ಸೂರ್ಯ ಭಗವಂತ. ನಾನು ಈ ವಿಶ್ವದ ಆದಿಯಲ್ಲಿ ಮೊದಲು ಈ ಯೋಗವನ್ನ ಸೂರ್ಯನಿಗೆ ಹೇಳ್ಕೊಟ್ಟೆ. ವಿವಸ್ವಾನ್ ಮನವೇ ಪ್ರಾಹ, ವಿವಸ್ವಾನ್ ಸೂರ್ಯ ಭಗವಂತ ಅವನ ಮಗನಾದ ಮನುವಿಗೆ ಹೇಳ್ಕೊಟ್ಟ. ಅಲ್ಲಿಂದ ಪರಂಪರಾಗತವಾಗಿ ಬಂತು. ಅದಾದ್ಮೇಲೆ ನೆಕ್ಸ್ಟ್ ಶ್ಲೋಕನೇ ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜಾರ್ಷಯೋ ವಿದುಹು ಸಕಾಲ ನೇಹ ಮಹತ ಯೋಗೋ ನಷ್ಟ ಪರಂತಪ. ಅದಾದ್ಮೇಲೆ ಸೂರ್ಯನಿಂದ ಮನುವಿಗೆ ಬಂತು, ಅವನಿಂದ ಇಕ್ಷ್ವಾಕು ವಂಶದ ಮುಖ್ಯಸ್ಥನಿಗೆ ಬಂತು. ಪರಂಪರವಾಗಿ ಅದೇ ರೀತಿ ಬಂತು, ಬಂದು ನಷ್ಟ ಆಗೋಯ್ತು ಯೋಗ. ಆ ನಷ್ಟ ಆದ ಯೋಗವನ್ನ ಏನ್ ಮಾಡಿದ್ದಾರೆ, ತಿರ್ಗಾ ಏನಪ್ಪಾ ಅಂದ್ರೆ ಕೃಷ್ಣ ಪರಮಾತ್ಮ ಭಗವದ್ಗೀತೆಯ ಮೂಲಕ ಅರ್ಜುನನಿಗೆ ಬೋಧನೆ ಮಾಡ್ದ. ಹಂಗಾಗಿ ಭಗವದ್ಗೀತೆಯ ಒಂದು ಯೋಗಕ್ಕೆ ಅಧಿಕೃತವಾದ ಗ್ರಂಥ. ಯೋಗ ಮಾಡ್ಬೇಕಾರೆ, ಮೆಡಿಟೇಷನ್ ಮಾಡ್ಬೇಕಾರೆ, ಪ್ರಾಣಾಯಾಮ ಮಾಡ್ಬೇಕಾರೆ ಯಾವ ರೀತಿ ಕೂತ್ಕೋಬೇಕು ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಸಮಂ ಕಾಯ ಶಿರೋಗ್ರೀವಂ ಧಾರಯನ್ನ ಚಲಂ ಸ್ಥಿರ ಸಂಪ್ರೇಕ್ಷ್ಯ ನಾಸಿಕಾಗ್ರಂ ಸ್ವಂ ದಶಶ್ಚಾನಾವಲೋಕಯನ್. ಈ ರೀತಿ ಕೂತ್ಕೋಬೇಕು ಅಂತ. ಇದು ವಿವರಣೆ 20 ನಿಮಿಷ ಇರುತ್ತೆ. ಹಾಗಾಗಿ ಭಗವದ್ಗೀತೆಯ ಶ್ಲೋಕ ವೆಲ್ ಡೂಯಿಂಗ್ ಮೆಡಿಟೇಷನ್, ವೆಲ್ ಡೂಯಿಂಗ್ ಪ್ರಾಣಾಯಾಮ, ಹೌ ಯು ಹ್ಯಾವ್ ಟು ಸಿಟ್ ಅಂತ ಅದ್ರಲ್ಲಿ ಹೇಳ್ತಾನೆ ಶ್ರೀ ಕೃಷ್ಣ ಪರಮಾತ್ಮ. ಯೋಗಸ್ಥ ಕುರು ಕರ್ಮಾಣಿ ಸಂಗಂ ತೆಕ್ತ್ವ ಧನಂಜಯ ಸಿದ್ಧಿ ಅಸಿದ್ಧೋ ಸಮಭೂತ್ವ ಸಮತ್ವಂ ಯೋಗ ಉಚ್ಯತೆ. ಯೋಗ ಅಂದ್ರೆ ಏನು? ಕೆಲವು ಸರಿ ನಮ್ಗೆ ಸಿದ್ಧಿ ಸಿಗತ್ತೆ, ಕೆಲವು ಸರಿ ಅಸಿದ್ಧಿ ಸಿಗತ್ತೆ. ಅರೆ sometimes we win, sometimes we lose, irrespective of what happens. If you maintain your mind in a tranquility, that is called as real yogi ಅಂತಾನೆ. ಹೌದು ಅಲ್ವಾ? ಸೊ ಬುದ್ಧಿ ಯುಕ್ತೋ ಜಹತೀಯ ಉಭೇ ಸುಕೃತ ದುಷ್ಕೃತೆ ತಸ್ಮಾತ್ ಯೋಗಾಯ ಯುಜ್ಯಸ್ಯ ಯೋಗ ಕರ್ಮಸು ಕೌಶಲಂ. ಹೌದಲ್ಲ? ಪ್ರತಿಯೊಬ್ಬ ಮನುಷ್ಯನಲ್ಲೂ ಅವನದೇ ಆದ ಒಂದೊಂದು ಸ್ಕಿಲ್ ಇರುತ್ತೆ. ಸೊ ಪ್ರಪಂಚದಲ್ಲಿ ಅಪ್ರಯೋಜಕರು ಯಾರೂ ಇಲ್ಲ. ಯು ಆರ್ ನಾಟ್ ಯೂಸ್ಲೆಸ್, ಬಟ್ ಯು ಪೀಪಲ್ ಆರ್ ಯೂಸ್ಡ್ಲೆಸ್. ನಾನ್ ನಿಮ್ಗೆ ಹೇಳ್ತಾ ಇರೋದಲ್ಲ, ಸ್ವಾಮಿ ವಿವೇಕಾನಂದ ನಮ್ಗೆಲ್ಲ ಹೇಳಿದ್ದು. ಯು ಆರ್ ನಾಟ್ ಯೂಸ್ಲೆಸ್ ಬಟ್ ಯು ಪೀಪಲ್ ಆರ್ ಯೂಸ್ಡ್ಲೆಸ್. ನಮ್ಗಿರೋ ಪೊಟೆನ್ಶಿಯಲ್ ನ ನಾವು ತುಂಬಾ ಚೆನ್ನಾಗಿ ಬಳಸ್ಕೋತಾ ಇಲ್ಲ. ಇದೇ ರೀತಿ ಯೋಗ ಪ್ರಕಾಶ್ ಸರ್ ಹತ್ರ ಒಂದ್ಸರಿ ಕುತ್ಕೊಂಡ್ ಮಾತಾಡ್ತಾ ಇರ್ಬೇಕಾರೆ ಹೇಳ್ದೆ, ನಿಮ್ಗೂ ವಯಸ್ಸಾಯ್ತು, ಕಾಲ ಆಯ್ತು. ಇಲ್ಲ ಕಾಲ ಆಗಿಲ್ಲ, ವಯಸ್ಸಾಯ್ತು, ಆಯ್ತಾ? 64-65 ವಯಸ್ಸು ಅಂತೀರಾ. ಅದೇನೋ ಡಿಫ್ರೆಂಟ್ ಆಗಿ ಚಿತ್ರವಾಗಿ ಈ ಕೈಯೆಲ್ಲೋ ಅಲ್ಲೋಗಿರತ್ತೆ, ಆ ಕಾಲೆಲ್ಲೋ ಇಲ್ಲಿ ಬಂದಿರತ್ತೆ. ಆ ತರದೆಲ್ಲ ಮಾಡ್ತಿರಲ್ಲ, ಯಾಕೆ ಗುರುಗಳೇ ಅಂತ ಕೇಳ್ದೆ. ಅವಾಗ ಅವ್ರಂದ್ರು, ಶರೀರ ಮಾಧ್ಯಮ ಕಲಧರ್ಮ ಸಾಧನಂ ಅಂದ್ರು. ಏನಂಗಂದ್ರೆ ಮನುಷ್ಯ ಏನೇ ಸಾಧನೆ ಮಾಡ್ಬೇಕಾದ್ರೂ ವೆರಿ ಫಸ್ಟ್ ವಿ ಹ್ಯಾವ್ ಟು ಗಿವ್ ಲಾಟ್ ಆಫ್ ಇಂಪಾರ್ಟೆನ್ಸ್ ಫಾರ್ ಅವರ್ ಫಿಸಿಕಲ್ ಬಾಡಿ. ಹೌದು ಅಲ್ವಾ? ಈ ಶರೀರ ಆರೋಗ್ಯವಾಗಿದ್ರೇನೆ ನಮ್ ದುಡ್ಡಿರ್ಲಿ, ಕಾಸಿರ್ಲಿ, ನಾಲೆಜ್ ಇರ್ಲಿ, ಸ್ಕಿಲ್ ಇರ್ಲಿ, ಯಾವ್ದನ್ನೇ ನಾವು ಉಪಯೋಗಿಸ್ಕೋಬೇಕಾರೆ ಫಸ್ಟ್ ನಮ್ ಶರೀರ ಚೆನ್ನಾಗಿಟ್ಕೋಬೇಕು. ನನ್ಗೊಂದು ಬುದ್ಧಿ ಮಾತಾಡ್ರು, ಅನ್ಲೆಸ್ ಅಂಟಿಲ್ ಯು ಹ್ಯಾವ್ ಫಿಸಿಕಲ್ ಎಕ್ಸಿಸ್ಟೆನ್ಸ್ ಯು ಹ್ಯಾವ್ ಟು ಡೂ ಫಿಸಿಕಲ್ ಎಕ್ಸರ್ಸೈಸ್ ಅನ್ಬಿಟ್ರು. ಅನ್ಲೆಸ್ ಅಂಡ್ ಅಂಟಿಲ್ ಯು ಹ್ಯಾವ್ ಫಿಸಿಕಲ್ ಎಕ್ಸಿಸ್ಟೆನ್ಸ್ ಯು ಹ್ಯಾವ್ ಟು ಡೂ ಫಿಸಿಕಲ್ ಎಕ್ಸರ್ಸೈಸ್. ಯಾಕಂದ್ರೆ ಬಾಡಿ ಎಷ್ಟು ಫ್ಲೆಕ್ಸಿಬಲ್ ಆಗಿರುತ್ತೋ ಅಷ್ಟು ಆರೋಗ್ಯದಾಯಕವಾಗಿರುತ್ತೆ. ಹಾಗಾಗಿ ಇವರು ಅಟ್ ದ ಏಜ್ ಆಫ್ ಈವನ್ 63-64 ಪ್ರತಿನಿತ್ಯ 2-2.5 ಗಂಟೆ ಯೋಗಾಭ್ಯಾಸ ಮಾಡ್ತಾರೆ, 2 ಗಂಟೆ ವಾಕಿಂಗ್ ಮಾಡ್ತಾರೆ, ಅರ್ಧ-ಮುಕ್ಕಾಲ್ ಗಂಟೆ ಓಡ್ತಾರೆ. ಪ್ರತಿನಿತ್ಯ ಈ ಸ್ಪೇರ್ಸ್ 3 to 4 hours ಫಾರ್ ಯೋಗ. ಸೊ ಹಾಗೆ ಮಾಡೋದ್ರಿಂದಲೇ ಅವರು, ನಮ್ಮ ಆಶ್ರಮ ಒಂದಿದೆ ಇಲ್ಲಿಂದ ಬೇಗೂರು 45 ಕಿಲೋಮೀಟರ್, ಅಲ್ಲಿಗೆ ಒಂದ್ಸರಿ ಸೈಕಲ್ ಹೊಡ್ಕೊಂಡ್ ಬಂದ್ಬಿಟ್ರು 45 ಕಿಲೋಮೀಟರ್. ಈ ವಯಸ್ಸಲ್ಲಿ ನಾನು ಇಷ್ಟೇ ಪರವಾಗಿಲ್ಲ, ಇದಕ್ಕಿಂತ ಮುಂದಕ್ಕೆ ಹೋಗಲ್ಲ, ಇವ್ರ ಕೆಪಾಸಿಟಿ ಇಷ್ಟಿದ್ಯಾ, ನನ್ ಕೈಲಾಗಲ್ಲ 40 ಕಿಲೋಮೀಟರ್ ಅಲ್ಲ,
40 ಕಿಲೋಮೀಟರ್ ಕಾರಲ್ಲಿ ಹೋದ್ರು ಸುಸ್ತಾಗತ್ ನಮ್ಗೆ ಆಯ್ತಾ. ಇವ್ರು 40 ಕಿಲೋಮೀಟರ್ ಸೈಕಲ್ ಹೊಡ್ಕೊಂಬಂದ್ರು. ಮತ್ತೊಂದ್ ದಿವಸ ಆಶ್ರಮಕ್ಕೆ ಹೋಗಿದ್ವಿ. 10:10 ಬೆಳಗ್ಗೆ ಗುರುಗಳೇನ ಹೊರಡ್ತೀನಿ ಅಂದ್ರು. ಅಯ್ಯೋ ಇನ್ನೂ ಕೆಲ್ಸ ಇದೆ, ಈಗ ತಾನು ಬಂದಿದ್ವಲ್ಲ, ಹೆಂಗ್ ಹೋಗ್ತೀರಾ ಅಂದ್ರೆ ನಡ್ಕೊಂಡ್ ಹೋಗ್ತೀನಿ ಅಂದ್ರು. ಆಯ್ತು ಹೋಗಿ ಹಿಂದೆ ಹೊರಟೇ ಬಿಟ್ರು. 45 ಕಿಲೋಮೀಟರ್ ಅಲ್ಲಿಂದ ಮನೆಗ್ ನಡ್ಕೊಂಡೇ ಬಂದ್ಬಿಟ್ರು. ಎಷ್ಟು ಒಂದ್ 6 ತಿಂಗಳಾಯ್ತಾ? ಒಂದ್ 6 ತಿಂಗಳಿಂದ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ದಿಸ್ ಈಸ್ ದ ಪವರ್ ಆಫ್ ಯೋಗ. ಅರ್ಸ್ ಗ್ರೇಟೆಸ್ಟ್ ಟ್ರೆಜರ್ ಲೈಸ್ ಇನ್ ಹ್ಯೂಮನ್ ಪರ್ಸನಾಲಿಟಿ. ಜಗತ್ತಿನ ಶ್ರೇಷ್ಠ ಸಂಪತ್ತು ಎಲ್ಲಿದೆ ಅಂದ್ರೆ ಮಾನವನ ಒಳಗಿದೆ. ಬಟ್ ಇವರು ಆಸನವನ್ನ ಚೂಸ್ ಮಾಡ್ಕೊಂಡಿದ್ದಾರೆ ಜೀವನವನ್ನ ಗೆಲ್ಲಕ್ಕೆ. ಬೇರೆ ಬೇರೆ ರೀತಿ ಯಾವ್ದ್ ಬೇಕಾರೆ, ಬರೀ ಪ್ರಾಣಾಯಾಮನೇ ಚೂಸ್ ಮಾಡ್ಕೊಂಡು ಗೆಲ್ಬಹುದು, ಬರೀ ಓಂಕಾರವನ್ನ ಚೂಸ್ ಮಾಡ್ಕೊಂಡು ಗೆಲ್ಬಹುದು, ಬರೀ ಭಕ್ತಿ ಯೋಗ, ಮಂತ್ರ ಯೋಗ, ಧ್ಯಾನ ಯೋಗ, ಕರ್ಮ ಯೋಗ, ರಾಜಯೋಗ, ಬೇಕಾದಷ್ಟು ಯೋಗಗಳಿದೆ. ಯಾವುದೇ ಒಂದು ಮಾರ್ಗ ಇಟ್ಕೊಂಡ್ರು ಆ ಮಾರ್ಗದಲ್ಲಿ ಎಷ್ಟು ಡೀಪ್ ಆಗಿ ಹೋಗ್ತೀವಿ ಅಂತ. ವಿತ್ ಯುವರ್ ಇನ್ವಾಲ್ವ್ಮೆಂಟ್ ಯು ವಿಲ್ ನೆವರ್ ಫೇಲ್, ವಿತೌಟ್ ಯುವರ್ ಇನ್ವಾಲ್ವ್ಮೆಂಟ್ ಯು ವಿಲ್ ನೆವರ್ ಸಕ್ಸೀಡ್. ಹೌದಲ್ವಾ? ಅಬ್ದುಲ್ ಕಲಾಂ ಹೇಳ್ದಂತದ್ದು ಇವ್ರದ್ದು ಆ ಒಂದು ಇನ್ವಾಲ್ವ್ಮೆಂಟ್. ಹಾಗಾಗಿ ಇವತ್ತಿಗೂ ಈ ಏಜ್ ಅಲ್ಲೂ ಬಹಳ ಅದ್ಭುತವಾದ, ಮನಮೋಹಕವಾಗ ಕಣ್ಮನ ಸೆಳೆಯುವಂತ ಅಡ್ವಾನ್ಸ್ ಆಸನಗಳೆಲ್ಲ ಬಹಳ ಅದ್ಭುತವಾಗಿ ಮಾಡ್ತಾರೆ. ಅವ್ರಿಗೆ ಯಾವುದೇ ಏನೋ ವಾಮಪ್ ಅಥವಾ ಶಿಥಿಲೀಕರಣ ವ್ಯಾಯಾಮ ಯಾವುದು ಬೇಡ. ಇಲ್ಲಿ ಕೂತಿದ್ದಾರೆ, ಸ್ಟಾರ್ಟ್ ಅಂದ್ರೆ ಇಲ್ಲೇ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರೆ. ಅಂದ್ರೆ ಯಾವಾಗ್ಲೂ ಸಿದ್ಧರು ಸಾಧಕರು ಅಂತ ಎರಡಿದೆ. ಸಿದ್ಧರು ಸಾಧಕರು. ಸಾಧಕರು ಅಂದ್ರೆ ಒಂಚೂರು ಇಲ್ಲಿ ಮಾಡಿ ಅಂದ್ರೆ ಇರಿ ಒಂದ್ 1/4 ಗಂಟೆ ಟೈಮ್ ಕೊಡಿ, ಹೋಗಿ ಒಂಚೂರು ವಾರ್ಮ್ ಅಪ್ ಮಾಡ್ಕೊಂಡ್ ಬರ್ತೀನಿ ಅಂತಾರೆ. ಅವ್ರು ಸಾಧಕರು. ಸಿದ್ಧರು ಎಲೆ ಎಳಿ ಮಾಡ್ತಾರೆ, ಅವ್ರಿಗೆ ಯಾವುದೇ ಪ್ರಿಪರೇಷನ್ನೇ ಬೇಕಾಗಿಲ್ಲ. ಸೊ ಆ ಮಟ್ಟಕ್ಕೆ ಹೋಗಿದ್ದಾರೆ. ಅದನ್ನೇ ಆಸನ ಸಿದ್ಧಿ ಅಂತೀವಿ. ಇನ್ ಎನಿ ಆಸನ ಇಫ್ ಯು ಆರ್ ಏಬಲ್ ಟು ಸ್ಟ್ಯಾಂಡ್ ಫಾರ್ 2.5 hours ವಿತೌಟ್ ಮೂವಿಂಗ್ ಎನ್ ಇಂಚ್, ಸೊ ದೆನ್ ಯು ಹ್ಯಾವ್ ಮಾಸ್ಟರ್ಡ್ ದಟ್ ಆಸನ. ಅದನ್ನ ಆಸನ ಸಿದ್ಧಿ ಅಂತ ಕರೀತಾರೆ. ಆ ಆಸನವನ್ನ ಸಿದ್ಧಿ ಮಾಡ್ಕೊಂಡಿರೋರು ನಮ್ ಜೊತೆ ಇದ್ದಾರೆ ಅಂದ್ರೆ ಇದೇ ನಿಜವಾದ ಯೋಗ. ಹೌದಾ ಅಲ್ವಾ? ಹಾಗಾಗಿ ಇವರ ಯೋಗ ಪ್ರದರ್ಶನ ಅದ್ಭುತವಾಗಿರುತ್ತೆ. ಅದನ್ನ ನೋಡೋಣ, ನಾವು ಅದನ್ನ ಗಮನಿಸೋಣ. ಜೊತೆಗೆ ಯೋಗ ತುಂಬಾ ಅನಿವಾರ್ಯ. ಇಟ್ ಈಸ್ ನಾಟ್ ಎ ವಾಂಟ್, ಇಟ್ ಈಸ್ ಎ ನೀಡ್. ಪ್ರತಿಯೊಬ್ಬರಿಗೂ ಬೇಕೇ ಬೇಕು. ಯಾಕೆ ಬೇಕೇ ಬೇಕು ಅಂದ್ರೆ, ಈಗೆಲ್ಲ ಏನೋ ನೋಟ್ ಬ್ಯಾನ್ ಮಾಡ್ಬಿಟ್ಟಿದ್ರಲ್ಲ ನರೇಂದ್ರ ಮೋದಿ. ಆ ನೋಟ್ ಬ್ಯಾನ್ ಮಾಡಿದಂತ ಸಮಯದಲ್ಲಿ ನಾವೆಲ್ಲ ಮನೇಲಿ ಆರಾಮಾಗಿ ಕೂತಿದ್ವಿ, ನಮ್ ಕೆಲಸ ನಾವ್ ಮಾಡ್ಕೋತಾ ಇದ್ವಿ. ಈ ಬ್ಯಾಂಕ್ ಅವ್ರಿಗೆ ಕೆಲಸ ಜಾಸ್ತಿ. ಹೌದಲ್ವಾ? ಎಕ್ಸ್ಚೇಂಜ್ ಆಳು ಮೂಳು 108 ಇತ್ತಲ್ಲ. ಒಬ್ಬ ಬ್ಯಾಂಕ್ ಮ್ಯಾನೇಜರು ಬೆಳಗ್ಗೆ ಎದ್ದ ತಕ್ಷಣ ಓಡು, ರಾತ್ರಿ ಕತ್ಲಾದ್ಮೇಲೆ ಮನೆಗ್ ಬಾ. ಯಾಕಂದ್ರೆ ವರ್ಕ್ ಲೋಡ್ ಜಾಸ್ತಿ. ಅವ್ರ ಕೈ ಕೆಳಗಡೆ ಇರೋರು ಮಾಡದೆ ಹೋದ್ರು ಈಸ್ ಆನ್ಸರಬಲ್ ಸಿನ್ಸ್ ಈಸ್ ಎ ಟೀಚರ್. ಹೌದಾ? ನೀವ್ ಸರಿ ಮಾಡ್ದೇವ್ರೆ ಯಾರು ನಿಮ್ಗೇನು ಅನ್ನಲ್ಲ. ನಿಮ್ಗೆ ಹೇಳ್ಕೊಟ್ಟವ್ರು ಯಾರು ಅಂತಾರೆ. ಹೌದಾ ಅಲ್ವಾ? ಅದಕ್ಕೆ ನಮ್ ಸ್ಟೂಡೆಂಟ್ ಗಳಿಗೆ ನಾನು ತುಂಬಾ ಸ್ಟ್ರಿಕ್ಟ್ ಆಗಿರ್ತೀನಿ. ನನ್ಗೆ ಅವ್ರು ಚೆನ್ನಾಗ್ ಮಾಡ್ಲಿ, ಅವ್ರು ಆರೋಗ್ಯವಾಗಿರ್ಲಿ ಅಂತಲ್ಲ, ನನಗೆ ಯಾರು ಬೈಬಾರ್ದಲ್ಲ. ನನ್ ಸ್ವಾರ್ಥಕ್ಕೆ ಅವ್ರು ಚೆನ್ನಾಗ್ ಮಾಡೋ ತನಕ ಬಿಡಲ್ಲ ನಾನು. ಸೊ ಹೌದಲ್ಲ, ನಿಮ್ಗೆ ಹೇಳ್ಕೊಟ್ಟವ್ರು ಯಾರು ಅಂತಾರೆ. ಹಾಗೆ ಒಂದು ಬ್ಯಾಂಕ್ ಮ್ಯಾನೇಜರು ಸಿಕ್ಕಾಪಟ್ಟೆ ಕೆಲಸ, ಅವ್ರ ಕೆಳಗಡೆ ಅವ್ರು ಮಾಡ್ಲಿ ಬಿಡ್ಲಿ, ಈಸ್ ಆನ್ಸರಬಲ್ ಟು ಇಸ್ ಬಾಸ್. ಹಂಗಾಗಿ ಬೆಳಗೋದ್ರೆ ರಾತ್ರಿ ಬರೋದು ವೇಗದಿಂದ ಉದ್ವೇಗದಿಂದ ಅನಾರೋಗ್ಯ ಮನುಷ್ಯನ್ಗೆ. ಈ ರೀತಿ ಓವರ್ ವರ್ಕ್ ಮಾಡಿ 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 ಏನಾಯ್ತು ಅಂದ್ರೆ ಅವನ್ಗೆ ಹುಷಾರ್ ತಪ್ಪಿಡ್ತಾನೆ. ಸ್ವಲ್ಪ ಜ್ವರ ಗಿರ ಬಂದ್ಬಿಡತ್ತೆ ನೋಡಿ. ಫ್ಯಾಮಿಲಿ ಅನ್ಕೋತಾನೆ, ಸಪ್ತಪದಿ ತುಳಿದು ಮದುವೆ ಆಗಿರೋ ಅಂತ ನನ್ನ ಧರ್ಮ ಪತ್ನಿ, ಆಯ್ತಾ? ಸೊ ಜೀವನ್ ಪರ್ಯಂತ ನಿನ್ ಜೊತೆ ಇರ್ತೀನಿ ಅಂತ ಹೇಳಿದಂತ ಧರ್ಮ ಪತ್ನಿ, ನಾನು ನನ್ನ ಕುಟುಂಬಕ್ಕೋಸ್ಕರ ಬೆಳಗಿಂದ ರಾತ್ರಿ ತನಕ ದುಡಿತಾ ಇದ್ದೀನಿ, ನನ್ಗೆ ಹುಷಾರಿಲ್ಲ, ಸ್ವಲ್ಪ ನನ್ನ ಹೆಂಡತಿಗೆ ಹೋಗಿ ಹೇಳ್ಕೊಂಡ್ರೆ ಬನ್ರಿ ಮಲ್ಕೊಳ್ರಿ, ಬಿಸಿನೀರ್ ಇಟ್ಕೊಡ್ತೀನಿ, ಗಂಜಿ ಮಾಡ್ಕೊಡ್ತೀನಿ, ಕೈ ಒತ್ತುತ್ತೀನಿ, ಕಾಲು ಒತ್ತುತ್ತೀನಿ ಅಂತ ನನ್ಗೆ ಶುಶ್ರೂಷೆ ಮಾಡ್ತಾಳೆ ನನ್ನ ಹೆಂಡತಿ ಅಂತ ಅನ್ಕೊಂಡು ಬಂದ್ ಹೇಳ್ತಾನೆ, ಲೇ ನನ್ಗೂ 3-4 ದಿವಸದಿಂದ ಯಾಕೋ ಹುಷಾರೇ ಇಲ್ಲ ಕಣೆ, ಹಿಂಗಾಗ್ಬಿಟ್ಟಿದ್ಯಲ್ಲ. ಎಕ್ಸ್ಪೆಕ್ಟೇಷನ್ ಹರ್ಡ್ಸ್. ನಾವು ತಿಳ್ಕೊಬೇಕು, ಇದು ಬರೀ ಗಂಡಸ್ರಿಗೆ ಮಾತ್ರ ಅನ್ವಯಿಸೋದಲ್ಲ, ಹೆಂಗಸ್ರಿಗೂ ಅನ್ವಯಿಸತ್ತೆ. ನಾವು ಎಕ್ಸ್ಪೆಕ್ಟೇಷನ್ ಮಾಡ್ತೀವಿ ಬೇರೆಯವರಿಂದ. ಮೆನಿ ಆ ಟೈಮ್ಸ್ ಅವರ್ ಎಕ್ಸ್ಪೆಕ್ಟೇಷನ್ ವಿಲ್ ನಾಟ್ ಬಿ ಮೆಟ್. ಆ ಟೈಮಲ್ಲೂ ನಾವು ಡಿಸ್ಟರ್ಬ್ ಆಗದೆ ಇರ್ತೇವಲ್ಲ, ಇವ್ರು ಹೇಳ್ದಂಗೆ ಕಿವಿಗೆ ಹತ್ತಿ. ಅದನ್ನ ನಾವು ಗಮನಿಸ್ಬೇಕು. ಸೆಲೆಕ್ಟಿವ್ ಲಿಸನಿಂಗ್ ಅಂತೀವಿ. ಸರಿ ಅಂತ ಹಿಂಗೆಲ್ಲ ಆಗಿದ್ಯಲ್ಲ ಅಂದಾಗ ಅವಳು ಹೇಳ್ತಾಳೆ, ರೀ ವೆಟರ್ನರಿ ಡಾಕ್ಟರ್ ಹತ್ರ ಹೋಗ್ರಿ ಅಂತಾಳೆ ಅವಳು. ಗಂಡಂಗ್ ಆಶ್ಚರ್ಯ, ಇದೇನು ನಾನು ಕೈ ಒತ್ತೀನಿ, ಕಾಲು ಒತ್ತೀನಿ, ಕಷಾಯ ಮಾಡ್ಕೊಡ್ತೀನಿ, ಬಿಸಿನೀರ್ ಕೊಡ್ತೀನಿ ಅಂದ್ರೆ ವೆಟರ್ನರಿ ನೀನು ವೆಟರ್ನರಿ ಡಾಕ್ಟರ್ ಹತ್ರ ಹೋಗಿ ಅಂತ. ಇನ್ನೇನ್ರಿ ಮತ್ತೆ ಬೆಳಗ್ಗೆ 4 ಗಂಟೆಗೆ ಕೋಳಿ ಎದ್ದಂಗೆ ಎದ್ಬಿಡ್ತೀರಾ, 3 ನಿಮಿಷದಲ್ಲಿ ಪಕ್ಕ ಸ್ನಾನ ಮಾಡ್ಕೋತೀರಾ, ಸೋಪ್ ಹಾಕೋತಿರೋ ಇಲ್ವೋ ಗೊತ್ತಿಲ್ಲ, ಆಯ್ತಾ? ಓಡ್ ಬಂದ್ ಟೇಬಲ್ ಮೇಲೆ ಕೂತ್ಕೊಂಡ್ರೆ 2 ನಿಮಿಷದಲ್ಲಿ ಕೋತಿ ತರ ಗಬಗಬ ಅಂತ ತಿಂತೀರಾ. ಇಲ್ಲಿಂದ ಕೆಲಸಕ್ಕೆ ಕುದುರೆ ಓಡೋದಂಗ್ ಓಡಾಡ್ತೀರಾ. ಅಲ್ಲಿ ಬೆಳಗಿಂದ ರಾತ್ರಿ ತನಕ ಕತ್ತೆ ದುಡ್ದಂಗ್ ದುಡಿತೀರಾ. ರಾತ್ರಿ ಮನೆಗ್ ಬರ್ತೀರಾ, ನಾನೋ ಮಕ್ಕಳು ಏನಾರು ಮಾತಾಡ್ರೆ ನಾಯಿ ತರ ಎಗರಾಡ್ತೀರಾ. ದನ ತಿಂದಂಗ್ ತಿಂದು ಎಮ್ಮೆ ಬಿದ್ಕೊಂಡಂಗ್ ಬಿದ್ಕೊಂಡ್ಬಿಡ್ತೀರಾ.
ಇನ್ಯಾರ ಹತ್ರ ಹೋಗ್ಬೇಕು ನೀವು ಅಂತಾರೆ. ಹೌದಾ ಅಲ್ವಾ? ಮನುಷ್ಯ ಪಕ್ಷಿಯಂತೆ ಆರಬಲ್ಲ, ಮೀನಿನಂತೆ ಈಜಬಲ್ಲ, ಸಿಂಹದಂತೆ ಗರ್ಜಿಸಬಲ್ಲ, ನವಿಲಿನಂತೆ ನರ್ತಿಸಬಲ್ಲ, ಮನುಷ್ಯನಂತೆ ಮಾತ್ರ ಬದುಕಲಾರ. ಆ ಮನುಷ್ಯತ್ವವನ್ನ ಕೊಡುವಂತದ್ದೇ ಯೋಗ. ಹೌದಾ ಅಲ್ವಾ? ಗಂಡಂಗೆ ಆಕಾಶ ತಲೆ ಮೇಲೆ ಬಿದ್ದಂಗ ಆಗತ್ತೆ. ನಾ ಫ್ಯಾಮಿಲಿಗೋಸ್ಕರ ಇಷ್ಟೆಲ್ಲ ಸ್ಯಾಕ್ರಿಫೈಸ್ ಮಾಡಿದೀನಿ, ಹಿಂಗ್ ಅನ್ಬಿಟ್ಲಲ್ಲ ನನ್ನ ಹೆಂಡತಿ ಅಂತ ಬಹಳ ಆಶ್ಚರ್ಯದಿಂದ ಹಿಂಗೇ ನೋಡ್ತಾ ಇರ್ತಾರೆ. ಹೆಂಡತಿ ತಿರ್ಗಾ ಯಾಕ್ರಿ ತಿರ್ಗಾ ಗೋಬೆ ನೋಡ್ದಂಗ್ ನೋಡ್ತಾ ಇದ್ದೀರಾ ಅಂತಾಳೆ. ಆಯ್ತಾ? ಸೊ ಮನುಷ್ಯನ ಜೀವನ ಈ ರೀತಿ ಪ್ರಾಣಿಗಳ ರೀತಿ ಆಗೋಗಿದೆ ನಮ್ಗೆ. ಹೌದಾ ಅಲ್ವಾ? ವಿ ಹ್ಯಾವ್ ಟು ಗೆಟ್ ಬ್ಯಾಕ್ ಟು ಹ್ಯೂಮನ್ ಬೀಯಿಂಗ್. ಅದಕ್ಕೆ ಒಂದ್ ಮಾತಿದೆ, ದೈವಾನುಗ್ರಹ ಹೇತುಕಂ ತ್ರೈಮೇ ತತ್ರ ಮನುಷ್ಯತ್ವಂ ಮುಮುಕ್ಷತ್ವಂ ಮಹಾಪುರುಷ ಸಂಶ್ರಿತ ಅಂತ. ಇದ್ ನನ್ಗೆ ಹೇಳಿದ್ ದೇವ್ರು ಈ ಶ್ಲೋಕವನ್ನ. ಯಾವ್ದೋ ಸಂದರ್ಭದಲ್ಲಿ ಮಾಡ್ತಾ ಇರ್ಬೇಕಾದ್ರೆ ನೀವು ತುಂಬಾ ಚೆನ್ನಾಗಿ ಮಾಡ್ತೀರಾ, ಗೋಲ್ಡ್ ಮೆಡ್ಲು ತಗೊಂಡಿದ್ದೀರಾ, ನಿಸ್ವಾರ್ಥಿ ಇವರು. ಅದಕ್ಕೆ ಸರ್ವಭೂತ ಹಿತೇರತಃ ಅಂತ. ನಮ್ಗೋಸ್ಕರ ಮಾತ್ರ ನಾವ್ ಮಾಡೋದಲ್ಲ, ಇವ್ರಿಗೋಸ್ಕರ ಮಾಡಲ್ಲ. ಯಾವ್ದೇ ಕ್ಲಾಸ್ ಮಾಡಲ್ಲ, ಯಾವ್ದೇ ಯೋಗ ಹೇಳ್ಕೊಟ್ಟು ದುಡ್ಡು ಸಂಪಾದನೆ ಮಾಡಲ್ಲ. ಬೇಕಾದಷ್ಟು ಜನ ಫೋನ್ ಮಾಡ್ತಾರೆ, ಇವ್ರು ಹೇಳ್ಕೊಡಲ್ಲ. ನಿಮ್ಗೆ ಇಂಟ್ರೆಸ್ಟ್ ಇದ್ದ ಬನ್ನಿ, ಬೇಕಾದ್ರೆ ಫ್ರೀ ಆಗಿ ಹೇಳ್ಕೊಡ್ತಾರೆ. ಬಟ್ ಏನಪ್ಪಾ ಅಂದ್ರೆ ಇನ್ನೊಂದಷ್ಟು ಇವಾಗ್ಲೂ ಬರ್ಬೇಕಾರೆ ಮಾತಾಡ್ತಾ ಇದ್ವಿ ನಾವು, ಕಾರಲ್ಲಿ ಬರ್ಬೇಕಾರೆ ಹೇಳಿದ್ರು, ಗುರುಗಳೇ ಇಲ್ಲೊಂದು ಜಾಗ ನೋಡಿದೀನಿ ಗೀತಾ ರೋಡ್ ಅಲ್ಲಿ, ನಮ್ಮ ಮೈಸೂರು ಯೋಗಿ ಸೀಮಾ ಇದಾರಲ್ಲ ಅವ್ರಿಗೆ ಆ ಜಾಗನ ನಾನು ಮಾಡ್ಕೊಟ್ಬಿಡ್ತೀನಿ, ಪಾಪ ಅಲ್ಲಿ ಯೋಗ ಮಾಡ್ಕೊಂಡು ಹೋಗ್ಲಿ ಅವರು. ಯಾರಿಗಿರತ್ತೆ ಈ ಗುಣ? ಹೌದಾ ಅಲ್ವಾ? ಅದನ್ನ ಮನುಷ್ಯತ್ವ ಅಂತಾರೆ. ಅದು ಇವ್ರಿಗೆ ಯಾವ್ದ್ರಿಂದ ಬಂತು ಅಂದ್ರೆ ಆಸನ ಮಾಡಿ 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 ಯಾವಾಗ ಶರೀರ ಶುದ್ಧಿ ಆಗತ್ತೆ, ಆಟೋಮೆಟಿಕ್ ಆಗಿ ಮನಸ್ಸು ಶುದ್ಧಿ ಆಗತ್ತೆ. ಯಾವಾಗ ಮನಸ್ಸು ಶುದ್ಧಿ ಆಗತ್ತೆ, ಶರೀರನು ಶುದ್ಧಿ ಆಗತ್ತೆ. ಮೈಂಡ್ ಅಂಡ್ ಬಾಡಿ ದೇ ಬೋತ್ ಆರ್ ವೆರಿ ಮಚ್ ಇಂಟರ್ ರಿಲೇಟೆಡ್. ಹೌದಾ ಅಲ್ವಾ? ಹಾಗಾಗಿ ಸ್ವಲ್ಪ ಆದಷ್ಟು ಭಗವದ್ಗೀತೆ ಇದೆ, ಯುಕ್ತ ಆಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸ್ಯ ಯುಕ್ತ ಸ್ವಪ್ನಾವ ಬೋಧಸ್ಯ ಯೋಗೋ ಭವತಿ ದುಃಖ. ಯೋಗ ಅಂದ್ರೆ ಏನು ಅಂತ ಕೃಷ್ಣ ಪರಮಾತ್ಮ ಇಲ್ಲಿ ಹೇಳಿದ್ದೇನೆ. ಯುಕ್ತ ಆಹಾರ ವಿಹಾರಸ್ಯ, ಟೇಕ್ ಕೇರ್ ಆಫ್ ಯುವರ್ ಫುಡ್ ಹ್ಯಾಬಿಟ್ಸ್, ವೆರಿ ಇಂಪಾರ್ಟೆಂಟ್. ನಾವು ಚೆನ್ನಾಗಿ ಯೋಗ ಮಾಡ್ಬಿಟ್ಟು ಇವ್ರು ಯೋಗ ಹೆಂಗ್ ಮಾಡ್ತಾರೋ ಅದೇ ರೀತಿ ಈ ಟೇಕ್ ಕೇರ್ ಆಫ್ ಫುಡ್ ಹ್ಯಾಬಿಟ್. ದಿನಕ್ಕೆ 2 ಊಟ ಇವರು ನಾನ್ ಫ್ರೀ ಕೊಡ್ಸುದ್ರೆ ತಗೋತಾರೆ. ಆಯ್ತಾ? ಅವ್ರ ಕಾಸಲ್ಲಿ ಅವ್ರು 3ನೇ ಸರಿ ತಿನ್ನಲ್ಲ, ಅವ್ರ ಮೊದ್ಲು ತಿನ್ನಲ್ಲ. ಆಯ್ತಾ? ದಿನಕ್ಕೆ 2 ಊಟ ಮಾಡ್ತಾರೆ, ಬೆಳಗೊಂದು ರಾತ್ರಿ ಒಂದು. ಸೊ ಹಂಗಾಗಿ ನಿಯಮಿತವಾದ ಆಹಾರ, ಹಿತಬುಕ್ ಮಿತಬುಕ್ ಋತುಬುಕ್ ಅರುಕ್ ಭವತಿ ಅಂತ ವಾಗ್ಭಟ ಹೇಳ್ತಾರೆ ಅಷ್ಟಾಂಗ ಹೃದಯದಲ್ಲಿ. ಹಾಗಾಗಿ ಆಹಾರದ ಬಗ್ಗೆ ಗಮನ ಕೊಡಬೇಕು. ಯುಕ್ತ ಆಹಾರ ವಿಹಾರಸ್ಯ, ವಿಹಾರಸ್ಯ ಅಂದ್ರೆ ವಿ ನೀಡ್ ಲಾಟ್ ಆಫ್ ರಿಲ್ಯಾಕ್ಸೇಷನ್. ಹೌದಾ ಅಲ್ವಾ? ಯಾವಾಗ್ಲೂ ಯೋಗ ಮಾಡು, ಧ್ಯಾನ ಮಾಡು, ಅಡ್ಗೆ ಮಾಡು, ಕೆಲ್ಸಕ್ಕೆ ಹೋಗು, ಬರೀ ಒತ್ತಡದಲ್ಲೇ ಇರಬಾರ್ದು. ವಿ ನೀಡ್ ಸಮ್ ರಿಕ್ರಿಯೇಷನ್. ಇದೊಂದು ಅವಕಾಶ ನಿಮ್ಗೆ. ಇಲ್ಲಿ ಬರೀ ಮಹಿಳಾ ಮನೆಗಳಿದ್ದೀರಾ, ತಿಂಗಳಿಗೊಂದ್ಸರಿ ನಾವು 2 ತಿಂಗಳಿಗೊಂದ್ಸರಿ ಇಲ್ಲೇ ನಿಮಗೆ ಫನ್ ಸಿಗೋ ಅಂತ ಯಾವ್ದೋನೋ ಆಕ್ಟಿವಿಟಿ ಪ್ಲಾನ್ ಮಾಡೋದು, ಅಥವಾ ನೀವೇ ಎಲ್ಲೋ ಒಂದ್ ಕಡೆ ಏನೋ ಒಂದು ಡೇ ಪಿಕ್ನಿಕ್ ಹೋಗೋದು. ನಾವು ಮಾಡ್ತೀವಿ ನಮ್ಮ ಮೈಸೂರು ಯೋಗಿಸಿಂದೆಲ್ಲ. ನೆಕ್ಸ್ಟ್ ಭಾನುವಾರ ಪ್ರವಾಸಕ್ಕೆ ಹೋಗ್ತಾ ಇದೀವಿ, ಯೋಗ ಪ್ರವಾಸ ಅಂತ. 3 ತಿಂಗಳಿಗೊಂದ್ಸರಿ ಪ್ರವಾಸ ಹೋಗ್ತೀವಿ ನಾವು. ಅಲ್ಲಿ ಫನ್ ಮಾಡ್ತೀವಿ, ಖುಷಿಯಾಗಿರ್ತೀವಿ, ಹೊಸ ವಿಚಾರ ಕಲ್ತ್ಕೋತೀವಿ, ಧ್ಯಾನ ಮಾಡ್ತೀವಿ, ಆಟ ಆಡ್ತೀವಿ, ಎಲ್ಲಾನು ಮಾಡ್ತೀವಿ. ಕೃಷ್ಣ ಅದೇ ಹೇಳಿದ, ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು. ಯುಕ್ತ ಚೇಷ್ಟಸ್ಯ ಕರ್ಮಸು, ಆಲ್ವೇಸ್ ಡೂ ಓನ್ಲಿ ಗುಡ್ ಥಿಂಗ್. ಆಯ್ತಾ? The good thing what you are doing, do it in a good way. Practice makes man perfect, but that practice has to be perfect. ಹೌದಾ ಅಲ್ವಾ? ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ತಪ್ಪ ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ಆ ತಪ್ಪೇ ಮುಂದುವರೆದು ಬಿಡುತ್ತೆ. ಹಾಗಾಗಿ ವಾಟ್ ವಿ ಡೂ ಇಸ್ ನಾಟ್ ಇಂಪಾರ್ಟೆಂಟ್, ಹೌ ವೆಲ್ ವಿ ಡೂ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಹಾಗಾಗಿ ಏನ್ ಅಭ್ಯಾಸ ಮಾಡ್ತೇವೆ ಅದನ್ನ ಚೆನ್ನಾಗಿ ಮಾಡು. ಯಾವ್ದು ಒಳ್ಳೆ ಜಾಗ ಇದೆಯೋ, ಯಾವ್ದು ಒಳ್ಳೇದ್ ಮಾಡತ್ತೋ ನಿನ್ಗೆ ಅದನ್ನ ಹೆಚ್ಚು ಹೆಚ್ಚು ಮಾಡು ಅಂತ ಈ ಶ್ಲೋಕದಲ್ಲಿ. ಆಯ್ತಾ? ಯುಕ್ತ ಸ್ವಪ್ನಾವ ಬೋಧಸ್ಯ, ಒಳ್ಳೇದ್ ಯೋಚನೆ ಮಾಡು ನೀನ್ ಯಾವಾಗ್ಲೂ, ಪಾಸಿಟಿವ್ ಆಗಿ ಥಿಂಕ್ ಮಾಡು. ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ ಮಹಾತ್ಮನಃ, ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ ದುರಾತ್ಮನಃ. ವಿಶಿಷ್ಟವಾದ ಶ್ಲೋಕ ಇದು, ಕೇಳಿಸ್ಕೊಳ್ಳಿ. ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ ಮಹಾತ್ಮನಃ. 2ನೇ ನೋಡಿ, ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ ದುರಾತ್ಮನಃ. 2 ಒಂದೇ ಹೇಳ್ತಾ ಇದ್ದೀನಿ. ಹೌದಾ ಅಲ್ವಾ? ಏನಿದ್ರ ಅರ್ಥ? ಇದೆಲ್ಲ ತಿಳ್ಕೋಬೇಕು ಯೋಗ ಅಂದ್ರೆ. ಡಿ ಕೆ ಸೈಂಗರ್ ಏನ್ ಹೇಳ್ತಾರೆ, ಜಸ್ಟ್ ಬೆಂಡಿಂಗ್ ದ ಬಾಡಿ ಇಸ್ ನಾಟ್ ಯೋಗ, ಮೆಂಡಿಂಗ್ ದ ಮೈಂಡ್ ಇಸ್ ಯೋಗ. ಅಲ್ವಾ? ವಿವೇಕ ಬೇಕು ಮನುಷ್ಯನಿಗೆ. ಸೊ ಅಂದ್ರೆ ಏನಪ್ಪಾ ಇದ್ರ ಅರ್ಥ ಅಂದ್ರೆ, ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ ಮಹಾತ್ಮನಃ ಅಂದ್ರೆ ಮನಸ್ಸಿನಲ್ಲಿ ಒಳ್ಳೇದೇ ಯೋಚನೆ ಮಾಡುವಂತದ್ದು, ಆ ಒಳ್ಳೇದನ್ನೇ ಬಾಯಿಯಿಂದ ಹೇಳುವಂತದ್ದು, ಏನ್ ಹೇಳ್ತಾನೋ ಅದೇ ರೀತಿ ನಡ್ಕೊಳ್ಳೋ ಅಂತವನು ಮಹಾತ್ಮನಾಗ್ತಾನೆ, ಅವನು ಯೋಗಿ ಅಂತ. ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ ದುರಾತ್ಮನಃ. ಮನ್ಸಲ್ಲೇ ಏನೋ ಯೋಚನೆ ಮಾಡ್ತಾನೆ, ಇಲ್ಲೇನು ಯೋಚನೆ ಮಾಡ್ತಾನೆ ಅದನ್ನ ಬಾಯಲ್ಲಿ ಹೇಳಲ್ಲ, ಬಾಯಲ್ಲಿ ಇನ್ನೊಂದ್ ಹೇಳ್ತಾನೆ ಮ್ಯಾನಿಪುಲೇಟ್ ಮಾಡಿ. ಏನ್ ಹೇಳ್ತಾನೆ ಅದನ್ನು ಮಾಡಲ್ಲ, ಮತ್ತೇನೋ ಮಾಡ್ತಾನೆ. ಅರ್ಥ ಮಾಡ್ಕೊಳಕ್ಕೆ ಆಗಲ್ಲ. ನಾವ್ ಆ ರೀತಿ ಇದೀವಿ ಈ ಕಾಲದಲ್ಲಿ. ಹೌದಾ ಅಲ್ವಾ? ಆ ರೀತಿ ದುರಾತ್ಮರಾಗದೆ ನಾವು ಮಹಾತ್ಮರಾಗ್ಬೇಕಾದ್ರೆ ಯೋಗನ ಸರಿಯಾದ ಒಂದು ಚೌಕಟ್ಟಲ್ಲಿ ನಾವು ಪ್ರತಿನಿತ್ಯ ಅಭ್ಯಾಸ ಮಾಡ್ಬೇಕು. ಮಾಡಿದಾಗ ನಾವು ಏನ್ ಬೇಕಾದ್ರೆ ಸಾಧನೆ ಮಾಡಕ್ಕೆ ಗಳಿಸಕ್ಕೆ ಸಾಧ್ಯ ಇದೆ. ಜೊತೆಗೆ 2 ವರ್ಷದಿಂದ ನಡೆಸ್ತಾ ಇದ್ದಾರೆ ಮೇಡಮ್ ಕ್ಲಾಸು ಅಂದ್ರು.
ಸೊ ಇದು ಯೋಗೋತ್ಸವ, ಹೌದೋ ಅಲ್ವಾ? ಮನುಷ್ಯ ಉತ್ಸವ ಪ್ರಿಯ ಅಂತ ಕಾಳಿದಾಸ ಹೇಳ್ತಾರೆ. ಮನುಷ್ಯನ್ಗೆ ಉತ್ಸವ ಅಂದ್ರೆ ತುಂಬಾ ಇಷ್ಟ. ಇದೊಂದು ಉತ್ಸವ ಇದು, ಹೌದೋ ಅಲ್ವಾ? ಬರೀ ಸಂತೋಷ ಇದೆ, ಬರೀ ನಗು ಇದೆ. ಇಲ್ಲೇನು ದೀಪ ಬೆಳಗ್ತಾ ಇದೀವಿ ನಾವು, ಇಲ್ಲಿ ಹೂವಿದೆ, ಹೌದೋ ಅಲ್ವಾ? ಎಷ್ಟೊಂದ್ ಜನ ಸೇರಿದೀವಿ. ಸತ್ಸಂಗದಿಂದ ವಿವೇಕ, ಸತ್ಸಂಗತ್ವಂ ನಿಸ್ಸಂಗತ್ವೆ ನಿಸ್ಸಂಗತ್ವಂ ನಿರ್ಮೋಹತ್ವೆ ನಿರ್ಮೋಹತ್ವೆ ನಿಶ್ಚಲತತ್ವಂ ನಿಶ್ಚಲತತ್ವೆ ಜೀವನ್ ಮುಕ್ತಿ. ಎಲ್ ಬರತ್ತಿದು? ಭಜಗೋವಿಂದ ಮೋಹ ಮುದ್ಗರ. ಇದನ್ನೆಲ್ಲ ಕಲ್ತ್ಕೋಬೇಕು ನೀವು. ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ಕ್ವಿಸ್ ಕಾಂಪಿಟೇಷನ್ ಮಾಡ್ತೀನಿ, ಇದಕ್ಕೆಲ್ಲ ಆನ್ಸರ್ ಹೇಳ್ಬೇಕು. ಇದೆಲ್ಲ ಸುಲಭ, ಕಷ್ಟ ಇಲ್ಲ ತಿಳ್ಕೊಳಕ್ಕೆ. ನಾನೇನ್ ಓದಿಲ್ಲ. ನಾನು SSLC ಎಷ್ಟು ಸರಿ? 5 ಸಲ 3 ಸಲ ಆಯ್ತಾ. ನಾನೇನ್ ಕಾಲೇಜ್ ಮೆಟ್ಲು ಹತ್ತಿಲ್ಲ ನಾನು. ಬಟ್ ನಾನು ಮಾತಾಡ್ತೀನಿ ತಕ್ಕ ಮಟ್ಟಿಗೆ. 1 ಲಕ್ಷ ಶಿಷ್ಯಂದ್ರ ಇದ್ದಾರೆ ನನಗೆ ಇಡೀ ವರ್ಲ್ಡ್ ವೈಡ್. ಟಿವಿಲಿ ಮಾತಾಡಿದೀನಿ, ಆಕಾಶವಾಣಿಲಿ ಮಾತಾಡಿದೀನಿ. ಸಂಸ್ಕೃತ ಶ್ಲೋಕಗಳು, ಭಗವದ್ಗೀತೆ. ನಮ್ ಬಗ್ಗೆ ನಾವ್ ಹೇಳ್ಕೋಬಾರ್ದು, ಬಟ್ ಹೇಳ್ಕೊಳ್ದೇವ್ರ ನಿಮಗ್ ಗೊತ್ತಾಗ್ಬೇಕಲ್ಲ. ನನ್ಗೂ ಏನೋ ಒಂಚೂರು ಗೊತ್ತು ಅಂತ, ಹೌದಾ ಅಲ್ವಾ? ಸೆಲ್ಫ್ ಮಾರ್ಕೆಟಿಂಗ್ ಇಸ್ ಬೆಸ್ಟ್ ಮಾರ್ಕೆಟಿಂಗ್ ಅಂತೀವಿ. ಅಂದ್ರೆ ಯಾಕಿದೆ ಉದಾಹರಣೆ ಕೊಡ್ತಾ ಇದ್ದೀನಿ ಅಂದ್ರೆ, ನಾವು ತುಂಬಾ ಹೈಲಿ ಎಜುಕೇಟೆಡ್ ಆಗಿರ್ಬೇಕು, ನಮ್ಗೇನೋ ಸಂಸ್ಕೃತ ಕಲ್ತಿರ್ಬೇಕು. ನನಗೆ ಸಂಸ್ಕೃತ ಬರಲ್ಲ, ಸಂಸ್ಕೃತದ ಯಾವ ಶ್ಲೋಕ ಬೇಕಾದ್ರೆ ಹೊಡಿತೀನಿ ಬೇಕಾದ್ರೆ. ಅಂದ್ರೆ ಮನುಷ್ಯ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೆ ಮಾಡ್ಬೋದು, ಹೌದಾ ಅಲ್ವಾ? ಹಾಗಾಗಿ ಇದ್ರ ಕೆಡಲ್ಲ ಒಂದು ಆದಷ್ಟು ಹೆಚ್ಚು ಗಮನ ಕೊಡಿ ಅಂತ ಹೇಳ್ತಾ, ಈಗ ಪ್ರಾಕ್ಟಿಕಲ್ಗೆ ಬಂದ್ಬಿಡೋಣ. ನಾಲೆಜ್ ಈಸ್ ನೋಯಿಂಗ್, ವಿಸ್ಡಮ್ ಈಸ್ ಡೂಯಿಂಗ್ ಅಂತ, ಹೌದಾ ಅಲ್ವಾ? ನೋಯಿಂಗ್ ಈಸ್ ನೋಯಿಂಗ್, ಡೂಯಿಂಗ್ ಈಸ್ ಡೂಯಿಂಗ್, ನೋಯಿಂಗ್ ವಿಲ್ ನಾಟ್ ಬಿಕಮ್ ಡೂಯಿಂಗ್, ಓನ್ಲಿ ಡೂಯಿಂಗ್ ವಿಲ್ ಬಿಕಮ್ ಡೂಯಿಂಗ್, ಹೌದಾ ಅಲ್ವಾ? ನಾನ್ ಬರೀ ಮಾತಾಡ್ತೀನಿ, ಇಷ್ಟೊತ್ತು ಮಾತಾಡಿದ್ರಲ್ಲ, ಮಾಡಿ ತೋರಿಸಿ, ದಯವಿಟ್ಟು ಕೇಳ್ಬೇಡಿ ಆಯ್ತಾ? ನಾವ್ ಮಾತಲ್ಲಿ ಯೋಗ, ನಾನು ಯೋಗ ಕ್ಲಾಸ್ ಮಾಡ್ತೀನಿ, ಅಸಂಖ್ಯ ಶಿಷ್ಯಂದ್ರಿಗಳಿದ್ದಾರೆ. ಈಗ ನೀವೇನ್ ಮಾಡಿದ್ವಿ ಆ ರೀತಿ ಸರಳವಾದ ನಾನ್ ಮಾಡಿಸೋ ಅಂತದ್ದು, ಇವರು ವಿಶೇಷವಾದ ವಿಶಿಷ್ಟವಾದ ಯೋಗವನ್ನ ಇವರು ಡೆಮೋ ಮಾಡ್ತಾರೆ. ಯಾಕೆ ಸರ್ ನಿಮ್ ಶರೀರದ ಮೇಲೆ ಇಷ್ಟೊಂದು ವರ್ಕ್ ಮಾಡ್ತಿರಲ್ಲ ಅಂತ ಕೇಳ್ದೆ. ಮುಕುಂದನ್ ಸರ್, ಇದು ಸಾಧನಾ ಶರೀರ, ಭಗವಂತ ಕೊಟ್ಟಿರೋದೇ ಸಾಧನೆ ಮಾಡಕ್ಕೆ. ಭಗವಂತ ನನ್ಗೆ ಹೆಂಗ್ ಕೊಟ್ಟಿದಾನೋ ಆದಷ್ಟು ಅಷ್ಟೇ ಚೆನ್ನಾಗಿ ಇಟ್ಕೊಂಡು ಅವ್ನು ವಾಪಸ್ ಕೊಡ್ಬೇಕು, ನಾನು ಹಾಳು ಮಾಡ್ಬಾರ್ದು. ಯಾವ್ದೋ ಬಾಡ್ವೆ ಮನೆಗೆ ನೀವು ಹೋಗಿರ್ತೀರಾ, ಆ ಮನೆ ಹೆಂಗೆಂಗೋ ಇಟ್ಕೊಂಡು ಹಾಳು ಮಾಡಿದ್ರೆ ಓನರ್ಗ್ ಬೇಜಾರಾಗಲ್ವಾ? ಅಷ್ಟ್ ಗೊತ್ತಾಗಲ್ವಾ ನಿಮ್ಗೆ? 108 ಪ್ರವಚನ ಮಾಡ್ತೀರಾ. ಇದು ಭಗವಂತ ಕೊಟ್ಟಿರೋ ಬಾಡಿಗೆ ಮನೆ. ನನ್ಗೆ ಬಹಳಷ್ಟು ದಿವಸ ಇಲ್ಲಿ ನಾವಿರಲ್ಲ, ಯಾವಾಗ್ಲೂ ಇದನ್ ಬಿಟ್ಟು ಆಚೆ ಹೋಗ್ತೀವಿ. ಆ ಹೋಗೋ ತನಕ ನನ್ಗೆ ಎಷ್ಟು ಸಾಧ್ಯ ಅಷ್ಟು ಚೆನ್ನಾಗಿಟ್ಟು ಅವನ್ಗೆ ವಾಪಸ್ ಮಾಡ್ಬೇಕು. ಅದಕ್ಕಾಗಿ ಇಷ್ಟೊಂದು ಅಭ್ಯಾಸ ಮಾಡ್ತೀನಿ ಅಂತ ಅಂದ್ರು ಅವರು. ಕಡೆಗೆ ಒಂದೇ ಒಂದ್ ಹೇಳಿ ನಿಲ್ಲಿಸ್ತೀನಿ, ಈ ರೀತಿ ಆಗ್ಬಾರ್ದು. ನನ್ನ ಹತ್ರ ಒಬ್ಬ ಬಂದಿದ್ರು, ಅವ್ರಿಗೆ ಕುಡಿಯೋ ಅಭ್ಯಾಸ ಆಯ್ತು. ಸರ್ ಈ ತರ ಅಡಿಕ್ಟ್ ಆಗೋಗಿದ್ದೀನಿ, ಡಿ ಅಡಿಕ್ಟೇಷನ್ ಸೆಂಟರು, ಆ ಸೆಂಟರು ಈ ಸೆಂಟರು, ಕೌನ್ಸಿಲಿಂಗು ಯಾವ್ದು ವರ್ಕ್ ಮಾಡ್ಲಿಲ್ಲ. ಯಾರೋ ಹೇಳಿದ್ರು ನಿಮ್ ಹತ್ರ ಹೋದ್ರೆ ಹಾಗೆ ಆಗತ್, ಹೋಗಿ ಅವ್ರು ಇದಾರೆ, ಅವ್ರು ಏನೋ ಒಂದ್ ಮಾಡ್ತಾರೆ, ನಿಮ್ ಗತಿ ಕಾಣಿಸ್ತಾರೆ ಅಂದ್ರು. ಆಯ್ತು ಬನ್ನಿ, ಏನೋ ಒಂದ್ ಗತಿ ಕಾಣಿಸೋಣ ಅನ್ಬಿಟ್ಟು ನಂದೇ ವಿಶೇಷವಾದ ಸಂಜೀವಿನಿ ಕ್ರಿಯಾ ಯೋಗ ಅಂತ ಮಾಡಿಸ್ತೀನಿ. ಬರೀ 10-12 ದಿವಸದ ಕೋರ್ಸು, ಬನ್ನಿ ಅಟೆಂಡ್ ಮಾಡಿ ಎಂದೆ. ಅಟೆಂಡ್ ಮಾಡಿದ್ರು, ಹೋದ್ರು. ಯಾವಾಗ್ಲೋ ಒಂದ್ 2-3 ತಿಂಗಳಾದ್ಮೇಲೆ ದಾರಿಯಲ್ಲಿ ಸಿಕ್ಕಿದ್ರು. ನೋಡ್ಬಿಟ್ಟು ಗುರುಗಳೇ ನಮಸ್ಕಾರ ಅಂದ್ರು. ನಮಸ್ಕಾರ, ಏನ್ ಹೇಗಿದ್ದೀರಾ, ಏನ್ ಕತೆ ಅಂದ್ರು. ಸೂಪರ್ ಆಗಿದ್ದೀನಿ. ನೆನ್ಪಾಯ್ತು, ನಿಮ್ಗೆ ಕುಡಿಯೋ ಅಭ್ಯಾಸ ಇತ್ತು, ಅದಕ್ಕೋಸ್ಕರ ನೀವು ಯೋಗಕ್ಕೆ ಬಂದಿದ್ರಿ, ಬಂದ್ರಲ್ಲ, ಉಪಯೋಗ ಆಯ್ತಾ? ಗುರುಗಳೇ ತುಂಬಾ ಉಪಯೋಗ. ರೋಡಲ್ಲೇ ಅಡ್ಡ ಬಿದ್ದು ನಮಸ್ಕಾರವೇ ಮಾಡ್ಬಿಟ್ರು. ತುಂಬಾ ಉಪಯೋಗ ಆಯ್ತು ಗುರುಗಳೇ, ನನಗೆ ದಿ ಬೆಸ್ಟ್. ನಾನು ಜೀವನದಲ್ಲಿ ಒಳ್ಳೆ 10-12 ದಿವಸ ಕಳೆದಿರೋದು ಅಂದ್ರೆ ನಿಮ್ಮ ಸಮ್ಮುಖದಲ್ಲಿ. ಏವಂ ವಿಧೆ ಮತಸ್ಥಿತ್ವ ಸರ್ವಚಿಂತ ವಿವರ್ಜಿತಾನ್ ಗುರುಪಾದಿಷ್ಟ ಮಾರ್ಗೇನ ಯೋಗಮೇವ ಸಮಭ್ಯಸೇತ್. ಯಾವಾಗ್ಲೂ ಗುರುಪಾದಾರವಿಂದಗಳಲ್ಲಿ ಯೋಗವನ್ನ ಕಲಿಬೇಕು. ನಿಮ್ ಹತ್ರ ಬಂದ್ ಕಲ್ದೆ ತುಂಬಾ ಬೆನಿಫಿಟ್. ನನ್ಗೂ ಈಗೋ ನಾನು ಹೆಂಗೆ ಯಾರ ಕೈಲೂ ಆಗದೆ ಇದ್ದಿದ್ ಮಾಡ್ಬಿಟ್ಟಿದೀನಿ. 10 ವರ್ಷದ ಹಿಂದಿನ ಕತೆ. ಹೇಳಿ, ಕುಡಿಯೋ ಅಭ್ಯಾಸ ಏನಾಯ್ತು, ಏನ್ ಕತೆ? ಗುರುಗಳೇ, ಮುಂಚೆ ನಿಮ್ ಹತ್ರ ಬಂದು ಯೋಗ ಎಲ್ಲ ಕಲಿಯಕ್ ಮುಂಚೆ ಈ ತರ ಚೇರ್ ಮೇಲೆ ಕೂತ್ಕೊಂಡು ಟೇಬಲ್ ಇಟ್ಕೊಂಡು ಲೋಟ ಬಾಟ್ಲು ಸೋಡಾ ಎಲ್ಲ ಇಟ್ಕೊಂಡು ಕುಡಿತಾ ಇದ್ದೆ. ಸೊ ಈಗ ನಿಮ್ಮ ಹತ್ರ ಕಲ್ತಾದ್ಮೇಲೆ ಯಾವ ಆಸನದಲ್ಲಿ ಬೇಕಾದರೂ ಕುಡಿಯಬಲ್ಲೆ. ಏನೋ ಯಾವ ಆಸನದಲ್ಲಿ ಬೇಕಾದರೂ ಕುಡಿಯಬಲ್ಲೆ ಅಂದ್ರು. ನಾನು ಅನ್ಕೊಂಡೆ ಯೋಗ ಯಾರ ಹತ್ರ ಕಲ್ತಿದ್ದು ಅಂದ್ರೆ ನನ್ನ ಹೆಸರು ಹೇಳ್ಬೇಡಿ ಅಂದೆ, ಬೇಕಾದ್ರೆ ಫೀಸ್ ವಾಪಸ್ ಕೊಟ್ಬಿಡ್ತೀನಿ ನಿನ್ಗೆ, ಹೇಳ್ಬೇಡಿ ಅಂದೆ. ಅಂದ್ರೆ ಬರೀ ಮೈ ಬಗ್ಸಿದ್ರೆ ಯೋಗವಲ್ಲ, ಹೌದಲ್ವಾ? ಮನಸ್ ಪರಿವರ್ತನೆ ಆಗ್ಬೇಕು. ಸೊ ದಟ್ ಈಸ್ ವಿಸ್ಡಮ್ ಅಂತ. ಹಾಗಾಗಿ ಆ ವಿಸ್ಡಮ್ ನಿಮ್ಗೆಲ್ಲ ಬರೋ ರೀತಿ ಆಗ್ಲಿ. ನನ್ಗೂ ತುಂಬಾ ಸಂತೋಷ ಆಯ್ತು. ಬರಕ್ ಮುಂಚೆ ನನಗೆ ಏನೋ ಒಂದ್ ಎಂತೂಸಿಯಾಸಮ್ ಇರ್ಲಿಲ್ಲ. ಯಾಕಂದ್ರೆ ಸುಮಾರು ಕಡೆ ಕರೀತಾನೆ ಇರ್ತಾರೆ, ಪ್ರತಿನಿತ್ಯ ಒಂದಲ್ಲ ಒಂದ್ ಕಡೆ ಹೋಗ್ತಾನೆ ಇರ್ತೀವಿ, ಮಾತಾಡ್ತಾನೆ ಇರ್ತೀವಿ. ಬೇರೆ ಹೋಗ್ಬೇಕಾ ಅಂತ ಮುಂಚೆ ಕರೆದ್ರೆ ಸಾಕು ಅಂತ ಕಾಯ್ತಾ ಇರ್ತೀವಿ. ನಾವೇ ಹಿಂಗ್ ಮಕ ತೋರಿಸ್ತೀವಿ ಕರೀಲಿ ಅಂತ. ಈಗ ಯಾರು ಕರೀದೇವರೇ ಸಾಕು ಅನ್ನೋ ರೀತಿ ಆಗಿರತ್ತೆ. ಬಟ್ ಇಲ್ಲಿ ಬಂದಾದ್ಮೇಲೆ ತುಂಬಾ ಎಂತೂಸಿಯಾಸಮ್ ಆಯ್ತು. ಎಲ್ಲಾರು ಯೂನಿಫಾರ್ಮ್ ಆಗಿದ್ದೀರಾ. ಒಂದು ಯೋಗ ನೃತ್ಯ ಅದ ಕೊರಿಯೋಗ್ರಾಫರ್ ಯಾರು? ಅಲ್ಲ, ನೀವೇ ಚೆನ್ನಾಗಿ ಮಾಡಿದೀರಾ. ಓಕೆ, ಕೊರಿಯೋಗ್ರಾಫರ್ ಒಂದ್ ಚಪ್ಪಾಳೆ. ಓಕೆ, ಇಷ್ಟ ಹೇಳ್ತಾ ನೆಕ್ಸ್ಟ್
ಓವರ್ ಟು ಆಂಕರ್. ಭಗವದ್ಗೀತೆ, ಹಾಸ್ಯ, ಯೋಗ, ತಮಾಷೆ, ಪ್ರಾಕ್ಟಿಕಾಲಿಟಿ, ಇಂಗ್ಲಿಷ್, ಸ್ಲೋಗನ್ ಎಲ್ಲದರ ವಿಶ್ರಮಣದಿಂದ ಕೂಡಿದ ಈ ಪ್ರವಚನ ನಿಜವಾಗ್ಲೂ ಅದ್ಭುತವಾಗಿತ್ತು. ಇದು ನಮ್ಮೆಲ್ಲರಿಗೂ ಸ್ಫೂರ್ತಿದಾಯಕವಾಗಿತ್ತು. ಧನ್ಯವಾದ. ಇದೀಗ ಶ್ರೀಮತಿ ಲೀಲಾವತಿಯವರಿಂದ ಇದನ್ನು ಎಲ್ಲರಿಗೂ ಶರಣಾರ್ಥಿಗಳು. ಮೊದಲಿಗೆ ವೇದಿಕೆ ಮೇಲೆ ಇರುವ ಗುರು ಯೋಗ ಪ್ರಕಾಶ್ ರವರೇ ಮತ್ತು ಮುಕುಂದಜಿಯವರೇ ಮತ್ತು ಮಂಜುಳಾರವರೇ, ಇವರೆಲ್ಲರಿಗೂ ನಮಸ್ಕರಿಸುತ್ತಾ, ನಾನು ಈಗ ಮಾತಾಡ್ಲಿಕ್ಕೆ ಹೋದ್ರೆ ಇವ್ರ ಮುಂದೆ ಸಪ್ಪೆ ಆಗ್ಬಿಡುತ್ತೆ. ಇವ್ರು ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ, ನನ್ಗೆ ಮಾತಾಡ್ಲಿಕ್ಕೆ ಗೊತ್ತಾಗ್ತಾ ಇಲ್ಲ ಯೋಗದ ಬಗ್ಗೆ. ಇವ್ರ ಮಾತನ್ನು ಕೇಳಿದ್ಮೇಲೆ ನನ್ಗೆ ನನ್ನ ಬಸವಣ್ಣನವರ ವಚನ ಒಂದು ಜ್ಞಾಪಕ ಆಗ್ತಾ ಇದೆ. ಆ ವಚನ ಒಂದು ಹೇಳಿ, ನಮ್ಮ ಈ ನಾವು ಕಟ್ಸಿರೋ ಮನೆ ಇಷ್ಟು ಉಪಯೋಗ ಆಗ್ತಾ ಇದೆಯಲ್ಲ ಅನ್ನೋ ಸಂತೋಷನೇ ನನ್ಗೆ ತಡ್ಕೊಳಕ್ ಆಗ್ತಾ ಇಲ್ಲ. ನಮ್ಮ ಮನೆ ಸುಮ್ಮನೆ ನಾವು ಏನಕ್ಕೆ ಇದು ಕಟ್ಸ್ಕೊಂಡಿದ್ದು ಅಂದ್ರೆ ಕೆಳಗಡೆ ಇರೋ ಸಾಮಾನೆಲ್ಲ ತಂದು ಮೇಲಿಟ್ಬಿಡೋಣ, ಕೆಳಗಡೆ ಸ್ವಲ್ಪ ಫ್ರೀ ಆಗಿರೋಣ ಅಂತ ಅನ್ಕೊಂಡು ನಾನು ಇದನ್ನ ಕಟ್ಸ್ಕೊಂಡಿದ್ದು. ಆದ್ರೆ ಎಲ್ಲಾ ರೀತಿ ಒಂದು ಯೋಗನೇ ಅಲ್ಲ, ಮಧ್ಯಾಹ್ನದ ಬ್ಯಾಚ್ ಅಲ್ಲಿ ಬಂದು ದೇವ್ರ ನಾಮ ದೇವ್ರ ಹಾಡು ಆಡ್ತಾರೆ, 1 hour ಆಡ್ತಾರೆ. ಅದು ನಮ್ಮ ದೇವ್ರಿಗೂ ಕೇಳುತ್ತೆ ಕೆಳಗಡೆ. ನೀವು ಯೋಗ ಮಾಡಿ ಓಂ ಹೇಳಿದಾಗ ನಾನು ಆಕ್ಚುಲ್ ಅಡ್ಗೆ ಮನೆಯಲ್ಲಿ ಇರ್ತೀನಿ, ನಿಮ್ ಜೊತೆ ನಾನು ಧ್ವನಿಗೂಡಿಸಿ ಓಂಕಾರ ಹೇಳ್ತೀನಿ. ಇವರು ನಿಜವಾಗಿ ಇವರು ತುಂಬಾನೇ ಒಳ್ಳೆ ಗುರುಗಳು. ನಾನು ನಮ್ಮ ಬಸವಣ್ಣನವರ ಅನುಯಾಯಿ ಆಗಿದ್ರಿಂದ ಬಸವಣ್ಣನವರ ವಚನವನ್ನು ಹೇಳ್ತೀನಿ, ಅದು ಇಬ್ಬರಿಗೂ ಅನ್ವಯಿಸುತ್ತೆ ಅಂತ ಹೇಳಿ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜೋಗಿಯ ಬಲದಿಂದ ಕಾಮಂದದ ಕೇಡು ನೋಡಯ್ಯ, ಸತ್ಯದ ಬಲದಿಂದ ಆ ಸತ್ಯದ ಕೇಡು ನೋಡಯ್ಯ, ಪರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ, ಕುಡಲ ಸಂಗಮ ಶರಣರ ಅನುಭಾವದಿಂದ ಎಲ್ಲ ಭವದ ಕೇಡು ನೋಡಯ್ಯ, ಎಲ್ಲ ಭವದ ಕೇಡು ನೋಡಯ್ಯ. ಇದ್ರ ಅರ್ಥ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ಅಂತ ನೋಡಯ್ಯ ಅಂತಂದ್ರೆ, ಇವ್ರು ಜ್ಞಾನ ಯೋಗದ್ದು ಜ್ಞಾನ ಕೊಡ್ತಾ ಇದ್ದಾರೆ, ನಮ್ಮ ಅಜ್ಞಾನ ಎಲ್ಲ ಹೋಗ್ತಾ ಇದೆ. ಮತ್ತೆ ಜ್ಯೋತಿಯ ಬಲದಿಂದ, ಆ ಜ್ಯೋತಿ ಉಳಿತಾ ಇರೋದ್ರಿಂದ ಕತ್ತಲೆ ಎಲ್ಲ ಮಾಯ ಆಗ್ತಾ ಇದೆ. ಸತ್ಯದ ಬಲದಿಂದ ಆ ಸತ್ಯದ ಕೇಡು ನೋಡಯ್ಯ ಅಂದ್ರೆ ನಾವು ಅಸತ್ಯವನ್ನು ಬಿಟ್ಟು ಸತ್ಯ ಹೇಳೋದನ್ನ ರೂಢಿ ಮಾಡ್ಕೋಬೇಕು. ಪರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ ಅಂದ್ರೆ ಇವರು ಪರುಷ ಶಿಲೆಗಳು, ಇವ್ರನ್ನ ಮುಟ್ಟಿದ್ರೆ ಸಾಕು ನಮ್ಗೆ ಎಷ್ಟೋ ನಮ್ಮ ದೇಹದ ಸುಳ್ಳು, ನಮ್ಮ ನೆಗೆಟಿವ್ಸ್ ಎಲ್ಲ ಹೋಗುತ್ತೆ. ಮತ್ತೆ ಕೂಡಲ ಸಂಗಮ ಶರಣರ ಅನುಭವದಿಂದ ಎಲ್ಲ ಭವದ ಕೇಡು ನೋಡಯ್ಯ ಅನ್ನೋ ವಚನ ನಮ್ಮ ಬಸವಣ್ಣನವರದ್ದು. ಇವರು ಇಬ್ರು ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ. ನನ್ಗೂ ಯೋಗದ್ದು ನಾವು ಚಿಕ್ಕವರಿರುವಾಗ ಯಾಕಪ್ಪ ನಮ್ಗೆ ಈ ತರ ಅವಕಾಶ ಸಿಗ್ಲಿಲ್ಲ ಅನ್ನೋ ಬೇಜಾರು ನನ್ಗೆ ಈಗ್ಲೂ ಇದೆ. ನಮ್ಗೆ ಈಗ ಕೆಲವು ಆಸನಗಳು ಆಗಲ್ಲ, ನಮ್ಗೊಂದು ವಯಸ್ಸುಗಳು ಆಗೋಗಿದೆ. ನಾವು ಹಂಗಾಗಿ ವಾಕಿಂಗ್ ಮಾಡ್ಕೊಂಡು ಮಾಡ್ತಾ ಇದೀವಿ. ಪಾಪ ಮಂಜುಳಾ ಅವರು ತುಂಬಾ ಕಳೆದು ಬನ್ನಿ ನಿಮ್ಗೆ ಆಗೋದ್ ಮಾಡಿ ಅಂತ. ನನಗೆ ಕೆಲವು ದೇಹದ ಪ್ರಕೃತಿ ನನ್ಗೆ ಸಹಕಾರ ಕೊಡ್ತಾ ಇಲ್ಲ, ಹಾಗಾಗಿ ನಾನು ಯೋಗಕ್ಕೆ ಬರ್ತಾ ಇಲ್ಲ. ಆದ್ರೂ ಇಷ್ಟು ಜನಕ್ಕೆಲ್ಲ ಅನುಕೂಲ ಆಗ್ತಾ ಇದೆಯಲ್ಲ ನಮ್ಮ ಮನೆ ಅನ್ನೋ ಹೆಮ್ಮೆ, ಸಂತೋಷ ನನಗೆ ತುಂಬಾ ಇದೆ. ಇದಕ್ಕೆಲ್ಲ ಕಾರಣ ಮಂಜುಳಾ ಅವರು. ಅವ್ರಿಗೂ ತುಂಬಾ ತುಂಬಾ ಧನ್ಯವಾದಗಳನ್ನ ಅರ್ಪಿಸಿ ನಾನು ಮಾತನಾಡಿದ ಶ್ರೀಮತಿ ಲೀಲಾವತಿಯವರಿಗೆ ಧನ್ಯವಾದಗಳು. ನಮ್ಮ ಯೋಗ ಪ್ರಕಾಶ್ ಅವ್ರದ್ದೇ ಆಸನಗಳನ್ನ ತಗೊಂಡು ಹಾಕಿದ್ದಾರೆ. ಜೊತೆಗೆ ರೀಸೆಂಟ್ ಆಗಿ 1-2 ತಿಂಗಳಿಂದ ಬೆಂಗಳೂರಲ್ಲಿ ಇವ್ರಿಗೆ ಎಸ್ ವ್ಯಾಸ ಮತ್ತು ಇಂಡಿಯನ್ ಯೋಗ ಅಸೋಸಿಯೇಷನ್ ಸಂಸ್ಥೆಯಿಂದ ಯೋಗ ವರಿಷ್ಠ ಅನ್ನುವ ಒಂದು ಬಿರುದನ್ನು ಕೊಟ್ಟಿದ್ದಾರೆ. ದ ಹೈಯೆಸ್ಟ್ ಬಿರುದದು. ಸೊ ಹಾಗಾಗಿ ಅಂತ ಯೋಗ ವರಿಷ್ಠ ಬಿರುದನ್ನು ಇವ್ರಿಗೆ ಸಿಕ್ಕಿದೆ. ಮತ್ತೊಮ್ಮೆ ಎಲ್ಲ ಚಪ್ಪಾಲೆ ಹೊಡಿತಾ ಅವರ ಒಂದು ಯೋಗ ಪ್ರದರ್ಶನವನ್ನ
ನೋಡೋಣ. ಓಕೆ, ಇದೆಲ್ಲ ನಿಮ್ಗೆಲ್ಲ ಗೊತ್ತಿದೆ. ಇದು ಪದ್ಮಾಸನ, ಪದ್ಮಾಸನ, ಸಿದ್ಧಾಸನ, ಸ್ವಸ್ತಿಕಾಸನ, ಈ ರೀತಿ ಧ್ಯಾನ ಮಾಡಕ್ಕೆ ಸಾಕಷ್ಟು ಆಸನಗಳಿದೆ. ಬಟ್ ಈ ಪದ್ಮಾಸನ ಎಲ್ಲಾದ್ರಲ್ಲೂ ಅತ್ಯಂತ ಶ್ರೇಷ್ಠವಾದ್ದು. ಪದ್ಮಾಸನದಲ್ಲಿ ಏನು ಮಾಡಿದ್ರೆ ಸುಮ್ನೆ ದಿನ 10 ನಿಮಿಷ ಕೂತ್ರು ಮನುಷ್ಯನಿಗೆ ಆರೋಗ್ಯ ಸಿಗತ್ತೆ ಅಂತ ನಮ್ ಯೋಗ ಶಾಸ್ತ್ರ ಹೇಳುತ್ತೆ. ಇದು ಸರಳವಾದ ಪದ್ಮಾಸನ, ಬದ್ಧ ಹಸ್ತ ಪದ್ಮಾಸನ. ಈಗ ಯಾರೋ ಹಾಡಾಕ್ಬಿಟ್ಟಿದ್ದೀರಾ ಮೊಬೈಲ್ ಅಲ್ಲಿ, ಹಾಕ್ಬಾರ್ದು. ಮೊಬೈಲ್ ಆಫ್ ಮಾಡ್ಬೇಕು. ಯೋಗ ಅಂದ್ರೆ ಯಮ ನಿಯಮ ಫಸ್ಟ್, ಮಿಕ್ಕಿದ ಆಸನ ಆಮೇಲೆ. ನೋಡಿ, ಇದು ಬದ್ಧ ಹಸ್ತ ಪದ್ಮಾಸನ. ಇಲ್ಲಿ ಕಾಣಿಸುತ್ತೆ, ಎಲ್ಲಿದ್ರು ಕಾಣಿಸುತ್ತೆ. ಪದ್ಮ ಮಯೂರಾಸನ, ಪದ್ಮಾಸನದಲ್ಲೇ ಮಯೂರಾಸನ. ಮಯೂರ ಎನ್ನುವ ಒಂದು ವಿಶೇಷವಾದ ವಿಶಿಷ್ಟವಾದ ಪಕ್ಷಿ ಇತ್ತಂತೆ ಒಂದಾನೊಂದು ಕಾಲದಲ್ಲಿ. ಬಟ್ ಈಗ ಪಕ್ಷಿ ಇಲ್ಲ, ಎಕ್ಸ್ಟಿಂಕ್ಟ್ ಆಗೋಗಿದೆ. ಅಟ್ಲೀಸ್ಟ್ ಆ ಪಕ್ಷಿಯನ್ನ ನಾವು ಆಸನದ ರೂಪದಲ್ಲಿ ನೋಡೋಣ. ಪದ್ಮಾಸನದಲ್ಲಿ ಮಯೂರಾಸನ. ಸೊ ಪದ್ಮ ಮಯೂರಾಸನ ಇದೆಲ್ಲ ಮಾಡ್ಬೇಕಾದ್ರೆ ಶೋಲ್ಡರ್ ಪವರ್ ತುಂಬಾ ಚೆನ್ನಾಗಿರ್ಬೇಕು. ಏಕಪಾದ ಯೋಗ ದಂಡ ಸುಪ್ತ ಕೋನಾಸನ. ಏಕಪಾದ ಯೋಗ ದಂಡ ಸುಪ್ತ ಕೋನಾಸನ. ಮನುಷ್ಯ ಎಷ್ಟು ಫ್ಲೆಕ್ಸಿಬಲ್ ಆಗಿರ್ಬೋದು ಅನ್ನೋದಕ್ಕೆ ದಿಸ್ ಇಸ್ ದ ಎಕ್ಸಾಂಪಲ್. ಅಂದ್ರೆ ವಿದ್ಯೆಗೆ ವಯಸ್ಸಿನ ನಿರ್ಬಂಧವಿಲ್ಲ ಅಂತಾರೆ, ಯೋಗಕ್ಕೂ ವಯಸ್ಸಿನ ನಿರ್ಬಂಧ ಇಲ್ಲ. ನಮ್ ಕ್ಲಾಸಲ್ಲಿ 80 ವರ್ಷ 85 ವರ್ಷದವರೆಲ್ಲ ಯೋಗ ಕಲಿಯಕ್ ಬರ್ತಾರೆ. ಬಟ್ ಅವರ ವಯೋಮಿತಿಗೆ ಅನುಗುಣವಾಗಿ, ಅವರ ಬಾಡಿ ಲಿಮಿಟೇಷನ್ಗೆ ಅನುಗುಣವಾಗಿ ಯಾರಗ್ ಬೇಕಾದ್ರೆ ಕಲ್ಸ್ಬೋದು. ಹಾಗಾಗಿ ಈ ಮೇಡಮ್ಮು ಮಾಡ್ಬೋದು. ವಾತಾಯನಾಸನ. ವಾತಾಯನ ಅಂತ ಒಬ್ರು ಋಷಿನ ಅವರು. ಏನ್ ಹೇಳಿದ್ರು ಹೂ ಅಂದ್ಬಿಡಿ, ಯಾರಿಗೂ ಗೊತ್ತಿರಲ್ಲ. ಓಕೆ, ವಾತಾಯನಾಸನ. ಹಂಗಂತ ವೇದಿಕೆಯಲ್ಲಿ ಸುಳ್ಳು ಹೇಳ್ಬಾರ್ದು, ಅಧ್ಯಯನ ಮಾಡಿರ್ಬೇಕು. ಗೊತ್ತಿರೋರು ಇರ್ತಾರೆ, ನಾವ್ ಅನ್ಕೋಬಾರ್ದು ಗೊತ್ತಿರಲ್ಲ ಅಂತ. ಇದು ವಾತಾಯನಾಸನ. ಇದು ವೆರಿಕೋಸ್ ವೈನ್ಸ್, ಕಾಫ್ ಮಸಲ್ಸ್ಗೆ ಪ್ಯಾಂಕ್ರಿಯಾಸ್ಗೆ ಲಿಂಕ್ ಇರುತ್ತೆ. ಡಯಾಬಿಟಿಸ್ ಕಮ್ಮಿ ಆಗಕ್ಕೂ ಅನುಕೂಲವಾಗತ್ತಿದು ವಾತಾಯನಾಸನ. ಹನುಮಾನಾಸನ. ಹನುಮಂತ ಕಲಿಯುಗದ ಬ್ರಹ್ಮ ಅಂತ ಕರೀತಾರೆ ಹನುಮಂತನ್ನ. ಹನುಮಂತ ಚಿರಂಜೀವಿ. ಈಗಲೂ ಹನುಮಂತ ಸೂಕ್ಷ್ಮ ರೂಪದಲ್ಲಿ ಇದ್ದಾನೆ. ಹನುಮಾನಾಸನ ಮಾಡೋದ್ರಿಂದ ನಮ್ಮ ಫಿಸಿಕಲ್ ಬಾಡಿಗೆ ತುಂಬಾ ಪವರ್ ಬರುತ್ತೆ, ಸ್ಟ್ರೆಂತ್ ಬರುತ್ತೆ. ಬಟ್ ಹನುಮಾನಾಸನ ಮಾಡ್ಬೇಕಾದ್ರೆ ಮಖ ಹನುಮಂತನ ರೀತಿ ಇಟ್ಕೋಬಾರ್ದು. ಮಖದಲ್ಲಿ ಮುಗುಳ್ನಗೆ ಇರ್ಬೇಕು. ಯಾವುದೇ ಆಸನ ಮಾಡ್ಬೇಕಾದ್ರೂ ಸ್ಥಿರಂ ಸುಖಂ ಆಸನಂ, ಸುಖವಾಗಿರ್ಬೇಕು ಆ ಪೋಸ್ಚರ್ ಅಲ್ಲಿ. ಮಖದಲ್ಲಿ ಮುಗುಳ್ನಗೆ ಇರ್ಬೇಕು. ನೋಡಿ, ಅವ್ರು ಈ ವಯಸ್ಸಲ್ಲೂ ಹೆಂಗ್ ಸ್ಮೈಲ್ ಮಾಡ್ತಾರೆ. 30-40 ವರ್ಷದಿಂದ ಇನ್ನೆಂಗ್ ಸ್ಮೈಲ್ ಮಾಡಿರ್ಬೋದು ನೋಡಿ. ಹನುಮಾನಾಸನ. ಜೊತೆಗೆ ಮನುಷ್ಯ ತನ್ನ ಕಾಮೋದ್ರೇಕವನ್ನ ಗೆಲ್ಲಕ್ಕೆ ಅನುಕೂಲವಾದ ಆಸನ ಇದು. ಮುಕ್ತ ಹಸ್ತ ಶೀರ್ಷಾಸನ ಅಂದ್ರೆ ವಿತೌಟ್ ಟೇಕಿಂಗ್ ದ ಸಪೋರ್ಟ್ ಆಫ್ ದ ಹ್ಯಾಂಡ್ ಶೀರ್ಷಾಸನವನ್ನ ಮಾಡುವಂಥದ್ದು. ಮುಕ್ತ ಹಸ್ತ. ಮುಕ್ತ ಹಸ್ತ ಅಂದ್ರೆ ಹಸ್ತವನ್ನ ದೂರ ಇಟ್ಟು ಮಾಡುವಂಥದ್ದು. ಮುಕ್ತ ಹಸ್ತ ಶೀರ್ಷಾಸನ. ಇದನ್ನೆಲ್ಲ ಆಂಟಿ ಗ್ರಾವಿಟಿ ಎಕ್ಸರ್ಸೈಸಸ್ ಅಂತೀವಿ. ಬ್ಲಡ್ ಸರ್ಕ್ಯುಲೇಷನ್ ರಿವರ್ಸ್ ಆಗತ್ತೆ. ಇದು ಬ್ರೈನ್ಗೆ ತುಂಬಾ ಒಳ್ಳೇದು. ಮೆಮೊರಿ, ಕಾನ್ಸಂಟ್ರೇಷನ್ ಎಲ್ಲ ಇಂಪ್ರೂವ್ ಆಗತ್ತೆ. ಮುಕ್ತ ಹಸ್ತದಲ್ಲಿ ಪದ್ಮಾಸನ, ಶೀರ್ಷಾಸನದಲ್ಲಿ ಪದ್ಮಾಸನ. ಮುಕ್ತ ಹಸ್ತ ಪಿಂಡಾಸನ. ಈ ರೀತಿ 1.5 ಗಂಟೆ ನಿಂತಿರ್ತಾರೆ. ಉಪವಿಷ್ಟ ಕೋನಾಸನ.
ಅಲ್ಲಿ ನೋಡಿ ಅವ್ರು ಯಾವುದೇ ವಾರ್ಮ್ ಅಪ್ ಮಾಡಿಲ್ಲ, ಹೌದೋ ಅಲ್ವಾ? ಯಾವುದೇ ಶಿಥಿಲೀಕರಣ ಎಕ್ಸರ್ಸೈಸ್ ಮಾಡಿಲ್ಲ, ಸೀದಾ ನೇರವಾಗಿ ಮಾಡ್ತಾ ಇರೋವಂಥದ್ದು ಉಪವಿಷ್ಟ ಕೋನಾಸನ. ಬನ್ನಿ ಪಕ್ಕದಲ್ಲಿ, ನನ್ ಸಪೋರ್ಟ್ ಬೇಕು. ನನ್ ಮೇಲೆ ಇನ್ನಿಬ್ರು ನಿಂತ್ಕೊಂಡ್ರು ಆರಾಮಾಗಿರ್ತಾರೆ. ಒಂದ್ಸರಿ 3 ಜನ ನಿಲ್ಸಿದ್ವಿ ಅವ್ರ ಮೇಲೆ. ಕೂರ್ಮಾಸನ, ಟಾರ್ಟಾಯ್ಸ್. ನಮ್ಮ ಇಂದ್ರಿಯಗಳನ್ನ ಗೆಲ್ಬೇಕಾದ್ರೆ ನಾವು ಕೂರ್ಮಾಸನ. ಅಭ್ಯಾಸ ವೈರಾಗ್ಯಾಭ್ಯಾಂ ತನ್ನಿರೋಧ, ಯೋಗ ಸೂತ್ರ. ಟಾರ್ಟಾಯ್ಸ್ ಏನ್ ಮಾಡುತ್ತೆ, ಅದಕ್ಕೇನೋ ಸಮಸ್ಯೆಗಳು ಬಂದಾಗ ಅದ್ರ ಕೈ ಕಾಲೆಲ್ಲ ಒಳಗೆ ಎತ್ಕೊಳ್ಳೋಕೆ ನೋಡಿ, ಕೂರ್ಮಾಸನ. ಪಿಂಡಾಸನ. ಪಿಂಡಾಸನ ಅಂದ್ರೆ ಬಾಡಿನ ಅತ್ಯಂತ ಸಣ್ಣದಾಗಿ ನಾವು ಸ್ಕ್ವೀಸ್ ಮಾಡ್ಕೋಬಹುದು. ನಮ್ಗೆ ಆ ಪವರ್ ಇದೆ. ಚೆನ್ನಾಗಿ ಬಾಡಿನ ಸ್ಕ್ವೀಸ್ ಮಾಡ್ಕೊಂಡು ಯಾರನ್ನೋ ಕಿಡ್ನಾಪ್ ಮಾಡ್ಬೇಕಾದ್ರೆ ಹೆಲ್ಪ್ ಆಗತ್ತಿತ್ತು. ಚೆನ್ನಾಗಿ ಸ್ಕ್ವೀಸ್ ಮಾಡಿ ಒಂದ್ ಗೋಣಿ ಚುಲ್ದಲ್ಲಿ ಹಾಕಿ ಎತ್ಕೊಂಡು ಹೊಟ್ಟೋಗ್ಬಿಡ್ಬೋದು, ಯಾರಿಗೂ ಗೊತ್ತಾಗಲ್ಲ ಮನುಷ್ಯರು ಅಂತ. ಬಟ್ ನಾವೇನ್ ಮಾಡ್ಬೇಕು, ಯಾವ್ದನ್ನೇ ಆಗ್ಲಿ ವಿದ್ಯೆನೇ ಆಗ್ಲಿ ಒಳ್ಳೇದಕ್ಕೆ ಉಪಯೋಗಿಸ್ಬೇಕು. ನೋಡಿ ಪಿಂಡಾಸನ, ಒಂದ್ ಸಣ್ಣ ಗೋಣಿ ಚೀಲದಲ್ಲಿ ಹಿಂಗ್ ಹಾಕ್ಬಿಟ್ಟು ಎತ್ಕೊಂಡು ಹೋಗ್ಬೋದು. ಇದೆಲ್ಲ ಕಾನ್ಸ್ಟಿಪೇಷನ್ಗೆ, ನಮ್ಮ ಪ್ಯಾಂಕ್ರಿಯಾಸ್ ನ ಸ್ಟಿಮ್ಯುಲೇಟ್ ಮಾಡಕ್ಕೆ, ಗಾಲ್ ಬ್ಲಾಡರ್ಗೆ ತುಂಬಾ ಉಪಯುಕ್ತವಾದ ಆಸನಗಳು. ಓಕೆ, ಭುಜಪೀಡಾಸನ. ಯಾವುದೇ ನೀವು ಸರಳವಾದ ಆಸನ ಮಾಡಿ, ಯಾವುದೇ ಆಸನ ಇದನ್ನ ಬೆನಿಫಿಟ್ ಆಗ್ಬೇಕು ಅಂದ್ರೆ ಹೌ ಮೆನಿ ಆಸನಾಸ್ ಯು ಡೂ ಇಸ್ ನಾಟ್ ಇಂಪಾರ್ಟೆಂಟ್, ಹೌ ಮಚ್ ಟೈಮ್ ಯು ಸ್ಟೇ ಇನ್ ಸಿಂಗಲ್ ಆಸನ. 50 ಆಸನ ಮಾಡೋ ಬದಲು 10 ಆಸನ ಅದೇ ಆಸನದಲ್ಲಿ ಜಾಸ್ತಿ ಓದ್ತಿರೋವಂಥದ್ದು, ಅದು ಜಾಸ್ತಿ ಬೆನಿಫಿಟ್ ಆಗತ್ತೆ. ಓಕೆ, ಪೂರ್ಣ ಚಕ್ರಾಸನ, ಹೊಟ್ಟೆ ಕರ್ಗಕ್ಕೆ. ಜೊತೆಗೆ ಈವನ್ ಲೋ ಬ್ಯಾಕ್ ಪೈನ್ ಅವೆಲ್ಲ ಇದ್ರೆ ಹೋಗುತ್ತೆ ಇದು ಮಾಡೋದ್ರ ಮೂಲಕ. ಯಾಕೆಂದ್ರೆ ನಾವು ಪ್ರತಿನಿತ್ಯ ಮುಂದೆ ಬಗ್ಗದೇ ಜಾಸ್ತಿ, ಏನೇ ಮಾಡ್ಬೇಕಾದ್ರೆ ಬೆಳಗಿಂದ ರಾತ್ರಿ ತನಕ. ಸೊ ಹಾಗಾಗಿ ಅದಕ್ಕೆ ಬ್ಯಾಕ್ ಪೈನ್ ಬರುತ್ತೆ, ಸ್ಲಿಪ್ ಡಿಸ್ಕ್ ಬರುತ್ತೆ. ಸೊ ಈ ಬ್ಯಾಕ್ ಬೆಂಡಿಂಗ್ ಆಸನಾಸ್ ಮಾಡೋದ್ರಿಂದ ಲೋ ಬ್ಯಾಕ್ ಪೈನ್, ಸ್ಲಿಪ್ ಡಿಸ್ಕ್ ಅದೆಲ್ಲ ಹೋಗೋ ಸಾಧ್ಯತೆ ಇರುತ್ತೆ. ಪಾರ್ಶ್ವಪಾದಾಂಗುಷ್ಟಾಸನ. ಅದರಲ್ಲೇ ಪಾರ್ಶ್ವ ಪಾದಾಂಗುಷ್ಟಾಸನ. ಅಷ್ಟವಕ್ರ ನಾನೇ ಅವ್ರಿಗೆಲ್ಲ ಹೇಳ್ಕೊಟ್ಟಿರೋದು. ಅದೇ ಅಷ್ಟಾವಕ್ರ ಅನ್ನೋ ಒಬ್ಬ ಋಷಿ ಇದ್ದ, ಕೇಳಿರ್ತೀರಾ? ಬಾಡಿ 8 ಜಾಗದಲ್ಲಿ ಅವನ್ಗೆ ಏನಾಗಿತ್ತು, ಡಿಫಾರ್ಮ್ ಆಗೋಗಿತ್ತು. ಬಟ್ ಅತ್ಯಂತ ಜ್ಞಾನಿ ಹುಟ್ಟುವಾಗ್ಲೇನೆ ಅವರಪ್ಪ ಶಾಪ ಕೊಟ್ಬಿಡ್ತಾರೆ ಅವನ್ ತಾಯಿ ಗರ್ಭದಲ್ಲಿದ್ದಾಗ. ಅವರಪ್ಪ ವೇದ ಪಂಡಿತರು, ಅವರಪ್ಪ ವೇದಗಳನ್ನೆಲ್ಲ ಕ್ಲಾಸ್ ಮಾಡ್ಬೇಕಾದ್ರೆ ತಾಯಿ ಗರ್ಭದಲ್ಲಿದ್ದಂತ ಅಷ್ಟಾವಕ್ರ ಎಲ್ಲ ಕೇಳ್ಕೊಂಡು ಜ್ಞಾನಿ ಆಗೋಗ್ತೇನೆ. ಒಂದ್ಸರಿ ಅವ್ರ ಅಪ್ಪಂಗೆ ಏನ್ ಹೇಳ್ತಾ ಇದೀಯಾ ತಪ್ಪು ಅಂದ್ಬಿಡ್ತಾನೆ.
ಫ್ರಮ್ ಇನ್ಸೈಡ್ ದ ವೂಂಬ್. ಅವಾಗ ಅವ್ರ ಅಪ್ಪಂಗೆ ಈಗೋ ನನಗೆ ಹೆಂಗಂತೆ ಇನ್ನೂ ಹುಟ್ಟೇ ಇಲ್ಲ ನೀನು ಅನ್ಬಿಟ್ಟು ವಕ್ರವಾಗಿ ಆಡ್ತೀಯ, ನೀನು ಹುಟ್ಟಕ್ ಮುಂಚೆ ನೀನು ವಕ್ರ ಆಗೋಗು ಅಂತ ಶಾಪ ಕೊಟ್ಬಿಡ್ತಾರೆ. ಹಾಗಾಗಿ ಅವ್ನ ಶರೀರ 8 ಕಡೆ ಊನ ಆಗೋಗಿರತ್ತೆ. ಅಷ್ಟವಕ್ರ ನಾವು ನೋಡಿಲ್ಲ, ಇಲ್ಲಿ ನೋಡಕ್ ಅವಕಾಶ ಇವ್ರ ಕಡೆಯಿಂದ ಹೆಂಗಿದ್ದ ಅವನು ಅಂತ. ಕೈಯೆಲ್ಲೋ ಹೋಗಿರತ್ತೆ, ಕಾಲೆಲ್ಲೋ ಹೋಗಿರತ್ತೆ, ಕತ್ತೆಲ್ಲೋ ಹೋಗಿರತ್ತೆ. ಗಮನಿಸಿ, ನಾವು ನೆಕ್ಸ್ಟ್ ಟೈಮ್ ಬಂದಾಗ ಎಲ್ಲಾರು ಮಾಡಿ ತೋರಿಸಿ. ಇರ್ಲಿ ಬಿಡಿ. ನೋಡಿ, ಇದು ಅಷ್ಟವಕ್ರಾಸನ. ಶರೀರದ ಪ್ರತಿಯೊಂದು ಆರ್ಗನ್ನು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡುತ್ತೆ ಅಷ್ಟವಕ್ರಾಸನದಲ್ಲಿ. ಪ್ರಸಾರಿತ ಪಾದೋತ್ತನಾಸನ. ಏಜ್ ಈಸ್ ಜಸ್ಟ್ ಎ ನಂಬರ್ ಅಂತಾರೆ, ಶರೀರಕ್ಕೆ ವಯಸ್ಸಿಲ್ಲ ಅಂತ. ಅದನ್ನ ನಾವು ಇವ್ರದಲ್ಲಿ ಗಮನಿಸಬಹುದು. ಅಟ್ ದ ಏಜ್ ಆಫ್ 65 ವೆರಿ ಕಂಫರ್ಟಬಲ್ ಈಸ್ ಪ್ರಾಕ್ಟೀಸಿಂಗ್ ಆಲ್ ದಿಸ್. ಶ್ರೀ ಕೃಷ್ಣಾಸನ ಅಂತ. ಕೃಷ್ಣನ ನೀವು ಫೋಟೋಲ್ ನೋಡಿರ್ತೀರಾ, ಕೃಷ್ಣ ಹೆಂಗೆ ಕೊಳಲಿಟ್ಕೊಂಡು ಹಿಂಗ್ ನಿಂತಿರ್ತಾನೆ. ಇದು ಮಲಗಿರುವ ಕೃಷ್ಣ ಕೊಳಲಿಟ್ಕೊಂಡು. ಇವರು ಈ ಕೃಷ್ಣಾಸನ ಮಾಡೋದ್ರಲ್ಲಿ ಸ್ವಲ್ಪ ಸಿದ್ಧ ಹಸ್ತರು. ಆ ಕೃಷ್ಣಾಸನವನ್ನ ನೋಡಿ ಕಣ್ ತುಂಬ್ಕೊಳ್ಳೋಣ. ಒಂದ್ ಚಪ್ಪಾಳೆ ಹೊಡ್ರೆ ಒಂಚೂರು ಚೆನ್ನಾಗಿ ಮಾಡ್ತಾರೆ. ಹೊಡಿಲಿಲ್ಲ ಅಂದ್ರೂ ಚೆನ್ನಾಗೇ ಮಾಡ್ತಾರೆ, ನಮಗ್ ಚಪ್ಪಾಳೆ ಬೇಕಲ್ಲ ಅದಕ್ಕೆ. ಶ್ರೀ ಕೃಷ್ಣಾಸನ. ಅವ್ರಿಗೆ ಯೋಗ ಪ್ರದರ್ಶನ ಮಾಡೋ ಯೋಗ, ನಿಮ್ಗೆಲ್ಲ ಯೋಗ ನೋಡೋ ಯೋಗ, ನನ್ಗೆ ಅವ್ರ ಯೋಗ ಮಾಡೋದ್ರ ಬಗ್ಗೆ ವಿವರಣೆ ಕೊಡೋ ಯೋಗ. ಹಂಗಾಗಿ ಇದು 3 ಸೇರಿದ್ರೆ ಏನಾಯ್ತು? ಯೋಗೋತ್ಸವ ಆಯ್ತು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸ್ನೇಹ. ನಾನು ಕಳೆದ 1 ವರ್ಷದಿಂದ ಈ ಯೋಗ ತರಗತಿಗೆ ಯೋಗಾಭ್ಯಾಸ ಮಾಡ್ತಾ ಇದ್ದೇನೆ. ನನ್ನ ಅನುಭವದ ಪ್ರಕಾರ ನನ್ನ ಯೋಗಾಭ್ಯಾಸದಿಂದ ಆರೋಗ್ಯದಲ್ಲಿ ಮತ್ತು ದೇಹದಲ್ಲಿ ತೂಕದಲ್ಲಿ ಸಮತೋಲನ ಕಾಯ್ದುಕೊಳ್ಳಿಕ್ಕೆ ಸಾಧ್ಯವಾಗಿದೆ. ಮತ್ತೊಂದು ಹೇಳ್ಬೇಕಾದ್ರೆ ದೈಹಿಕವಾಗಿ ಮಾನಸಿಕವಾಗಿ ಹೊಸ ಉತ್ಸಾಹ ಮತ್ತು ಚೈತನ್ಯ ಉಂಟಾಗಿದೆ. ಇದಕ್ಕೆ ನಮ್ಮ ಕುಟುಂಬದ ಸಹಕಾರ ಮತ್ತು ಪ್ರೋತ್ಸಾಹ ಕೂಡ ನಾನು ಕೂಡ ಅದು ನೆನೆಸುವಂತದ್ದು ಬಹಳಷ್ಟಿದೆ. ಇನ್ನು ನಮ್ಮ ಯೋಗ ಗುರುಗಳ ಮಾರ್ಗದರ್ಶನ, ತಾಳ್ಮೆ, ಶ್ರದ್ಧೆ ಹಾಗೂ ಅವರು ನಮ್ಮನ್ನು ಉತ್ತೇಜಿಸುವ ರೀತಿ ನಿಜವಾಗಿಯೂ ಶ್ಲಾಘಿಸುವಂತದ್ದು. ಮತ್ತು ನನ್ನ ಯೋಗಾರ್ಥಿಗಳು ಅವರ ಸಹಕಾರ ಮತ್ತು ಒಬ್ಬರನ್ನೊಬ್ಬರು ಯೋಗಾಭ್ಯಾಸಗಳನ್ನು ಪ್ರೇರೇಪಿಸುವುದು ಇಲ್ಲಿ ಗಮನಾರ್ಹವಾದಂತು. ನಾವು ಇಲ್ಲಿ ಬೇರೆ ಬೇರೆ ಕುಟುಂಬಗಳಿಂದ ಬಂದು ಯೋಗಾಭ್ಯಾಸ ಮಾಡುವವರಾದರೂ ಒಂದೇ ಕುಟುಂಬದವರಂತೆ ಪ್ರೀತಿ ಬಾಂಧವ್ಯ ಹೊಂದಿದ್ದೇವೆ ಎಂದು ಹೇಳಲು ಬಯಸುತ್ತೇನೆ. ಇಷ್ಟು ಹೇಳಿ ನನ್ನ ಅನಿಸಿಕೆಯನ್ನು ಮುಗಿಸುತ್ತೇನೆ. ವಂದನೆಗಳು. ಯೋಗ ಸ್ಟಾರ್ಟ್ ಮಾಡಿದಾಗ ನಾವು ಒಂದಿಬ್ರು ಮಾತ್ರ ಇದ್ವಿ ಸ್ಟೂಡೆಂಟ್ಸ್, ಕಲಾ ಮೇಡಮ್ ಮತ್ತೆ ನಾನು. ಅಲ್ಲಿ ಇನ್ನೊಂದು ಬಿಲ್ಡಿಂಗ್ ಅಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಮೇಡಮ್ ಹೇಳ್ತಾ ಇದ್ರು, ಏನ್ ಮಾಡೋದು ಶ್ವೇತಾ, ನಾವು ಇಷ್ಟೇ ಜನ ಇದೀವಲ್ಲ. ನಾನಂದೆ, ಮೇಡಮ್ ನಾವ್ ಇಬ್ರೇ ಮಾಡೋಣ, ಪರವಾಗಿಲ್ಲ, ವಿ ವಿಲ್ ಸ್ಟಾರ್ಟ್, ಎಲ್ರು ಜಾಯಿನ್ ಆಗ್ತಾರೆ ಅಂತ. ನಾವು ವಿ ಕ್ಯಾನ್ ಸಿ ಎಲ್ರು ಜಾಯಿನ್ ಆದ್ರು. ಆಕ್ಚುಲಿ
ತುಂಬಾ ಕೋಆಪರೇಷನ್ ಇದೆ, ಏನೇ ಆಕ್ಟಿವಿಟೀಸ್ ಮಾಡಿದ್ರು ಎಲ್ಲ ಸ್ಪಂದಿಸ್ತಾರೆ ಚೆನ್ನಾಗಿ. ಮತ್ತೆ ಹೊಂದಾಣಿಕೆಯಿಂದ ಚೆನ್ನಾಗಿ ಯೋಗಾಭ್ಯಾಸನ ಮಾಡ್ತಾ ಇದ್ದೀವಿ. ನಿಜವಾಗ್ಲೂ ನಮ್ಮ ಗುರುಗಳು ತುಂಬಾ ಚೆನ್ನಾಗಿ ಅದ್ಭುತವಾಗಿ ಅವ್ರು ಆಕ್ಚುಲಿ ನಮ್ಗೆಲ್ಲ ಈ ಅಂದ್ರೆ ಅವ್ರ ಶ್ಲೋಕಗಳೆಲ್ಲ ಹೇಳ್ಕೊಡ್ತಾರಲ್ಲ, ಅದೇನು ನಮ್ಗೆ ಮುಂಚೆ ಬರ್ತಾ ಇರ್ಲಿಲ್ಲ. ಸುಮ್ಮನೆ ಮಾಮೂಲಿ ಆಫೀಸ್ ಹೋಗ್ತಾ ಇದ್ವಿ, ಬರೀ ಅದೇ ಟೆನ್ಷನ್ಸ್. ಬೆಳಿಗ್ಗೆ ಎದ್ದೇಳು, ಮಕ್ಕಳು ರೆಡಿ ಮಾಡಿ ಸ್ಕೂಲ್ ಕಳ್ಸು, ಮತ್ತೆ ಆಫೀಸ್ ಹೋಗ್ತಾ ಇರು, ಮತ್ತೆ ವಾಪಸ್ ಬಾ. ಆಕ್ಚುಲಿ ನಾನು ಚಿಕ್ಕ ವಯಸ್ಸಿನಲ್ಲಿ ಸ್ಕೂಲಲ್ಲಿ ಇದ್ದಾಗ, ನವೋದಯ ಸ್ಕೂಲಲ್ಲಿ ನಾನು ಓದಿದ್ದು. ಅಲ್ಲಿದ್ದಾಗ ನಮ್ಗೆ ಯೋಗ ಮೇಡಮ್ ಸ್ವಲ್ಪ ಕೆಲವೊಂದು ಹೇಳ್ಕೊಟ್ಟಿದ್ರು ಅಷ್ಟೇ, ಸ್ವಲ್ಪ ಟಚ್ ಇತ್ತು ಅಷ್ಟೇ. ಬಟ್ ನನಗೆ ತುಂಬಾ ಇಂಟ್ರೆಸ್ಟ್ ಇತ್ತು, ಯೋಗ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಇತ್ತು. ಇಲ್ಲಿ ಎಲ್ಲೋ ಅವಕಾಶನೇ ಇರ್ಲಿಲ್ಲ. ಏನಪ್ಪ ಮಾಡೋದು, ನಾವು ಒಬ್ಬರೇ ಮಾಡಿದ್ರೆ ಮಾಡಕ್ಕೆ ಆಗಲ್ಲ ಸರ್. ಆಕ್ಚುಲಿ ಮಾಡ್ಲಿಕ್ಕೆ ಹೋಗ್ತೀವಿ, ನಮ್ಗೆ ಇಂಟ್ರೆಸ್ಟ್ ಇದೆಲ್ಲ, ಕೌಂಟಿಂಗ್ ಅದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಸುಮ್ನೆ ಏನೋ ಒಂದ್ ಮಾಡ್ತಾ ಇದೆ, ನನ್ಗೇನೋ ಅದೇನೋ ಸರಿ ಹೋಗ್ಲಿಲ್ಲ. ಆಮೇಲೆ ಮೇಡಮ್ ಅಲ್ಲಿ ಇನ್ನೊಂದು ಬಿಲ್ಡಿಂಗ್ ಅಲ್ಲಿ ಸಿಕ್ಕಿದಾಗ ತುಂಬಾ ಖುಷಿ ಆಯ್ತು, ಬಿಡ್ಲಿಲ್ಲ. ಎಷ್ಟು ನಮ್ಗೆ ನಿಜವಾಗ್ಲು ನಮ್ ದೇಹಕ್ಕೆ ಎಷ್ಟು ಅದು ರಿಸಲ್ಟ್ ಕೊಡುತ್ತೆ ಅಂದ್ರೆ, ನನ್ಗೆ ವೀಸಿಂಗ್ ಇತ್ತು ಆಕ್ಚುಲಿ. ಸುಮ್ನೆ ಮೆಡಿಸಿನ್ಸ್ ತಗೊಳ್ಳೋದಲ್ಲ, ನಾವು ಆಸನಗಳನ್ನ ಮಾಡ್ತೀವಲ್ಲ, ಎಸ್ಪೆಷಲಿ ಭುಜಂಗಾಸನ ಎಲ್ಲ ಮಾಡಿದಾಗ ಲಂಗ್ಸ್ ಎಕ್ಸ್ಪ್ಯಾಂಡ್ ಆಗುತ್ತೆ. ಅವಾಗ ನನ್ಗೆ ವೀಸಿಂಗ್ ಸ್ಟಾಪ್ ಆಯ್ತು ಸೀರಿಯಸ್ಲಿ. ಈ ತರ ವೆದರ್ ಎಲ್ಲ ಬಂದಾಗ ನನ್ಗೆ ಉಸಿರಾಟಕ್ಕೆ ತೊಂದರೆ ಆಗ್ತಾ ಇತ್ತು, ತುಂಬಾ ಅನ್ಭವಿಸಿದೀನಿ ನಾನು. ಯೋಗ ಸ್ಟಾರ್ಟ್ ಮಾಡ್ತೀನಿ 2 years ಇಂದ ವೀಸಿಂಗ್ ಕಂಪ್ಲೀಟ್ಲಿ ಇಲ್ಲ. ನಾವೇನೇ ಜಿಮ್ ಮಾಡ್ಬೋದು, ಸಣ್ಣ ಆಗ್ಬೋದು, ನಾವೆಲ್ಲೋ ಹೋಗಿ ಯಾವ್ದೋ ಕಾಂಪಿಟೇಷನ್ಗೆ ನಾವೇನ್ ಪಾರ್ಟಿಸಿಪೇಟ್ ಮಾಡಲ್ಲ. ಮೇನ್ ಆಗಿ ನಮ್ಗೆ ಬೇಕಾಗಿರೋದು ಹೆಲ್ತ್. ಅದು ನಿಜವಾಗ್ಲೂ ಯೋಗದಿಂದ ಸಿಗುತ್ತೆ. ಎಲ್ರಿಗೂ ನನ್ನ ಸಜೆಷನ್ ಏನಂದ್ರೆ, ದಯವಿಟ್ಟು ಮಾಡಿ, ಒಂದ್ ಅರ್ಧ ಗಂಟೆನೆ ಮಾಡಿ ಸಾಕು. ಯಾರಗ್ ಬರಕ್ ಆಗಲ್ಲ ಮನೇಲೆ ಮಾಡ್ಕೊಳ್ಳಿ, ಬರಕ್ ಆದವ್ರು ದಯವಿಟ್ಟು ಮಾಡಿ. ಬಟ್ ಯೋಗನ ಮಾತ್ರ ಯಾರು ನಿಲ್ಲಿಸ್ಬೇಡಿ, ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಅದಕ್ಕೆ ಎಲ್ರಿಗೂ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಪ್ರೋತ್ಸಾಹ ಕೊಡಿ. ಮತ್ತೆ ಇದೇ ತರನು ಎಲ್ಲಾರು ಮಾಡ್ಕೊಂಡು ಹೋದ್ರೆ, ನಾವು ಸುಮ್ನೆ ನಮ್ಮ ಆರೋಗ್ಯನ ಹಾಳು ಮಾಡ್ಕೊಂಡು ಹಾಸ್ಪಿಟಲ್ ಅಡ್ಮಿಟ್ ಆಗಿ ಕೊನೆಗಳಿಗಲ್ಲೂ BP, ಶುಗರ್, ಆ ತರದ್ದೆಲ್ಲ ಹೆಲ್ತ್ ಇಶ್ಯೂಸ್ ಆಗುತ್ತೆ. ಆಕ್ಚುಲಿ ಮೇಡಮ್ಗೆ ನಾವ್ ಅದನ್ನೇ ಹೇಳ್ತಾ ಇರ್ತೀವಿ, ಅವ್ರಿಗೇನಿಲ್ಲ, ಅಲ್ಲಿಂದ ನಡ್ಕೊಂಡ್ ಬರ್ತಾರೆ ಬೆಳಿಗ್ಗೆ. ಇಲ್ಲಿ ಅಷ್ಟೇ ಅವ್ರದ್ದು ಸ್ಟ್ಯಾಮಿನಾ ನಮ್ಗಿಲ್ಲ. ಅವ್ರಿಗೆ ಎಷ್ಟು ಏಜ್ ಆಗಿದೆ ಅಂತ ಅವ್ರಿಗೆ ಗೊತ್ತಿಲ್ಲ. ಕೇಳಿದ್ವಿ, ನಾನು ಯಾವಾಗ ಹೋಗಿದೆ ಅಂತ ನಂಗೆ ಗೊತ್ತಿಲ್ಲ ಅಂದ್ರು. ಸೊ ಗೊತ್ತಿಲ್ಲ ಅವ್ರಿಗೆ ಎಷ್ಟು ಏಜ್ ಆಗಿದೆ ಅಂತ. ಅಷ್ಟು ಸ್ಟ್ಯಾಮಿನಾ ಇದೆ. ನಮ್ ಈಗಿನ ಜನರೇಷನ್ ಅವ್ರಿಗೆ ಫುಡ್ ಹ್ಯಾಬಿಟ್ಸ್ ಚೆನ್ನಾಗಿಲ್ಲ, ನಮ್ದು ಆಕ್ಚುಲಿ ರೊಟೀನು ಚೆನ್ನಾಗಿಲ್ಲ. ಯಾವಾಗ್ಲೋ ಎದ್ದೇಳ್ತೀವಿ. ನನ್ ಸಜೆಷನ್, ಬೆಳಿಗ್ಗೆ ಎಲ್ಲರೂ 5 ಗಂಟೆಗೆ ಎದ್ದೇಳಿ. ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡಿ. ಬೇರೆದಕ್ಕೆಲ್ಲ ನಾವು ಟ್ರೈ ಮಾಡ್ಕೊಳ್ತೀವಿ, ಬಟ್ ನಮ್ಮ ದೇಹನ ನಾವು ಇದ್ ಮಾಡ್ಕೊಳಕ್ಕೆ ನಮ್ಗೆ ಟೈಮ್ ಇರಲ್ಲ. ಸೊ ದಯವಿಟ್ಟು ಬೇಗ ಎದ್ದೇಳಿ, ಅದೇ ಒಂದ್ ದೊಡ್ಡ ನಮ್ಗೆ ಹೆಲ್ತ್. ಅದೇ ನಂದು ಸಜೆಷನ್ ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್ ಗುರುಜಿಗಳು, ಸರ್ ಎಲ್ಲರೂ ತುಂಬಾ ಚೆನ್ನಾಗಿ, ನಾವು ತುಂಬಾ ಕಲ್ತ್ವಿ ಇವತ್ತು. ಅದನ್ನ ನಾವು ನಿಜವಾಗ್ಲೂ ಚೆರಿಶ್ ಮಾಡ್ಕೊಳ್ತೀವಿ. ಥ್ಯಾಂಕ್ ಯು ಸೋ ಮಚ್. Yoga since about 30 years. I started in Bangalore and I shifted to Mysore later on, and I've been doing it in my house since about 20 years. The purpose of me joining yoga was because I developed arthritis, rheumatoid arthritis, and I tried all forms of medicine, allopathy, Ayurvedic, Unani, all the things in the world, but nothing gave me relief. So finally one of my friends also suggested that I try yoga, and I did it, and it has given me a great relief. I have become totally flexible. There was a time when I couldn't even walk. Now I walk, I sometimes run. That part but for my other inhibitions, I can run if necessary. And I don't have any pain. In fact, I don't take any tablets for my, of course, deformities have set in, but then I can't change that. But I can carry on my duties without any problem. So I personally feel that yoga is of great help to every person, and I think we should be proud of our own yoga, which was founded here in the country, and we should all go maybe a little extra mile to earn that
to learn and earn the benefits of that. Thank you. Past 3 years I was working at home, like work from home job. ಒಂದೇ ಕಡೆ ಕುತ್ಕೊಂಡು ವರ್ಕ್ ಮಾಡೋದು, and even I had some family issues, depression. Because of that, last year ನನ್ನ ಬಾಡಿ ಫುಲ್ ಬ್ಲೌಟ್ ಆಗಿತ್ತು. If you would have seen me last year, ನೀವು ನನ್ನ ರೆಕಗ್ನೈಸ್ ಮಾಡ್ತಾ ಇರ್ಲಿಲ್ಲ. ಸೊ ಆ ತರ ಫುಲ್ ಬಾಡಿ ಬ್ಲೌಟ್ ಆಗಿತ್ತು. ದೆನ್ ಐ ನೀಡ್ ಒನ್ ಫಿಸಿಕಲ್ ಆಕ್ಟಿವಿಟಿ ಅಂತ ದೆನ್ ನಮ್ಮ ಮಮ್ಮಿನ ಹೇಳಿದ್ರು ನನಗೆ. ನಮ್ಮ ಮಮ್ಮಿ ಮೇಡಮ್ ಕ್ಲೋಸ್ ಫ್ರೆಂಡ್. ಸೊ ಬಟ್ ನನಗೆ ಯೋಗದ ಇಂಪಾರ್ಟೆನ್ಸ್ ಗೊತ್ತಿರ್ಲಿಲ್ಲ ಸೀರಿಯಸ್ಲಿ. ಜಾಯ್ನ್ ಆದ ಯೋಗಗೆ, ಬಟ್ ಐ ಆಮ್ ದಿ ಬೆಸ್ಟ್ ಎಕ್ಸಾಂಪಲ್ ಟು ಸಿ ಎನಿ ಚೇಂಜಸ್ ಆರ್ ದಿ ಇಂಪ್ಯಾಕ್ಟ್ ಆಫ್ ಯೋಗ. Because ನಾನು ಜಾಯ್ನ್ ಆಗಿ maybe just 6 months, in just a span of 6 months I have gained back, I've gone back to my original physique. ನಾನು ಏನು ಒರಿಜಿನಲ್ ಫಿಸಿಕ್ ಇದೆ, ಬಾಡಿ ಫಿಸಿಕ್ ಆಗ್ಲಿ, ಮೆಂಟಲ್ ಸ್ಟೇಟಸ್ ಆಗ್ಲಿ, within a span of 6 months I have retained back. So and even ನನಗೆ ಕೂತ್ಕೊಂಡು ವರ್ಕ್ ಮಾಡಿ ಬ್ಯಾಕ್ ಪೈನ್ ಇತ್ತು, ಸಿವಿಯರ್ ಬ್ಯಾಕ್ ಪೈನ್ ಗೋಸ್ಕರ ಜಾಯ್ನ್ ಆದೆ ನಾನು. ಜಾಯ್ನ್ ಆಗಿ 1 month ಅಲ್ಲಿ ನನ್ ಬ್ಯಾಕ್ ಪೈನ್ ಏನು ಕಾಣಿಸ್ಲಿಲ್ಲ. ಸೊ ಕಂಪ್ಲೀಟ್ ಫ್ಲೆಕ್ಸಿಬಲ್ ಆಯ್ತು ಬಾಡಿ. And like ಈಗ recently I joined another company in Bangalore. ಅಲ್ಲಿ ಎಲ್ಲರೂ colleagues ಎಲ್ಲಾನು, are you married? Do you have 2 kids? They don't believe if I say that I have 2 big kids who is studying in college. So that is the impact of yoga. So this is my own experience. So even I suggest all ladies to spend at least an hour a day to take care of their own mental and physical health. So thanks for giving and listening my experience on yoga. ಕಾರ್ಯಕ್ರಮ ಪ್ರಾರಂಭವಾದ ನಂತರ ಮುಗಿಯುವುದು ಕೂಡ ಸಹಜ. ಕೃತಜ್ಞತೆ ಸತ್ಗುಣದಲ್ಲೇ ಶ್ರೇಷ್ಠವಾದದ್ದು. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸಿರುವಂತಹ ತಮ್ಮೆಲ್ಲರನ್ನು ವಂದನಾರ್ಪಣೆಯ ಮುಖಾಂತರ ವಂದಿಸಲು ಬರುತ್ತಿದ್ದಾರೆ ಶ್ರೀಮತಿ ಸ್ನೇಹ. ಶ್ರೀ ಗುರುಭ್ಯೋ ನಮಃ. ಪ್ರಥಮವಾಗಿ ಉದ್ಘಾಟನೆಯ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟ ಮುಖ್ಯ ಅತಿಥಿಗಳಾದ ಶ್ರೀ ಯೋಗ ಪ್ರಕಾಶ್ ಗುರುಗಳಿಗೂ ಹಾಗೂ ಶ್ರೀ ಮುಕುಂದನ್ ಗುರೂಜಿಯವರಿಗೂ ಮತ್ತು ಶ್ರೀಮತಿ ಲೀಲಾವತಿ ಅವರಿಗೂ ಹೃದಯಪೂರ್ವಕವಾದ ವಂದನೆಗಳನ್ನು ತಿಳಿಸುತ್ತೇನೆ. ಎರಡನೆಯದಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ನಮ್ಮ ಸ್ತ್ರೀ ಶಕ್ತಿ ಯೋಗ ಕೇಂದ್ರದ ಗುರುಗಳಾದ ಶ್ರೀಮತಿ ಕೆ ಮಂಜುಳಾದೇವಿ ಅವರಿಗೂ ಸಹ ನಮ್ಮ ಹೃದಯಪೂರ್ವಕ ವಂದನೆಗಳನ್ನು ತಿಳಿಸುತ್ತೇನೆ. ಕೊನೆಯದಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮೂಡಿಬರಲು ಸಹಕರಿಸಿದ ಮತ್ತು ಕಾರ್ಯಕ್ರಮದ ಕೇಂದ್ರ ಬಿಂದುವಾದ ನನ್ನ ಸ್ನೇಹಿತೆಯರಿಗೂ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಸರ್ವರಿಗೂ ನನ್ನ ಹೃದಯಪೂರ್ವಕ ವಂದನೆಗಳನ್ನು ತಿಳಿಸುತ್ತಾ ಸರ್ವೇ ಜನ ಸುಖಿನೋ ಭವಂತು ಎಂದು ಆಶಿಸುತ್ತಾ ನನ್ನ ವಂದನಾರ್ಪಣೆಯನ್ನು ಮುಗಿಸುತ್ತೇನೆ.